ನಮಸ್ಕಾರ ಮಿತ್ರರೇ. ಇವತ್ತು ನಾವೊಂದು ವೈಶಿಷ್ಟ್ಯಪೂರ್ಣವಾದಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಇದೇ ಕಳೆದ ಜುಲೈ 29 ತಾರೀಕಿನಂದು ಕೇಂದ್ರ ಸರ್ಕಾರ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಪ್ರಕಟಿಸಿತು. ಹೊಸ ಶಿಕ್ಷಣ ನೀತಿ ಈ ಹಿಂದೆ 1986ರಲ್ಲಿ ಇದ್ದಂತಹ ಶಿಕ್ಷಣ ನೀತಿಯ ಸ್ಥಾನವನ್ನು ತುಂಬಿಸ್ತಾ ಇದೆ. ಈ ಇಂದಿನ ಕಾರ್ಯಕ್ರಮದ ಉದ್ದೇಶ ಆ ಹೊಸ ಶಿಕ್ಷಣ ನೀತಿಯ ಬಗ್ಗೆ ಅರ್ಥ ಮಾಡಿಕೊಳ್ಳುವಂಥದ್ದು. ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇರುವಂಥದ್ದು ಬ್ಯೂರೋ ಆಫ್ ಅಡ್ಮಿನಿಸ್ಟ್ರೇಟರ್ಸ್ ಆ್ಯಂಡ್ ಟೆಕ್ನೋಕ್ರಾಟ್ಸ್, ಇವರು ಐಬ್ಯಾಟ್ ಅಂತ ಇದನ್ನು ನಾವು ಕರೀತೇವೆ. ಇದೊಂದು ಚಿಂತಕರ ಚಾವಡಿ, ಥಿಂಕ್ ಟ್ಯಾಂಕ್ ಆಗಿದೆ. ನೀತಿ ನಿರೂಪಕರು, ತಂತ್ರಜ್ಞರು, ಶಿಕ್ಷಣ ತಜ್ಞರು ಮತ್ತು ವಿವಿಧ ಕಾರ್ಯಕ್ರಮಗಳ ಮುಖಂಡರು ಒಟ್ಟಾಗಿ ಭಾರತೀಯರು ಎದುರಿಸಿರುತ್ತಿರುವಂತಹ ಸಮಕಾಲೀನ ಶೈಕ್ಷಣಿಕ ನಿರ್ವಹಣೆ, ತಾಂತ್ರಿಕ, ಭೌಗೋಳಿಕ ಮತ್ತು ಆರ್ಥಿಕ ವಿಷಯಗಳ ಬಗ್ಗೆ, ಇದಷ್ಟಲ್ಲದೆ ವಿವಿಧ ಕ್ಷೇತ್ರದ ಆಯಾಮಗಳನ್ನು ಕೂಡ ಚರ್ಚೆ ಮಾಡಿಕೊಳ್ಳುವಂತಹ ಒಂದು ಮುಕ್ತವಾದಂತಹ ವೇದಿಕೆ. ಇದೊಂದು ಸೇವಾ ನ್ಯಾಸ ಚಾರಿಟೇಬಲ್ ಟ್ರಸ್ಟ್ ಆಗಿರುತ್ತೆ. ಡಾಕ್ಟರ್ ದಶರಥರಾಜ್ ಶೆಟ್ಟಿ ಅವರು ಇದರ ಹಿಂದಿನ ಒಂದು ಶಕ್ತಿಯಾಗಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತಹ ಶಿಕ್ಷಣ ರಂಗದ ಅನುಭವಿಗಳು, ಮೊದಲನೇದಾಗಿ ಪ್ರೊಫೆಸರ್ ಶ್ರೀ ಕೊಕ್ಕರ್ಣೆ ಸುರೇಂದ್ರನಾಥ್ ಶೆಟ್ಟಿ ಅವರು. ಇವರು ನಿವೃತ್ತ ಪ್ರಧಾನ ಮುಖ್ಯಸ್ಥರು, ರಾಜಕೀಯ ಶಾಸ್ತ್ರ ವಿಭಾಗ, MGM ಕಾಲೇಜು ಉಡುಪಿ. ಇದರಲ್ಲಿ ಸುಮಾರು 35 ವರ್ಷಗಳ ಶೈಕ್ಷಣಿಕ ಕ್ಷೇತ್ರದ ಅಧ್ಯಾಪನದ ಅನುಭವ ಇದೆ. ರಾಷ್ಟ್ರ ಮಟ್ಟದ ಅನೇಕ ವಿಚಾರ ಸಂಕಿರಣದಲ್ಲಿ ಉಪನ್ಯಾಸವನ್ನು ನೀಡಿದ್ದಾರೆ. ಪತ್ರಿಕೆಗಳಲ್ಲಿ ಶಿಕ್ಷಣ, ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಲೇಖನಗಳನ್ನು ಬರೆಯುತ್ತಾ ಇರುವಂತಹ ಒಬ್ಬರು ಅಂಕಣಕಾರರು ಕೂಡ ಹೌದು. ಉಡುಪಿ ಜಿಲ್ಲಾ ಅಭಿವೃದ್ಧಿ ಕೋಶದಲ್ಲಿ ಸಲಹೆಗಾರರಾಗಿ ಸೇವೆ, ಉಡುಪಿ ಜಿಲ್ಲಾ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರು, ABVP ನಗರ ಘಟಕದ ಗೌರವಾಧ್ಯಕ್ಷರು, ಉಡುಪಿ ಜಿಲ್ಲಾ ರಾಜ್ಯಶಾಸ್ತ್ರ ಪಾಠ ಶಾಲಾ ಕಾರ್ಯದರ್ಶಿ, IAS KS ಪರೀಕ್ಷಾ ತರಬೇತಿದಾರರು ಕೂಡ ಹೌದು. ನಿಮಗೆ ಸ್ವಾಗತ ಡಾಕ್ಟರ್ ಸುರೇಂದ್ರನಾಥ್ ಶೆಟ್ಟಿ ಅವರಿಗೆ. ಇನ್ನೊಬ್ಬರು ನಮ್ಮೊಂದಿಗೆ ಇರುವಂತವರು ಡಾಕ್ಟರ್ ಕರುಣಾಕರ್ ಕೋಟೆಗಾರ್. ಇವರು MIT ಮಣಿಪಾಲದ MCA ವಿಭಾಗದ ಮುಖ್ಯಸ್ಥರಾಗಿದ್ದಾರೆ. ಸರಿಸುಮಾರು 22 ವರ್ಷಗಳಿಗಿಂತಲೂ ಹೆಚ್ಚಿನ ಬೋಧನೆ ಮತ್ತು ಸಂಶೋಧನೆಯ ಅನುಭವವನ್ನು ಅವರು ಪಡೆದಿದ್ದಾರೆ. ತಮ್ಮ PhD 2009ರಲ್ಲಿ ಪೂರ್ಣಗೊಳಿಸಿದ ನಂತರ ಪೋಸ್ಟ್ ಡಾಕ್ಟರಲ್ ಫೆಲೋಶಿಪ್ ಅನ್ನು ಐರ್ಲೆಂಡಿನಲ್ಲಿ ಮುಗಿಸಿದ್ದಾರೆ. ಸುಮಾರು 50ಕ್ಕೂ ಮಿಕ್ಕಿದಂತಹ ಸಂಶೋಧನಾ ಪ್ರಬಂಧಗಳನ್ನು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಮಂಡಿಸಿದ್ದಾರೆ. ಇದಷ್ಟಲ್ಲದೆ ಮಣಿಪಾಲದ ವಿಶ್ವವಿದ್ಯಾನಿಲಯದಲ್ಲಿ ಅಂತಾರಾಷ್ಟ್ರೀಯ ಸಹಯೋಗ ವಿಭಾಗದಲ್ಲಿ ಕೂಡ ಸುಮಾರು 5 ವರ್ಷಗಳಷ್ಟು ಕಾಲ ಕಾರ್ಯವನ್ನು ನಿರ್ವಹಿಸಿದ್ದವರು. IIST ಇಂಡಿಯಾದ ಅಧ್ಯಕ್ಷರು ಕೂಡ ಹೌದು. ಪ್ರಸಕ್ತ ಅವರು ಮಂಗಳೂರು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಶ್ರೀ ಸುರೇಂದ್ರನಾಥ್ ಶೆಟ್ಟರು ಹೊಸ ಶಿಕ್ಷಣ ನೀತಿಯ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಮಂಡಿಸ್ತಾರೆ. ಆ ನಂತರ ಡಾಕ್ಟರ್ ಕರುಣಾಕರ್ ಕೋಟೆಗಾರ್ ಇವರು ತಮ್ಮ ಅಭಿಪ್ರಾಯವನ್ನು ಮಂಡಿಸಲಿಕ್ಕಿದ್ದಾರೆ. ಇವರಿಬ್ಬರಿಗೂ ನಮ್ಮೆಲ್ಲ ಶ್ರೋತೃಗಳ ಪರವಾಗಿ ಸುಸ್ವಾಗತ. ಇವಾಗ ಮೊದಲನೇದಾಗಿ ಡಾಕ್ಟರ್ ಸುರೇಂದ್ರನಾಥ್ ಶೆಟ್ಟಿ ಇವರು ತಮ್ಮ ಅನುಭವದ ಹಿನ್ನೆಲೆಯಲ್ಲಿ ಹೊಸ ಶಿಕ್ಷಣ ನೀತಿಯ ಬಗ್ಗೆ ವಿಶ್ಲೇಷಣೆಯನ್ನ ಮಾಡಲಿಕ್ಕಿದ್ದಾರೆ. ಸುಸ್ವಾಗತ. ಈಗ ವೇದಿಕೆ ಶ್ರೀ ಸುರೇಂದ್ರನಾಥ್ ಶೆಟ್ಟಿ ಅವರಿಗೆ. ಧನ್ಯವಾದಗಳು ಮನಮೋಹನ್ ರವರೇ. ಇದೊಂದು ಶಿಕ್ಷಣ ಕುರಿತು ಚಿಂತನೆ ಮಾಡುವಂತ ಚಾವಡಿ. ತುಂಬಾ ಚೆನ್ನಾಗಿ ಅದನ್ನು ಹೇಳಿದಿರಿ. ನಮ್ಮ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಅನುಭವ ಹೊಂದಿರುವಂತ ಡಾಕ್ಟರ್ ಕರುಣಾಕರ್ ಅವರಿದ್ದಾರೆ. ಹಾಗೆ ಈ ಕಾರ್ಯಕ್ರಮ ರೂಪಿಸ್ಲಿಕ್ಕೆ ಬೆನ್ನೆಲುಬಾಗಿ ನಿಂತಿರುವವರು ಡಾಕ್ಟರ್ ದಶರಥರಾಜ್ ಶೆಟ್ಟಿ ಅವರು. ಹಾಗೆ ನಿಮ್ಮೆಲ್ಲರಿಗೂ ಕೂಡ, ಕೇಳುಗರಿಗೂ ಕೂಡ ನಾನು ಅತ್ಯಂತ ಆತ್ಮೀಯವಾಗಿ ನನ್ನ ಮೊದಲ ವಂದನೆಗಳು, ನಮಸ್ಕಾರಗಳು ತಿಳಿಸ್ತೇನೆ. ಕೇವಲ ಒಂದು 15-20 ನಿಮಿಷಗಳ ಕಾಲ ನಾನು ನನ್ನ ವಿಷಯವನ್ನು ಮಂಡಿಸ್ಲಿಕ್ಕೆ ತಮ್ಮ ಮುಂದೆ ನಿಂತಿದ್ದೇನೆ. ಅಂದ್ರೆ ನನಗನ್ಸುತ್ತೆ ಇದೊಂದು ಶಿಕ್ಷಣ ರಂಗದಲ್ಲಿ ಒಂದು ಪರ್ವಕಾಲ, ಬದಲಾವಣೆಯ ಕಾಲ ಅಂತ ನಾನು ಕರಿತೀನಿ. ನನ್ನ ಮಾತಿನಲ್ಲಿ ಅಥವಾ ನನ್ನ ಈ ಮುಖ್ಯ ಉಪನ್ಯಾಸದಲ್ಲಿ 3 ಹಂತಗಳಲ್ಲಿ ನಾನು ಚಿಂತನೆಯನ್ನು ನಡೆಸಲಿಕ್ಕಿದ್ದೇನೆ. ಒಂದು, ನಾನು ನಡೆಸುವಂತಹದ್ದು ಭಾರತೀಯ ಪ್ರಾಚೀನ ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಇತ್ತು. ಇವತ್ತು ನಾವು ತುಂಬಾ 21st ಸೆಂಚುರಿ ಬಗ್ಗೆ ಮಾತಾಡ್ತಿದ್ದೀವಿ. ಆದ್ರೆ ಇದೇ ಕಲ್ಪನೆ ನಮ್ಮ ಪ್ರಾಚೀನ ಭಾರತದ ಶಿಕ್ಷಣ ಚಿಂತನೆಯಲ್ಲಿ ಕೂಡ ಇತ್ತ ಅನ್ನೋದ್ರ ಬಗ್ಗೆ ಸ್ವಲ್ಪ ಚಿಂತನೆ, ಒಂದು 5 ನಿಮಿಷಗಳ ಚಿಂತನೆ ಇದೆ.
ಹಾಗೇನೆ ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆ ಈ ಪದ್ಧತಿ ಅನ್ನುವಂತಹದ್ದು ಯಾವ ರೀತಿಯಾಗಿ ಬೆಳೆದು ಬಂತು ಅನ್ನೋದು ಒಂದು 2-3 ನಿಮಿಷದಲ್ಲಿ, ಮತ್ತೆ 2020 ಹೊಸ ಶೈಕ್ಷಣಿಕ ನೀತಿಯ ಕೆಲವು ಲಕ್ಷಣಗಳು ಮತ್ತು ಅದರ ಸವಾಲುಗಳು, ನಮಗೆ ಮುಖ್ಯವಾಗಿ ಅದರ ಸವಾಲುಗಳ ಬಗ್ಗೆ ನಾವು ಹೆಚ್ಚು ಬೆಳಕು ಚೆಲ್ಲಬೇಕಾಗತ್ತೆ. ಯಾಕೆ ಕೇಳಿದ್ರೆ ಇದಾಗಲೇ ಎಲ್ರಿಗೂ ಕೂಡ ಶಿಕ್ಷಣದ ಒಂದು ಸಂಪೂರ್ಣವಾದ ಪರಿಕಲ್ಪನೆ ತಮ್ಮ ಮುಂದೆ ಇದೆ, ಆದ್ರೆ ಸವಾಲುಗಳನ್ನು ಎದುರಿಸುವಂತಹದ್ದು ದೊಡ್ಡ ಒಂದು ಸವಾಲು ಅಂತ ನನಗೆ ಅನಿಸುತ್ತೆ. ಸ್ನೇಹಿತರೆ, ವಿದ್ಯಾರ್ಥಿ ಜೀವನ ಅನ್ನುವಂತಹದ್ದು ಪ್ರತಿಯೊಬ್ಬರ ಭವಿಷ್ಯವನ್ನು ರೂಪಿಸುವ, ನಿರ್ಧರಿಸುವ ಪ್ರಮುಖವಾದ ಹಂತ ಅದು. ಈ ದಿನಗಳಲ್ಲಿ ಸರಿಯಾದ ಮಾರ್ಗದಲ್ಲಿ ಹೆಜ್ಜೆ ಇಟ್ಟರೆ ಉತ್ತಮವಾದ ಬದುಕು ನಮ್ಮದಾಗುತ್ತೆ. ಶಿಕ್ಷಣ ಅಂತ ಹೇಳಿದ್ರೆ ಬರೇ ಅಂಕಗಳ ಗಳಿಕೆಯಲ್ಲ, ಇದರ ಜೊತೆಗೆ ನಮಗೆ ಬದುಕಿಗೆ ಬೇಕಾಗುವಂತ ಕೌಶಲ್ಯಗಳನ್ನು ರೂಢಿಸಿಕೊಳ್ಳಬೇಕಾದ ಒಂದು ಅನಿವಾರ್ಯತೆ ಕೂಡ ಇವತ್ತಿದೆ. ಶಿಕ್ಷಣದ ಜೊತೆಗೆ ಪ್ರಾಯೋಗಿಕ ಅನುಭವವು ವಿದ್ಯಾರ್ಥಿಗಳಿಗೆ ಸಿಗುವಂತಾಗಬೇಕಾಗತ್ತೆ. ಉದಾಹರಣೆಗೆ, ಒಬ್ಬ ಕಾಮರ್ಸ್ ವಿದ್ಯಾರ್ಥಿ ಬ್ಯಾಂಕಿಂಗ್ ಹೋಗ್ತಾನೆ, ಬರೀ ಒಂದು ಥಿಯೋರಿಟಿಕಲ್, ಅವನೊಬ್ಬ ಡಿಸ್ಟಿಂಕ್ಷನ್ ವಿದ್ಯಾರ್ಥಿ ಅಂತ ಇಟ್ಕೊಳ್ಳಿ. ಅವೇನ್ ಮಾಡ್ತಾನೆ, ಬ್ಯಾಂಕಿಗೆ ಹೋಗ್ತಾನೆ. ಬ್ಯಾಂಕಿಗೆ ಹೋಗಿ ಅವನಿಗೆ ಒಂದು ಚೆಕ್ ಬರೆಯುವುದು ಹೇಗಂತ ಗೊತ್ತಿರುವುದಿಲ್ಲ ಅಂತ ಹೇಳಿದ್ರೆ, ಯಾವ ಸ್ಥಿತಿಯಲ್ಲಿ ನಮ್ಮ ಶಿಕ್ಷಣ ಇವತ್ತು ನಿಂತಿದೆ ಅಂತ ಆಲೋಚನೆ ಮಾಡ್ಬೇಕಾಗತ್ತೆ. ಅಂದ್ರೆ ಥಿಯೋರಿಟಿಕಲಿ ಒಬ್ಬ ಡಿಸ್ಟಿಂಕ್ಷನ್ ರ್ಯಾಂಕ್ ಸ್ಟೂಡೆಂಟ್, ಅದೇ ವಿದ್ಯಾರ್ಥಿ ಬ್ಯಾಂಕಿಗೆ ಹೋಗಿ ಒಂದು ಚೆಕ್ ಬರೀನಿ ಅಂತ ಹೇಳಿದ್ರೆ ಅವನಿಗೆ ಸಾಧ್ಯ ಆಗುವುದಿಲ್ಲ. ಅಂದ್ರೆ ಅಂತ ಒಂದು ವ್ಯವಹಾರಿಕ ಜ್ಞಾನ ಇಲ್ಲದಂತ ಒಂದು ಶಿಕ್ಷಣ ಇವತ್ತು ಇಲ್ಲಿವರೆಗೂ ಕೂಡ ನಾವು ನಡೆಸ್ಕೊಂಡು ಬಂದಿದ್ದೇವೆ ಅಂತ ಅನಿಸುತ್ತೆ. ಆ ದೃಷ್ಟಿಯಿಂದ, ಅಥವಾ ನಾನೊಬ್ಬ ರಾಜ್ಯಶಾಸ್ತ್ರದ ಅಧ್ಯಾಪಕನಾಗಿ ಹೇಳ್ತೇನೆ, ವಿದ್ಯಾರ್ಥಿಗಳಿಗೆ ನಾನು ರೈಟಿಂಗ್ ಓಟ್ ಬಗ್ಗೆ ಮಾತಾಡ್ತೀನಿ. ಅದೇ ವಿದ್ಯಾರ್ಥಿ ರೈಟಿಂಗ್ ಓಟ್ ಬಗ್ಗೆ ಗಂಟೆಗಟ್ಟಲೆ ಮಾತಾಡ್ತಾನೆ. ಅದೇ ಓಟ್ ಹಾಕಿ ಹೋಗುವಾಗ EVM ಎದುರು ನಿಂತ್ಕೊಳ್ತಾನೆ, ಯಾವ ಬಟನ್ ಎಲ್ಲಿ ಒತ್ತಬೇಕು, ಹೇಗೆ ಒತ್ತಬೇಕು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಇದೇನಾಗುತ್ತೆ ಕೇಳಿದ್ರೆ, ಎಲ್ಲೋ ಒಂದ್ ಕಡೆ ನಮ್ಮ ಶಿಕ್ಷಣ ಒಬ್ಬ ವಿದ್ಯಾರ್ಥಿಯನ್ನು ಬರೇ ಥಿಯೋರಿಟಿಕಲ್ ಆಗಿ ಬೆಳೆಸ್ತಾ ಇದ್ವಿ ಬಿಟ್ರೆ ಪ್ರಾಕ್ಟಿಕಲ್ ಆಗಿ ಅವನನ್ನು ತೊಡಗಿಸ್ಲಿಕ್ಕೆ ನಾವು ಅವನನ್ನು ಓಡಿಸ್ಲಿಲ್ಲ ಅನ್ನೋದು ನನಗೆ ಕಾಣ್ತಾ ಇದೆ. ಇನ್ನೊಂದು ಬೆಳಕು ಚೆಲ್ಲಬೇಕಾಗತ್ತೆ. ಇದನ್ನೆಲ್ಲ ನೋಡುವಾಗ ಇದುವರೆಗೆ ನಡೆದುಕೊಂಡು ಬಂದಂತ ಮೆಕಾಲೆ ಶಿಕ್ಷಣ ಪದ್ಧತಿ ನಮ್ಮನ್ನು ಬರೇ ಒಬ್ಬ ಕಾರ್ಕೂನಾಗಿ ಸೃಷ್ಟಿ ಮಾಡ್ತಾ ಇದೆಯಾ ಅನ್ನುವುದು ಕೂಡ ನಾವು ಆಲೋಚನೆ ಮಾಡಬೇಕಾಗತ್ತೆ. ಅಂದ್ರೆ ಎಲ್ಲೊಂದ್ ರೀತಿಯಲ್ಲಿ ಶಿಕ್ಷಣ ನಮ್ಮನ್ನು ವಿಭಿನ್ನವಾಗಿ, ಡೈವರ್ಜೆಂಟ್ ಆಗಿ ಆಲೋಚಿಸುವಂತ ಸಾಮರ್ಥ್ಯ ನಮ್ಮಲ್ಲಿ ಬೆಳೆಸಬೇಕು. ಅದು ಬೆಳೆಸಿದೆಯಾ ಅನ್ನೋದನ್ನು ನಾವು ಇವಾಗ ಆತ್ಮವಿಮರ್ಶೆ ಮಾಡ್ಕೊಳ್ಬೇಕಾದ ಸಂದರ್ಭ. ನಮ್ಮ ಶಿಕ್ಷಣದ ಒಂದು ಇತಿಹಾಸವನ್ನು ನಾನು ಸ್ವಲ್ಪ ಮಟ್ಟಿಗೆ ಮೆಲುಕಿದಾಗ ನನಗನ್ಸುತ್ತೆ, ನಮ್ಮ ಪ್ರಾಚೀನ ಶಿಕ್ಷಣ ವ್ಯವಸ್ಥೆ ತುಂಬಾ ಚೆನ್ನಾಗಿತ್ತು ಅನ್ನೋದು ನನ್ನಿಂದ ಹೇಳ್ತಾ ಇಲ್ಲ. ಬ್ರಿಟಿಷರು ಭಾರತದಲ್ಲಿ ರಾಜ್ಯ ಸ್ಥಾಪಿಸುವ ಸಂದರ್ಭದಲ್ಲಿ, ಅವರ ಆಡಳಿತ ಸ್ಥಾಪಿಸುವ ಸಂದರ್ಭದಲ್ಲಿ ಮೊದಲು ಅವರು ದೃಷ್ಟಿ ಹರಿಸಿದ್ದು ನಮ್ಮ ಶಿಕ್ಷಣ ಸ್ಥಿತಿಗತಿಯ ಬಗ್ಗೆ ಒಂದು ಅಧ್ಯಯನ ಮಾಡ್ಲಿಕ್ಕೆ ಹೊರಡ್ತಾರೆ. ಈ ಶಿಕ್ಷಣ ಅಧ್ಯಯನ ಮಾಡ್ಲಿಕ್ಕೆ ಭಾರತದಲ್ಲಿ ಅಧ್ಯಯನ ಅವಶ್ಯಕತೆ ಇದೆ ಅಂತ ಹೇಳಿ ಅವರೊಂದು ಅಧ್ಯಯನವನ್ನು ರೂಪಿಸ್ತಾರೆ. ಅವಾಗ ನೋಡಿ ತುಂಬಾ ಇಂಟ್ರೆಸ್ಟಿಂಗ್. ಅಲ್ಲಿ ಏನಾಯ್ತು, ಆ ಥಿಯರಿ, ಆ ಒಂದು ವರದಿ ಹೇಳುತ್ತೆ, ಮುನ್ರೋ ವರದಿ ಹೇಳುತ್ತೆ, ಏನ್ ಕೇಳಿದ್ರೆ, ಭಾರತದಲ್ಲಿ ಇದಾಗಲೇ ಉತ್ತಮ ಗುರು ಪರಂಪರೆ ಇದೆ, ಶಿಕ್ಷಣದ ನೆಲೆಗಟ್ಟಿದೆ, ಉತ್ತಮ ಗುಣಮಟ್ಟದ ಶಿಕ್ಷಣ ಹೊಂದಿರುವಂತ ರಾಷ್ಟ್ರವೆಂದು ಗುರುತಿಸಲ್ಪಟ್ಟಂತ ಈ ದೇಶದಲ್ಲಿ ವಿದ್ಯಾರ್ಥಿಗಳ ಶಾರೀರಿಕ ಮಾನಸಿಕ ಯೋಗ್ಯತೆ ಅಥವಾ ಸಾಮರ್ಥ್ಯ ತುಂಬಾ ಚೆನ್ನಾಗಿದೆ. ಅವ್ರು ಹೇಳ್ತಾನೆ, ಅವನಿಗೆ ಹೆದರಿಕೆ ಇತ್ತು, ಅಂದ್ರೆ ಬ್ರಿಟಿಷರಿಗೆ ವರದಿ ಮಾಡುವಾಗ ಅವನಲ್ಲಿ ಹೆದರಿಕೆ ಇತ್ತು. ಇಂಥವರಿಗೆ ನಾವು ಬಂದು ಇಲ್ಲಿ ಹೊಸ ಶಿಕ್ಷಣ ನೀತಿ ಅಳವಡಿಸುವುದು ಸುಲಭ ಅಲ್ಲ. ಮೊದಲಿಗೆ ನಾವೇನ್ ಮಾಡ್ಬೇಕಾಗತ್ತೆ ಕೇಳಿದ್ರೆ, ನಮ್ಮ ಆಡಳಿತ ಇಲ್ಲಿ ಯಶಸ್ವಿ ಆಗ್ಬೇಕಾದ್ರೆ ಮೊದಲು ಅವರ ಶಿಕ್ಷಣ ಪದ್ಧತಿಯನ್ನು ನಾವು ಪರಿವರ್ತನೆ ಮಾಡಬೇಕಾಗತ್ತೆ. ಅನಂತರದಲ್ಲಿ ಬ್ರಿಟಿಷರು ನಮ್ಮ ಮೇಲೆ ಈ ಮೆಕಾಲೆ ಶಿಕ್ಷಣ ಪದ್ಧತಿ ಏನಿದೆ ಅಥವಾ ಇಂಗ್ಲಿಷ್ ಆಧಾರಿತ ಶಿಕ್ಷಣ ಏನಿದೆ ಇದನ್ನು ವೈಭವೀಕರಿಸಿ ನಮ್ಮ ಮೇಲೆ ಹಾಕಿದ್ರು. ನಾವು ಅದನ್ನು ಒಪ್ಕೊಳ್ತು, ಇವತ್ತಿಗೂ ಕೂಡ ಒಪ್ಕೊಂಡು ಬರ್ತಾ ಇದ್ದೇವೆ, ಏನೇ ಇರಲಿ. ಹಾಗಾಗಿ ಇಲ್ಲಿ ನಾವು ಇನ್ನೊಂದು ಚಿಂತನೆ ಮಾಡಬೇಕಾಗತ್ತೆ. ಸ್ವಾತಂತ್ರ್ಯ ಪಡೆದ ನಂತರ 7.5 ದಶಕಗಳು ಕಳೆದು ಬಂತಲ್ಲ, ಈ 7.5 ದಶಕಗಳಲ್ಲಿ ನಾವು ಇವತ್ತು ಬರೇ ಬ್ರಿಟಿಷರನ್ನು ದೂರಿದ್ರೆ ಪ್ರಯೋಜನ ಇಲ್ಲ. ಯಾಕೆ ಕೇಳಿದ್ರೆ, ನಾವು ಏನು ಮಾಡಿದ್ದೇವೆ ಈ 7.5 ದಶಕಗಳ ಕಾಲದಲ್ಲಿ ಶಿಕ್ಷಣ ಸುಧಾರಣೆಗೆ, ಬದಲಾವಣೆಗೆ ನಾವು ಏನೆಲ್ಲ ಕ್ರಮ ಕೈಗೊಂಡಿದ್ದೇವೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವು ಆತ್ಮವಿಮರ್ಶೆ ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ಮುಖ್ಯವಾಗಿ ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ನುವಂತಹದ್ದು 3 ಬಾರಿ ಇವತ್ತು ಬಂದಿದೆ. ಇದಾಗ್ಲೇ ನನ್ನ ಸ್ನೇಹಿತರು ಹೇಳಿದ್ರು. 1968ರಲ್ಲಿ ಅಂದಿನ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಮೊದಲ ಬಾರಿಗೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಅಳವಡಿಸುತ್ತಾರೆ. ಮಾತ್ರ ಅಲ್ಲ, 1986ರಲ್ಲಿ 2ನೇ ಶಿಕ್ಷಣ ಆಯೋಗ ಅಥವಾ ನೀತಿ ಎನ್ನುವಂತಹದ್ದು ರಾಜೀವ್ ಗಾಂಧಿ ಪೀರಿಯಡ್ ನಲ್ಲಿ ಕೂಡ ಬಂತು. ಹಾಗೆ ಇವಾಗ 2020ರಲ್ಲಿ ಇಂದಿನ ಪ್ರಧಾನಿ ನರೇಂದ್ರ ಮೋದಿ ಅವರು ಹಲವು ಮೂಲಭೂತವಾದ ಮಾರ್ಪಾಡಿನೊಂದಿಗೆ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಘೋಷಿಸಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಈಗ ನಾವು ಬೆಳಕು ಚೆಲ್ಲಬೇಕಾದ್ದು 2020ರ ರಾಷ್ಟ್ರೀಯ ಶಿಕ್ಷಣ ನೀತಿಯ ಪ್ರಮುಖ ಲಕ್ಷಣಗಳು ಏನು ಕಾಣುತ್ತೆ. ನಮ್ಗೆಲ್ಲ ಗೊತ್ತಿದೆ, ಆದ್ರೆ ಸ್ವಲ್ಪ ವಿಮರ್ಶೆ ಕೂಡ ಮಾಡಬೇಕಾಗುತ್ತೆ.
ಅಂದ್ರೆ ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಯಾಕೆ ಪ್ರಾಮುಖ್ಯತೆ ಪಡ್ಕೊಳ್ಳೋದು ಕೇಳಿದ್ರೆ, ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ನುವಂತಹದ್ದು KG to PG ಅಂತ ನಾನು ಕರಿತೇನೆ. ಪ್ರಾಥಮಿಕ ಹಂತದಿಂದ ಹಿಡಿದು ವಿಶ್ವವಿದ್ಯಾಲಯದ ಮಟ್ಟದವರೆಗೆ ದೊಡ್ಡ ಪ್ರಮಾಣದಲ್ಲಿ ಪರಿವರ್ತನೆಗೆ, ಸುಧಾರಣೆಗೆ ದಾರಿ ಮಾಡಿಕೊಡುವ ಒಂದು ಶೈಕ್ಷಣಿಕ ಕ್ರಾಂತಿಯಂತೆ ನಾನು ಕರೀತೇನೆ. ಮಾತ್ರ ಅಲ್ಲ, 21ನೇ ಶತಮಾನದಲ್ಲಿ ಸ್ಪರ್ಧಾತ್ಮಕ ಜಗತ್ತನ್ನು ಯಾವ ರೀತಿಯಲ್ಲಿ ಎದುರಿಸಬೇಕಾಗುತ್ತೆ. ಇನ್ ವೆರಿ ಕಾಂಪಿಟೇಟಿವ್ ವರ್ಲ್ಡ್ ಟುಡೇ, ವಾಟ್ ಯು ಲಿವ್ ಇನ್ ಎ ವೆರಿ ಗ್ಲೋಬಲೈಸೇಷನ್, ಜಾಗತೀಕರಣದ ಒಂದು ನೆರಳಿನಲ್ಲಿದ್ದೇವೆ. ಅದನ್ನು ನಮ್ಮ ಶಿಕ್ಷಣ, ನಮ್ಮ ಬದುಕು ಯಾವ ರೀತಿಯಾಗಿ ಎದುರಿಸಬೇಕಾಗುತ್ತೆ, ಅದು ಒಂದು ದೊಡ್ಡ ಸವಾಲು ನಮ್ಮ ಶಿಕ್ಷಣಕ್ಕೂ ಕೂಡ ಇದೆ. ಅದಕ್ಕೆ ಪರಿಹಾರ ಕಂಡುಕೊಳ್ಳಿಕ್ಕೆ ಈ ಶಿಕ್ಷಣ ಒಂದು ಪದ್ಧತಿಯಲ್ಲಿ ಅಥವಾ ಸಿಸ್ಟಮ್ ನಲ್ಲಿ ಅಳವಡಿಸಲಾಗಿದೆ. ಮಾತ್ರ ಇಲ್ಲ, ಇನ್ನೊಂದು ನಾವು ಮುಖ್ಯವಾಗಿ ಕಾಣಬೇಕಾಗುತ್ತೆ, 2 ಲಕ್ಷಣ ನಾನು ಕಾಣುವಂತಹದ್ದು. ಈಗ 2020 ತಂದಿದ್ದೇವೆ, ನಾಳೆ ಬೆಳಿಗ್ಗೆನೇ ಇದು ಅನುಷ್ಠಾನಗೊಳ್ಳುತ್ತಾ ಅಥವಾ ಪರಿಪೂರ್ಣವಾದ ಸ್ವರೂಪ ನಮಗೊಂದು ನಿಲ್ಲುತ್ತಾ? ಖಂಡಿತ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಹೇಳಿದ್ದಾರೆ, ಅದಕ್ಕೊಂದು ಟೈಮ್ ಬಾಂಡ್ ಕೊಟ್ಟಿದ್ದಾರೆ. ಏನು, 2040 ಹೊತ್ತಿಗೆ ಸಂಪೂರ್ಣ ಕಾರ್ಯಗತವಾಗಿ ಅದನ್ನು ಬದುಕಿನ ಅಂಗವಾಗಿ ನಾವು ಸ್ವೀಕರಿಸಬೇಕು. ಹಾಗೆ ನಾವು ಮಿಕಾಲ ಶಿಕ್ಷಣವನ್ನು ಇವತ್ತು ಬದುಕಿನ ಅಂಗವಾಗಿ ಸ್ವೀಕರಿಸಿದ್ದೇವೆ. ಅದೇ ತರದಲ್ಲಿ 2040 ಹೊತ್ತಿಗೆ ಇದು ಸಂಪೂರ್ಣವಾಗಿ ಕಾರ್ಯಗತಗೊಳ್ಳುವಂತ ಅಥವಾ ನಮಗೆ ಅದರ ರುಚಿ ಹಿಡಿಸುವಂತ ರೀತಿಯಲ್ಲಿ ಶಿಕ್ಷಣವನ್ನು ನಾವು ಕಾಣಬೇಕಾಗತ್ತೆ ಅನ್ನುವ 2040 ಟಾರ್ಗೆಟ್ ಅನ್ನು ಕೊಟ್ಟರು. ಇನ್ನೊಂದು ನೋಡಿ, ಪ್ರಾಥಮಿಕ ಶಿಕ್ಷಣ ಹಂತದಲ್ಲಿ 100% ನೋಡಿ, 100% ವಿದ್ಯಾರ್ಥಿಗಳ ಸೇರ್ಪಡೆಗೊಳ್ಳಬೇಕು. ಇವತ್ತು ನಮ್ಮಲ್ಲಿ ಸಾರ್ವತ್ರಿಕ ಶಿಕ್ಷಣ ಅಭಿಯಾನ ನಡೆದಿದೆ, ಎಷ್ಟೋ ವರ್ಷದಿಂದ ಬಂದಿದೆ. ನಾನು ಇದು ಹೊಸ ಪಾಲಿಸಿ ಅಂತ ಹೇಳ್ತಾ ಇಲ್ಲ, ಸವಾಲಿನಲ್ಲಿ ಅದ್ರ ಮತ್ತೆ ಚರ್ಚೆ ಮಾಡ್ತೇನೆ. ಅಂದ್ರೆ ವಿದ್ಯಾರ್ಥಿಗಳನ್ನು, ಮಕ್ಕಳನ್ನು ಶಾಲೆಗೆ ಸೇರಿಸಬೇಕು, ದೊಡ್ಡ ಮಟ್ಟದ 100ಕ್ಕೆ 100 ವಿದ್ಯಾರ್ಥಿಗಳು ಶಾಲೆ ಬರಬೇಕು ಅನ್ನುವ ಯೋಜನೆ ಇವತ್ತಲ್ಲ, ಹಳದಾದ ಯೋಜನೆ ಉಂಟು, ಆದ್ರೆ ಆಗ್ಲಿಲ್ಲ. ಯಾಕೆ ಅಲ್ವಾ? ಈ ಹೊಸ ಯೋಜನೆಯಲ್ಲಿ ಮತ್ತೆ ನಾವು ರಿಪೀಟ್ ಮಾಡಿದ್ದೇವೆ, 100% ವಿದ್ಯಾರ್ಥಿಗಳು ಶಾಲೆಯ ಕಡೆ ಮುಖ ಮಾಡಬೇಕು ಅನ್ನುವ ಯೋಜನೆ ಇದೆ. ಮಾತ್ರ ಅಲ್ಲ, ಇದು 2025 ಒಳಗೆ ಉನ್ನತ 2030 ಹೊತ್ತಿಗೆ ಇದು ಕೊನೆಗೊಳ್ಳಬೇಕು. ಅಂದ್ರೆ ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಮಕ್ಕಳು ಪ್ರಾಥಮಿಕ ಶಿಕ್ಷಣ ಏನಿದೆ ಅಥವಾ ಮೂಲ ಶಿಕ್ಷಣ ಏನಿದೆ ಅದನ್ನು 2030 ಪಡೆಯಬೇಕು. ಅದೇ 2025 ಉನ್ನತ ಶಿಕ್ಷಣ 50% ಇರಬೇಕು. ಅಂದ್ರೆ ನಮ್ಮಲ್ಲಿ ಇವತ್ತು ಪರ್ಸೆಂಟೇಜ್ ಎಷ್ಟಿದೆ, ಉನ್ನತ ಶಿಕ್ಷಣಕ್ಕೆ ಹೋಗುವವರು ಎಲ್ಲೋ 20-25% ಶೇಕಡ ಇದ್ದಾರೆ. ಇದನ್ನು 50% ಡಬ್ಲಿಂಗ್ ಮಾಡ್ಬೇಕಾಗತ್ತೆ ಅನ್ನುವ ಒಂದು ಒಳ್ಳೆಯ ಅಂಶ ಇದ್ರಲ್ಲಿ ನಾನು ಕಾಣ್ತಾ ಇದ್ದೇನೆ. ಸುಮಾರು 2 ಕೋಟಿ ಇವತ್ತು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ. ನೋಡಿ, ಇದು ತುಂಬಾ ಮಹತ್ವವಾದ ಒಂದು ವಿಚಾರ ಕೂಡ. 2,000 ಕೋಟಿ ವಿದ್ಯಾರ್ಥಿಗಳು ಇವತ್ತು ವಂಚಿತರೇ ಆಗ್ತಾ ಇದ್ದಾರೆ. ಅವರನ್ನು ಮುಖ್ಯವಾಗಿ ತರಬೇಕಾಗತ್ತೆ ಅನ್ನುವ ಹೊಸ ಶಿಕ್ಷಣ ನೀತಿಯಲ್ಲಿ ತುಂಬಾ ಸ್ಟ್ರೆಸ್ ಮಾಡಿ ಹೇಳಿದ್ದಾರೆ. ಇನ್ನೊಂದು, ಸಮಾನ ಗುಣಮಟ್ಟದ ಶಿಕ್ಷಣ ಎಲ್ಲರಿಗೂ ಸಮಾನವಾಗಿ ದೊರೆಯಬೇಕು. ಇದು ದೊಡ್ಡ ಸವಾಲು, ಮತ್ತೆ ನಾನು ಚರ್ಚೆ ಮಾಡ್ಲಿಕ್ಕೆ ಇದ್ದೇನೆ. ಈ ಒಂದು ನಮ್ಮ ಇವತ್ತಿನ 2020 ಶಿಕ್ಷಣ ನೀತಿಯಲ್ಲಿ ಬರುವಂತ ಪ್ರಮುಖ ಅಂಶ ಅಂತ ಹೇಳಿದ್ರೆ, ಸಮಾನ ಗುಣಮಟ್ಟದ ಶಿಕ್ಷಣ ಸಮಾನವಾಗಿ ಎಲ್ರಿಗೂ ಹಂಚಬೇಕು. ಹೇಗೆ ಸಾಧ್ಯ ಅನ್ನೋದನ್ನು ಮತ್ತೆ ನಾನು ಆಲೋಚನೆ ಮಾಡ್ತೇನೆ. ಇನ್ನೊಂದು ಪ್ರಮುಖವಾದ ಲಕ್ಷಣ, ಲಭ್ಯತೆ, ಎಲ್ಲರಿಗೂ ಲಭ್ಯವಾಗಬೇಕು. ಸಮಾನತೆ, ಕೈಗೆಟುಕುವ ಗುಣಮಟ್ಟದ ಶಿಕ್ಷಣ ಜೊತೆಗೆ ಉತ್ತರದಾಯಿತ್ವಗಳ ಶಿಕ್ಷಣ ನೀಡಬೇಕೆನ್ನುವಂತಹದ್ದು ಪ್ರಮುಖವಾಗಿ 2020 ಶಿಕ್ಷಣ ನೀತಿಯಲ್ಲಿ ನಾವು ಕಂಡುಕೊಳ್ಳುವಂತ ಅಂಶ. ನನಗೆ ಮುಂದಿರುವಂತಹದ್ದು 2020 ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿನ ಸಾಧಕಗಳೇನು ಸ್ವಲ್ಪ ಚಿಂತನೆ ಮಾಡಬೇಕಾಗತ್ತೆ. ಅಂದ್ರೆ ಅಲ್ಲಿರುವಂತ ವಾಟ್ ಆರ್ ದಿ ಅಡ್ವಾಂಟೇಜಸ್ ಆಫ್ ದಿಸ್ ನ್ಯೂ ಎಜುಕೇಶನ್ ಪಾಲಿಸಿ. ಒಂದು, 2030 ಹೊತ್ತಿಗೆ ಶಾಲಾ ಶಿಕ್ಷಣದಲ್ಲಿ 100ರ ಪ್ರಗತಿ ಸಾಧಿಸ್ತೇವೆ ಎನ್ನುವ ಒಂದು ಆಶಾಕಿರಣ ಇದೆ, ಅದು ನಾನು ತಗೊಳ್ತೇನೆ. ಹಾಗೆಯೇ ಶಿಕ್ಷಣದಿಂದ ವಂಚಿತರಾಗಿರುವ ಸುಮಾರು 2 ಕೋಟಿ ಮಕ್ಕಳನ್ನು ಒಳಗೆ ತರ್ತೇವೆ ಅನ್ನುವ ಒಂದು ಘೋಷಣೆ ಕೂಡ ಇದೆ. ಕನಿಷ್ಠ ಪಕ್ಷ 5ನೇ ತರಗತಿಯವರೆಗೆ ಮಾತೃಭಾಷೆಯಲ್ಲಿ ಶಿಕ್ಷಣ ತಗೊಳ್ಬೇಕು ಅಂತ ಇದೆ. ಇದನ್ನು ನಾನು ಮತ್ತೆ ಸವಾಲಿನ ಪ್ರಶ್ನೆಯಲ್ಲಿ ಮತ್ತೆ ಚರ್ಚೆ ಬಗ್ಗೆ ತಗೊಳ್ತಾ ಇದ್ದೇನೆ. ಅಂಕಗಳಿಗೆ ಹೆಚ್ಚು ಮಹತ್ವ ಕೊಡದೆ ವಿದ್ಯಾರ್ಥಿಗಳ ಸೃಜನಾತ್ಮಕ ಚಿಂತನೆಗಳಿಗೆ, ಚಟುವಟಿಕೆಗಳಿಗೆ ಪರಿಗಣಿಸಿ ಸಾಮರ್ಥ್ಯವನ್ನು ದಾಖಲಿಸುವಂತಹದ್ದು. ನೋಡಿ, ಇದು ಕೂಡ ದೊಡ್ಡ ಸವಾಲೆ. ಮುಂದೆ ನಾನು ಹೇಳ್ತೇನೆ ಇದು ಹೇಗೆ ಬಿಕಮ್ ದಟ್ ಬಿಗ್ ಚಾಲೆಂಜ್ ಟು ಮಾಡರ್ನ್ ಎಜುಕೇಶನ್ ಸಿಸ್ಟಮ್ ಅನ್ನು ಮುಂದೆ ಹೇಳ್ತೇನೆ. ಉನ್ನತ ಶಿಕ್ಷಣ ವಿಷಯಗಳ ಜೊತೆಗೆ ಅಲ್ಲಿ ಪೂರ್ತಿ ಒಂದು ವಿಷಯಗಳ ಆಯ್ಕೆಯಲ್ಲಿ ನಮ್ಗೊಂದು ಏನ್ ಮಾಡ್ತಾರೆ, ಇವತ್ತು ಫಾರ್ ಎಕ್ಸಾಂಪಲ್ ಒಂದು ಸ್ವಾತಂತ್ರ್ಯ ಸಿಕ್ಕಿದೆ. ಇದರಲ್ಲಿ ಇವತ್ತು ಏನಾಗಿದೆ, ಫಾರ್ ಎಕ್ಸಾಂಪಲ್ ನಾನು ಒಬ್ಬ ಆರ್ಟ್ಸ್ ವಿದ್ಯಾರ್ಥಿ ಇಟ್ಟುಕೊಳ್ಳಿ, ನಾನು ಆರ್ಟ್ಸ್ಗೆ ಸೇರಿದಾಗ ನಾನು 3 ವಿಷಯಗಳ ಬಗ್ಗೆ ಮಾತ್ರ ನನಗೆ ಆಯ್ಕೆ ಇರುವಂತಹದ್ದು, HEP. ಅದು ಬಿಟ್ರೆ ಮತ್ತೆ ಆ ಕಡೆ ಸೈನ್ಸ್ ಆಗಲಿ, ಕಾಮರ್ಸ್ ಆಗಲಿ ಅಥವಾ ಯಾವುದನ್ನು ನೋಡ್ಲಿಕ್ಕೆ ಅವಕಾಶ ಇಲ್ಲ. ಸಾಹಿತ್ಯ, ಸಂಗೀತ ಯಾವುದೂ ಇಲ್ಲ. ಆದ್ರೆ ಹೊಸ ಶಿಕ್ಷಣ ನೀತಿ ಏನ್ ಹೇಳುತ್ತೆ ಕೇಳಿದ್ರೆ, ನೀವು ಬರೀ HEP ಅಂತ ಅಲ್ಲ, HN ಜೊತೆಗೆ ಇನ್ನೊಂದು ತಗೊಳ್ಬಹುದು, ಫಿಸಿಕ್ಸ್ ತಗೊಳ್ಬಹುದು, ಕಾಮರ್ಸ್ ತಗೊಳ್ಬಹುದು, ಅಥವಾ ಇನ್ನು ಸಂಗೀತದ ಆಸಕ್ತಿ ಇದೆ ಅದಕ್ಕೂ ಕೂಡ ವೇಟೇಜ್ ಕೊಡುವಂತ ಒಂದು ಶಿಕ್ಷಣ ಕ್ರಮ ಖಂಡಿತವಾಗಿ ನಾನು ಅದನ್ನು ಅಪ್ರಿಸಿಯೇಟ್ ಮಾಡ್ತೇನೆ. ಇನ್ನೊಂದು, ವಿದ್ಯಾರ್ಥಿಗಳ ಮಾನಸಿಕ ದೈಹಿಕ ಬೆಳವಣಿಗೆಗೆ ಸಾಮರ್ಥ್ಯ ಅಭಿವೃದ್ಧಿಗೆ ತಕ್ಕಂತೆ ವಿವಿಧ ಹಂತಗಳು ರೂಪಿಸಿದ್ದಾರೆ. ಇಲ್ಲಿ 5, 3, 3, 4 ನೋಡಿ, ಈ ಹಂತಗಳು ನೋಡಿ ತುಂಬಾ ಚೆನ್ನಾಗಿದೆ. ಯಾಕೆ ಹೇಳಿದ್ರೆ ಹಿಂದೆ ವೆಸ್ಟರ್ನ್ ಮಾಡೆಲ್ ಅಲ್ಲಿ ಇತ್ತು
ಅರಿಸ್ಟಾಟಲ್ ಮೋಡ್ ಆಫ್ ಎಜುಕೇಶನ್ ಸಿಸ್ಟಮ್ ನಲ್ಲಿ ಕೂಡ ಇತ್ತು. ಅಥವಾ ಹಿಂದೆ ನಮ್ಮ ದಾರ್ಶನಿಕರು ಹೇಳಿದಂತ ಶಿಕ್ಷಣ ವ್ಯವಸ್ಥೆ ಹಾಗೆ ಪ್ರತಿ ಮಗುವಿನ ಒಂದು ಬೆಳವಣಿಗೆ, ಮಾನಸಿಕ ದೈಹಿಕ ಬೆಳವಣಿಗೆ, ಆ ಮಗುವಿನ ಅಭಿರುಚಿ ಏನಿದೆ ಅದಕ್ಕೆ ತಕ್ಕ ಹಾಗೆ ಈ ಒಂದು ಸ್ಟೇಜಸ್ ಏನಿದೆ, ಹಂತಗಳನ್ನು ಮಾಡಿದ್ದಾರೆ ನೋಡಿ, ಅದು ಅದ್ಭುತವಾದ ಒಂದು ರಚನೆ ಅಂತ ನಾನು ಹೇಳ್ತೇನೆ. ಹಾಗೆ ಹಿಂದೆ ಇರ್ಲಿಲ್ವಾ ಕೇಳ, ಇಲ್ಲ, ಎಲ್ಲ ಕಲಸು ಮೇಲೋಗ್ರವಾಗಿತ್ತು. ಹಿಂದೆ ಇತ್ತು ಅಲ್ವಾ, 10+2 ಏನೋ ಕಲಸು ಮೇಲೋಗ್ರವಾಗಿ ಯಾರು ಆ ರೀತಿ ಒಂದು ಸ್ಪಷ್ಟತೆ ಇರಲಿಲ್ಲ. ಆದ್ರೆ ಇಲ್ಲಿ ಏನ್ ಮಾಡಿದ್ರು, ಕರಿಕ್ಯುಲಮ್ ಇರ್ಬೋದು, ಅಥವಾ ವಿದ್ಯಾರ್ಥಿಗೆ ಪಾಠ ಹೇಳುವ ಶಿಕ್ಷಕನೇ ಇರ್ಬೋದು, ಅಥವಾ ಶಿಕ್ಷಣದ ವಾತಾವರಣ ಇರ್ಬೋದು, ಅದಕ್ಕೊಂದು ನಿಖರತೆ ಕೊಡುವಂತ ಕೆಲಸ ಇಲ್ಲ ಆಗಿದೆ ಅಂತ ಅನಿಸುತ್ತೆ. ಏನದು, ಪ್ರೌಢ ಶಿಕ್ಷಣದ 4 ವರ್ಷಗಳು ತಮಗಿಷ್ಟವಾದ ವಿಷಯಗಳು ಆಯ್ಕೆ ಮಾಡ್ಕೊಳ್ಬಹುದು ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಅಂದ್ರೆ ಈ ಪ್ರೌಢ ಶಿಕ್ಷಣದಲ್ಲಿ ವಿದ್ಯಾರ್ಥಿ, ನಾವು PUC ಮೊದಲು ಹೋದಾಗ, PUC ಹೋದಾಗ ನೀನು ಆರ್ಟ್ಸ್ ಸೇರ್ತೀಯಾ, ಸೈನ್ಸ್ ಸೇರ್ತೀಯಾ, ಕಾಮರ್ಸ್, ಈಗ ಹಾಗಲ್ಲ. ನೀವು ಪ್ರೌಢ ಶಿಕ್ಷಣ ಹಂತಕ್ಕೆ ಹೋದಾಗಲೇ 8, 9, 10, 12 ಹಾಗೆ ಹೋಗುವಾಗಲೇ 9, 10, 11, 12 ಈ 4 ಸ್ಟೇಜಸ್ ನಲ್ಲಿ ನಿಮಗೆ ಬೇಕಾದ ವಿಷಯಗಳನ್ನು ಅಧ್ಯಯನ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ನೋಡಿ. ದಟ್ ಇಸ್ ಅ ವೆರಿ ಲ್ಯಾಂಡ್ ಮಾರ್ಕ್ ಒಂದು ತೀರ್ಮಾನ ಅಂತ ನಾನು ತಗೊಳ್ತೇನೆ. ಇನ್ನೊಂದು, ಈ ಎಲ್ಲ ಕೋರ್ ವಿಷಯಗಳ ಜೊತೆಗೆ ಸಂಗೀತ, ಕಲೆ, ಸಾಹಿತ್ಯ, ಕ್ರೀಡೆ, ಬೋಧನಾ, ಅಧ್ಯಯನಕ್ಕೂ ಇಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಇವತ್ತು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಕೊಟ್ಟಿದ್ದಾರೆ. ಇಲ್ಲ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಈ ಹೊಸ ಶಿಕ್ಷಣ ನೀತಿ ಅನ್ವಯದಲ್ಲಿ ಅದ್ರ ಬಗ್ಗೆ ನಾವು ವಿಮರ್ಶೆ ಮಾಡ್ಲಿಕ್ಕಿದ್ದೇನೆ. EC ಅಂತ ಕರೀತಾರೆ, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಗಳನ್ನು ಸೇರಿಸಿದ್ದಾರೆ. 50 ಮಾರ್ಕ್ಗಳನ್ನು ನಿಮ್ಮ ಕೋರ್ ಸಬ್ಜೆಕ್ಟ್ ಜೊತೆ ಸೇರಿಸಿ ಕೊಡಬೇಕಂತ ಇದೆ. ಅದೇನೇ ಇರಲಿ, ಮತ್ತೆ ಅದ್ರ ಬಗ್ಗೆ ವಿಮರ್ಶೆ ಮಾಡೋಣ. ಇನ್ನು 2000 ಶಿಕ್ಷಣ ಹೊರನೋಟಕ್ಕೆ ತುಂಬಾ ಅದ್ಭುತವಾಗಿ ಕಾಣುತ್ತೆ. ಇದು ಆದ್ರೆ ನಮ್ಮ ಹಿಂದಿನ ಶಿಕ್ಷಣ ಕ್ರಮದಲ್ಲಿ ಈ ಎಲ್ಲ ಪೂರಕವಾದ ಅಂಶಗಳು ಇರಲಿಲ್ಲವೇ ಅನ್ನೋ ಪ್ರಶ್ನೆ ನನ್ನದು. ಹಾಗಾದ್ರೆ 2020ಕ್ಕೆ ಎಲ್ಲೋ ಬಂತು, 2020ರ ಹಿಂದಿನ ಶಿಕ್ಷಣದಲ್ಲಿ ಇದು ಯಾವುದೂ ಇರ್ಲಿಲ್ವಾ? ಇತ್ತು. ಆದ್ರೆ ಇಲ್ಲಿ ನಾವು ಆತ್ಮವಿಮರ್ಶೆ ಮಾಡ್ಕೊಳ್ಬೇಕಾಗತ್ತೆ. ಕಾನೂನು ಅನುಷ್ಠಾನಗೊಳಿಸುವವರು, ಶಿಕ್ಷಣ ಕ್ಷೇತ್ರ ಇರುವವರು, ನನ್ನಂತವ್ರು, ನಿಮ್ಮಂತವ್ರು ಆತ್ಮವಿಮರ್ಶೆ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲಿ ಸೋಲು ಗೆಲುವಿಗೆ ಕಾರಣಗಳೇನು? ಉದಾಹರಣೆಗೆ ಒಂದು ಸವಾಲು ನೋಡಿ, ನಾನು ಯಾವಾಗ್ಲೂ ಹೇಳೋದುಂಟು, ರಾಜ್ಯಶಾಸ್ತ್ರ ಅಧ್ಯಾಪಕನಾಗಿ ಶಿಕ್ಷಣದ ಬಗ್ಗೆ ಚಿಂತನೆ ಮಾಡುವ ಅಧ್ಯಾಪಕನಾಗಿ ಹೇಳ್ತೇನೆ, ಸಿಸ್ಟಮ್ ನಲ್ಲಿ ಎಲ್ಲಿಯೂ ದೋಷ ಇಲ್ಲ. ಪಾರ್ಲಿಮೆಂಟರಿ ಸಿಸ್ಟಮ್ನು ಚೆನ್ನಾಗಿದೆ, ಪ್ರೆಸಿಡೆನ್ಸಿಯಲ್ ಸಿಸ್ಟಮ್ ಚೆನ್ನಾಗಿರುತ್ತೆ, ಎಜುಕೇಶನ್ ಸಿಸ್ಟಮ್ 1986 ಚೆನ್ನಾಗಿರ್ಬೋದು, 2020 ಚೆನ್ನಾಗಿರ್ಬೋದು. ಆದ್ರೆ ಈ ಸಿಸ್ಟಮ್ ಅನ್ನುವಂಥದ್ದು ಸೋಲುವುದು ಗೆಲ್ಲುವುದು ಎಲ್ಲಿ ಕೇಳಿದ್ರೆ ನಮ್ಮ ಮೇಲೆ ಅಲ್ವಾ? ಅದು ಅನುಷ್ಠಾನ ಯಾವ ರೀತಿ ಆಗುತ್ತೆ, ಅದನ್ನು ಯಾವ ರೀತಿಯಾಗಿ ನಾವು ಸ್ವೀಕರಿಸಿದ್ದೇವೆ, ಅದನ್ನು ನಮ್ಮ ಒಡ್ಲಿಗೆ ಹಾಗೆ ತಗೊಂಡಿದ್ದೇವೆ, ನಮ್ಮ ಇಚ್ಛಾಶಕ್ತಿ ಏನಿದೆ ಅದರ ಮೇಲೆ, ಮತ್ತು ಸರ್ಕಾರದ ಒಂದು ಇಚ್ಛಾಶಕ್ತಿ ಬೇಕಾಗತ್ತೆ, ಅಥವಾ ಅದರ ಹಣಕಾಸಿನ ಸವಲತ್ತು ಕೊಡಬೇಕಾಗತ್ತೆ, ಅದರ ಹಿಂದೆ ಹೋಗ್ಬೇಕಾಗತ್ತೆ. ಆಗ ಮಾತ್ರ ಅದು ಒಂದು ಸವಾಲು, ಅದು ನೀರಿನ ನಿಲ್ಲಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ಸವಾಲು ನನಗನ್ಸುತ್ತೆ, ಮಾಸ್ ಎಜುಕೇಶನ್ ನೋಡಿ. ಈ ಮಾಸ್ ಎಜುಕೇಶನ್ ಇವತ್ತು ಹೇಳಿದ್ರು 100% ನಾವು ತರ್ತೀವಿ, ಹಿಂದಿರ್ಲಿಲ್ವಾ? ಸರ್ವ ಶಿಕ್ಷಣ ಅಭಿಯಾನದಲ್ಲಿ ಇರ್ಲಿಲ್ವಾ? 2 ಕೋಟಿ ಮಕ್ಕಳು ಅಷ್ಟೆಲ್ಲ ಆಗ್ಲೂ ಕೂಡ ಇವತ್ತಿಗೂ ಕೂಡ 2 ಕೋಟಿ ಮಕ್ಕಳು ಹೊರಗೆ ಇದ್ದಾರೆ ಅಂತ ಹೇಳಿದ್ರೆ ಸರ್ವ ಶಿಕ್ಷಣ ಅಭಿಯಾನ ಸೋತಿತ್ತು. ಯಾಕೆ ಸೋಲ್ತು? ಇದೇ ಸರ್ಕಾರ ಅಲ್ವಾ, ಇದೇ ನಮ್ಮ ಅಧಿಕಾರಿಗಳಲ್ವಾ, ಇದೇ ನಮ್ಮಂತ ಶಿಕ್ಷಕರಲ್ವಾ? ಹಾಗಾದ್ರೆ ಇದೇ ಶಿಕ್ಷಕರ ಇಟ್ಕೊಂಡು ಹೊಸ ಗೇಮ್ ಅನ್ನು ಆಡ್ಬೇಕಲ್ಲ, ಹೇಗೆ ಗೆಲ್ಲಿಕ್ಕೆ ಸಾಧ್ಯ? ಇದನ್ನು ನಮ್ಮ ಚಿಂತನೆ ಮಾಡಬೇಕಾಗುತ್ತೆ. ಇನ್ನೊಂದು, ವಿದ್ಯಾರ್ಥಿಗಳಿಗೆ ಕಲಿಕಾ ಶಕ್ತಿ, ಆಸಕ್ತಿ ಹುಟ್ಟಿಸಬೇಕು ಅನ್ನುವ ಕಾರಣಕ್ಕಾಗಿ ಹಿಂದೆ ನೋಡಿ, ನಾನು ಇವತ್ತಿನ ಮತ್ತೆ ಅದನ್ನು ಕ್ಲಿಕ್ ಮಾಡ್ತಾ ಇದ್ದೇನೆ, ವಿದ್ಯಾರ್ಥಿಗಳಲ್ಲಿ ಕ್ರಿಯಾಶಕ್ತಿ, ಆಸಕ್ತಿ, ಅಭಿರುಚಿ ಹೆಚ್ಚಿಸಬೇಕಂತ ಹೇಳಿ ಶಿಕ್ಷಣದಲ್ಲಿ ನಲಿಕಲಿ ಅಂತ ಹಾಕಿದ್ರು. ಪ್ರಾಥಮಿಕ ಶಿಕ್ಷಣದಲ್ಲಿ ನಲಿಕಲಿ ಅಲ್ವಾ, ಮಾಡಿ ತಿಳಿ ನೋಡಿ ತಿಳಿ ಎಲ್ಲ ಕಲಿ ಉಂಟಲ್ಲ, ಅದೆಲ್ಲ ಹಿಂದೆ ಇರ್ಲಿಲ್ವಾ? ಹಾಗಾದ್ರೆ ಇದನ್ನು ಶಿಕ್ಷಣ ವಿದ್ಯಾರ್ಥಿಗಳ ಪಾಠ ಮಾಡಿದ್ದು ನಾವೇ ಅಲ್ವಾ? ಯಾಕೆ ಮಕ್ಕಳು ಅಲ್ಲಿ ಪ್ರಗತಿ ಹೊಂದಲಿಲ್ಲ, ಅಭಿವೃದ್ಧಿ ಹೊಂದಲಿಲ್ಲ, ಆ ಕ್ರಿಯೇಟಿವ್ನೆಸ್ ಮಕ್ಕಳೇ ಬರ್ಲಿಲ್ಲ? ಅಂದ್ರೆ ಎಲ್ಲೊಂದ್ ಕಡೆ ಏನಾಗಿದೆ ಕೇಳಿದ್ರೆ, ಈ ನಲಿಕಲಿ ಏನಾಯ್ತು ನೋಡಿ, ಒಳ್ಳೆ ಪ್ರೋಗ್ರಾಮ್, ಗವರ್ಮೆಂಟಿನ ಒಳ್ಳೆ ಪ್ರೋಗ್ರಾಮ್, ಅದು ಎಲ್ಲಿಗೆ ಬಂದ್ ನಿಂತ ಅಂತ ಹೇಳಿದ್ರೆ, ಒಂದು 4-5 ಕ್ಲಾಸಿನ ವಿದ್ಯಾರ್ಥಿಗಳು ಒಟ್ಟು ಸೇರಿಸಿ ನಲಿಕಲಿ ಮಾಡುದು. ಯಾಕೆ 4 ಜನ ಮಾಸ್ಟ್ರೇ ಬರ್ಲಿಲ್ಲ ಇವತ್ತು ಕ್ಲಾಸಿಗೆ, 4 ಜನ ಮೇಷ್ಟ್ರು ಬರ್ಲಿಲ್ಲ ಅಂತ ಹೇಳಿ ಮಕ್ಕಳೆಲ್ಲ ಸೇರಿಸಿ ನಲಿಕಲಿ ಮಾಡಿ ಅಂತ. ಇದು ಕಾಟಾಚಾರದ ಕಾರ್ಯಕ್ರಮ ಆಗುತ್ತೆ. ನಾನು ಯಾಕೆ ಇದ್ರು ಎಚ್ಚರಿಸ್ತಾ ಇದ್ದೇನೆ ಕೇಳಿದ್ರೆ, ಈ ಕಾಟಾಚಾರದ ಕಾರ್ಯಕ್ರಮ 2020ಕ್ಕೆ ಬಂದ್ರೆ ಮತ್ತೆ ಇದೇ ದುರಂತ ಆಗುತ್ತೆ. ಇದರ ಬಗ್ಗೆ ಇವತ್ತು ಸರ್ಕಾರ ಇರ್ಬೋದು, ಶಿಕ್ಷಣ ಕ್ಷೇತ್ರದವರು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗತ್ತೆ. ಅದಾಗ್ಲೇ ನನ್ನ ಸ್ನೇಹಿತರು ಮಾತಾಡ್ತಾ ಹೇಳಿದ್ರು, ಏನ್ ಕೇಳಿದ್ರೆ, ಎಲ್ಲೋ ಮೈಂಡ್ ಸೆಟ್ ಚೇಂಜ್ ಮಾಡ್ಬೇಕಾಗತ್ತೆ ಅಲ್ವಾ? ಶಿಕ್ಷಕರು, ನಮ್ಮಂತ ಶಿಕ್ಷಕರ ಮೈಂಡ್ ಸೆಟ್ ಚೇಂಜ್ ಮಾಡ್ಬೇಕಾಗತ್ತೆ. ನಾವು ಯಾರು ವೆರಿ ಟ್ರೆಡಿಷನಲ್ ಔಟ್ಲುಕ್ ಇದ್ದೇವೆ, ಬ್ಲಾಕ್ ಬೋರ್ಡ್, ಡಸ್ಟರ್, ಚಾಕ್ ಇಟ್ಕೊಂಡು ತಿರ್ತಾ ಇದ್ದೀವಿ. ಅಂದ್ರೆ ಎಲ್ಲೋ ಹೊಸ ವಾತಾವರಣ, ಶೈಕ್ಷಣಿಕ ವಾತಾವರಣ ಸೃಷ್ಟಿ ಮಾಡಬೇಕಾದಂತ ಸಂದರ್ಭ ನಮ್ಮ ಮುಂದೆ ಇದೆ ಬಂಧುಗಳೇ. ಇನ್ನೊಂದು, ಮುಖ್ಯವಾಗಿ ಮೈಂಡ್ ಸೆಟ್ ಯಾರದು? ಒಂದು ಶಿಕ್ಷಣ ಸಂಸ್ಥಾಪಕರು, ಶಿಕ್ಷಣ ಸಂಸ್ಥೆಗಳು ಯಾರು ಸ್ಥಾಪನೆ ಮಾಡ್ತಾರೆ ಅವ್ರ ಮೈಂಡ್ ಸೆಟ್ ಬದಲು ಮಾಡಲೇಬೇಕಾಗತ್ತೆ ಅಲ್ವಾ? ಶಿಕ್ಷಣ ಅಂತ ಹೇಳಿದ್ರೆ ಅಂಕಗಳಿಕೆ ಹಿಂದೆ ಹೋಗುದಲ್ಲ,
ನಾನು ಅದ್ರ ಬಗ್ಗೆ ಖಾರವಾಗಿ ಮಾತಾಡಬಹುದು. ಯಾಕೆ ಹೇಳಿದ್ರೆ ಇವತ್ತು ಶಿಕ್ಷಣ ಸಂಸ್ಥೆ ನಾವು ಎಂತ ಸ್ಥಾಪನೆ ಮಾಡ್ತಿದ್ದೇವೆ? ಆರ್ಟ್ಸ್ ಬಗ್ಗೆ ಸ್ಥಾಪನೆ ಮಾಡ್ತೇವೆ, ಹ್ಯುಮ್ಯಾನಿಟೀಸ್ ಬಗ್ಗೆ ಯಾವ ಕಾಲೇಜುಗಳು ಸ್ಥಾಪನೆ ಮಾಡ್ಲಿಕ್ಕೆ ಹೋಗಲ್ಲ. ನಾವು ಮಾಡುವುದೇನು? ಸೈನ್ಸ್ ಎಲ್ಲಿ ಡಿಮಾಂಡ್ ಇದೆ, ಕಾಮರ್ಸ್ ಎಲ್ಲಿದೆ, ಇಂಜಿನಿಯರಿಂಗ್ ಎಲ್ಲಿದೆ, ಎಲ್ಲಿ ಬರ್ತದೆ ಹಣ ಅಲ್ಲಿಗೆ ಹೋಗ್ತೇವೆ. ಹಾಗಾದ್ರೆ ಇಂಥ ಒಂದು ಓವರ್ ಆಲ್ ಪ್ರೋಗ್ರೆಸ್ ಇರುವಂತ ಶಿಕ್ಷಣ ಏನಿದೆ, ಸಮಗ್ರ ಶಿಕ್ಷಣ ಯಾರು ಕೊಡ್ಬೇಕು? ಖಾಸಗಿಯರು ಕೊಡ್ಬೇಕಾ, ಸರ್ಕಾರ ಕೊಡ್ಬೇಕಾ ಅನ್ನುವ ಸವಾಲು ನಮ್ಮ ಮುಂದೆ ಬರುತ್ತೆ. ಯಾಕೆ ಕೇಳಿದ್ರೆ ಅದು ಸುಲಭದ ಮಾತಲ್ಲ. ಇನ್ನೊಂದು ನಾನು ಹೇಳ್ಬೇಕಾಗುತ್ತೆ, ಮಾತೃಭಾಷೆ ಅಂತ ಹೇಳಿದ್ವಿ, ತುಂಬಾ ಖುಷಿ ಆಯ್ತು. ಯಾಕೆ ಮಾತೃಭಾಷೆಯಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡಬೇಕಾದ್ದು ಖಂಡಿತ ಸರಿ. ಇವನು ಗಾಂಧಿ ಕೂಡ ಇದನ್ನೇ ಪ್ರತಿಪಾದಿಸಿದ್ರು. ನೀವು 5ನೇ ತರಗತಿವರೆಗೆ ಅಥವಾ ಮೊದಲ ಹಂತದಲ್ಲಿ ಪ್ರತಿಯೊಂದು ಮಗುವಿನಲ್ಲಿ ಒಂದು ಕ್ರಿಯೇಟಿವ್ನೆಸ್ ಬೇಕಾಗತ್ತೆ, ಚಿಂತನೆ ಮಾಡಬೇಕಾಗತ್ತೆ, ಅಲ್ಲಿ ಮಾತೃಭಾಷೆ ಪ್ರಧಾನ ಆಗತ್ತೆ. ನಮ್ಮಲ್ಲಿ ಇನ್ನೊಂದು ಸಮಸ್ಯೆ ಬರುತ್ತೆ. ಯಾವ್ದು ನಿಮ್ಮ ಮಾತೃಭಾಷೆ? ಜಾತಿಗೊಂದು ಮಾತೃಭಾಷೆ ಇದೆ, ಪ್ರದೇಶಕ್ಕೊಂದು ಮಾತೃಭಾಷೆ ಇದೆ. ಇವಾಗ್ಲೇ ಶಿಕ್ಷಣ ಏನಿದೆ ಇದು ಕಂಕರೆಂಟ್ ಲಿಸ್ಟ್ ಅಲ್ಲಿ ಬರುತ್ತೆ, ಸಮವರ್ತಿ ಪಟ್ಟಿಯಲ್ಲಿ ಬರುತ್ತೆ. ಕಂಕರೆಂಟ್ ಲಿಸ್ಟ್ ಸಮವರ್ತಿ ಪಟ್ಟಿಯಲ್ಲಿ ಬರುತ್ತೆ. ಕೇಂದ್ರದ ಅನುದಾನ ಇರುತ್ತೆ, ರಾಜ್ಯದ ಅನುದಾನವೂ ಇರುತ್ತೆ. ಅಂದ್ರೆ ಎರಡು ಸರ್ಕಾರಗಳು ಸಮಾನವಾಗಿ ಚಲಿಸಿದರೆ ಈ ಶಿಕ್ಷಣ ಅನ್ನುವಂತಹದ್ದು ಯಶಸ್ವಿ ಆಗ್ಲಿ ಸಾಧ್ಯ ಆಗುತ್ತೆ. ವಾಟ್ ಯು ಆರ್ ಫೆಡರಲಿಸಂ ಅಲ್ವಾ? ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಇದ್ದೇವೆ. ಇದನ್ನು ತಲೆಯಲ್ಲಿ ಇಟ್ಕೊಂಡು ನಾವು ಅನುಷ್ಠಾನದ ಬಗ್ಗೆ ಚಿಂತನೆ ಮಾಡಬೇಕಾಗತ್ತೆ. ಇನ್ನೊಂದು ಸರ್ಕಾರಿ ಮತ್ತು ಖಾಸಗಿ ವಲಯ ಅಂತ ಹೇಳ್ತಾರೆ ನೋಡಿ, ಇದು ಒಂದು ಸವಾಲೆ. ಯಾಕೆ ಕೇಳಿದ್ರೆ ಇದು ಮತ್ತೆ ದೊಡ್ಡ ಸವಾಲಾಗಬಹುದು. ಏಕ ಪ್ರಕಾರದ ಗುಣಮಟ್ಟ ಕಾಪಾಡಿಕೊಂಡು ಬರುವುದು. ಖಾಸಗಿ ವಲಯ ಕಮರ್ಷಿಯಲ್ ಆಗಿ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಕಮರ್ಷಿಯಲ್ ಆಗಿ ತೆಗೆದುಕೊಳ್ಬಹುದು. ನಿನ್ನೆ ನನ್ನ ಸ್ನೇಹಿತರು ಒಂದು ಯೂಟ್ಯೂಬ್ ನಲ್ಲಿ ನೋಡಿದೆ, ಡಾಕ್ಟರ್ ಕರುಣಾಕರ್ ಮಾತಾಡ್ತಾ ಇದ್ರು. ಏನ್ ಕೇಳಿದ್ರೆ ಯಾವ್ದು ಕೋಡಿಂಗ್ ಸಿಸ್ಟಮ್ ಅಂತ ಹೇಳಿದ್ರು. ನೋಡಿ, ಇದಾಗಲೇ ಕೋಡ್ ಅನ್ನುವ ಒಂದು ಪರಿಕಲ್ಪನೆ ಬಗ್ಗೆನೆ ಸಾಕಷ್ಟು ಕಮರ್ಷಿಯಲ್ ಆದಂತ ಜಾಹೀರಾತುಗಳು ಬರ್ತಿದೆ, ಕಂಪನಿಗಳು ಬರ್ತಾ ಇದೆ, ಅಥವಾ ಅದ್ರ ಬಗ್ಗೆ ಹೆಚ್ಚು ಸ್ಟ್ರೆಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲೋ ಒಂದು ರೀತಿ ಪ್ರತಿಯೊಂದನ್ನು ಕೂಡ ಒಂದು ರೀತಿ ಕಮರ್ಷಿಯಲೈಸ್ ಮಾಡುವಂತ ಖಾಸಗಿ ವಲಯ ಹುಟ್ಕೊಳ್ಬಹುದು. ಅಥವಾ ಇವತ್ತು ಫಾರ್ ಎಕ್ಸಾಂಪಲ್ ನೀವು ಬರೇ ಒಂದು ಶಿಕ್ಷಣ ಅಂತ ಹೇಳಿದ್ರೆ ಬರೀ ಅಂಕ ಅಲ್ಲ, ರ್ಯಾಂಕು ಅಲ್ಲ ಅಂದಾಗ ಈ ಟ್ಯುಟೋರಿಯಲ್ ಕಾಲೇಜಸ್ಗಳಿದೆ, ಟ್ಯೂಷನ್ ಕ್ಲಾಸಸ್ಗಳಿದಾವೆ. ಅವುಗಳು ಏನ್ ಮಾಡ್ತಾರೆ ಕೇಳಿದ್ರೆ ಅವ್ರದೇ ಒಂದು ಲಾಬಿ ವರ್ಕ್ ಮಾಡಬಹುದು. ಯಾಕೆ ಕೇಳಿದ್ರೆ ಅಂಕಗಳೇ ಪ್ರಧಾನ ಆಗುತ್ತೆ, ನಿಮ್ದು ಯಾವುದು ಅಲ್ಲ ಅನ್ನುವ ಮಟ್ಟಿಗೆ ಇವತ್ತು ನಡೀತಾ ಇದೆ. ಇದನ್ನೆಲ್ಲವನ್ನು ಎದುರಿಸಿಕೊಂಡು ನಮ್ಮ ಮಗುವನ್ನು ಸಮರ್ಥ ಒಬ್ಬ ವ್ಯಕ್ತಿಯಾಗಿ ಬೆಳೆಸಬೇಕಾದಂತ ಸವಾಲು ನಮ್ಮ ಮುಂದೆ ಇದೆ. ಕೆಲವೇ ನಿಮಿಷದಲ್ಲಿ ಮುಗಿಸ್ತೇನೆ. ಇನ್ನು ರ್ಯಾಂಕುಗಳು ಪ್ರಧಾನವೆಂದು ಪ್ರತಿಪಾದಿಸುವ ಹಂತಕ್ಕೂ ಬರಬಹುದು. ಯಾಕೆ ಕೇಳಿದ್ರೆ ಅಂತಿಮವಾಗಿ ನಾವು ಏನ್ ಕಲಿತು ಗೊತ್ತುಂಟಾ? ರ್ಯಾಂಕುಗಳು, ಅಂಕಗಳು ಪ್ರಧಾನ ಅಂತ ಇವತ್ತು ಹೇಳಿದ್ರು, ಇದ್ರಲ್ಲಿ ಏನು ಅಲ್ಲ ಅಂತ. ನಿಮ್ಮ ಮೊನ್ನೆ ಕರುಣಾಕರ್ ಮಾತಾಡುವಾಗಲೇ ಹೇಳಿದ್ರು, ಒಬ್ಬ ವಿದ್ಯಾರ್ಥಿಯನ್ನು ನೋಡ್ತೇನೆ, ಅವನು ಕ್ಲಾಸಿನಲ್ಲಿ ತುಂಬಾ ತೀರಾ ವೀಕ್ ಇದ್ದ, ಆದ್ರೆ ಅವನು ಒಂದು ವಾಸ್ತವಿಕ ಬದುಕಿನಲ್ಲಿ ಅವನು ತುಂಬಾ ಫ್ಲರಿಶ್ ಆಗಿದ್ದಾನೆ, ತುಂಬಾ ದೊಡ್ಡ ಎಂಟರ್ಪ್ರಿನರ್ಶಿಪ್ ಆಗಿದ್ದಾನೆ. ಅಂದ್ರೆ ಎಲ್ಲೋ ಒಂದು ಕಡೆ ಕ್ಲಾಸಿನಿಂದ ಹೊರಗೆ ಕಳಿಸುವಾಗ ಅವನಿಗೆ 3rd ಕ್ಲಾಸ್ ಮಾಡಿ ಕಳಿಸಿರ್ಬೋದು, ಆದ್ರೆ ಬದುಕಿನಲ್ಲಿ ಅವನು 1st ಕ್ಲಾಸ್ ಆಗಿದ್ದಾನೆ. ಅಂದ್ರೆ ಆ ರೀತಿಯಲ್ಲಿ ಸ್ವೀಕರಿಸುವಂತ ಈ ಸಮಾಜ, ರಕ್ಷಕರು, ಶಿಕ್ಷಣ ವ್ಯವಸ್ಥೆ ಬದಲಾಗಬೇಕಾಗತ್ತೆ. ಇದು ಇವತ್ತು ನಾಳೆ ಇಂದು ಬದಲಾಗುವಂತ ಸ್ಥಿತಿ ಅಲ್ಲ. ಕೊನೆಯದಾಗಿ ಒಂದು ತೀರ್ಮಾನವನ್ನು ಕೊಟ್ಟು ನನ್ನ ಮಾತನ್ನು ಮುಗಿಸ್ತೇನೆ ಬಂಧುಗಳು. 2020 ರಾಷ್ಟ್ರೀಯ ಶಿಕ್ಷಣ ನೀತಿ ಭಾರತದ ಶೈಕ್ಷಣಿಕ ವಲಯದಲ್ಲಿ ಹೊಸ ಅಲೆಯನ್ನು ಎಬ್ಬಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಯಾವಾಗ ಇಷ್ಟೆಲ್ಲವನ್ನೂ ನಾವು ತಲೆಯಲ್ಲಿ ಇಟ್ಕೊಂಡು ಒಬ್ಬ ಶಿಸ್ತುಬದ್ಧ ಪ್ರಾಮಾಣಿಕ ಶಿಕ್ಷಕನಾಗಿ, ಆಡಳಿತಗಾರನಾಗಿ ಅನುಷ್ಠಾನಗೊಳಿಸಿದ್ದೇ ಆದ್ರೆ ಖಂಡಿತವಾಗಿ ಶಿಕ್ಷಣ ರಂಗದಲ್ಲಿ ಒಂದು ಕ್ರಾಂತಿಕಾರಿ ಹೆಜ್ಜೆ ನಮ್ಮಲ್ಲಿ ಆಗೇ ಆಗುತ್ತೆ. ಮಾತ್ರ ಅಲ್ಲ, ಮಾತೃಭಾಷೆಯಲ್ಲಿ ಮೊದಲ ಪ್ರಾಥಮಿಕ ಶಿಕ್ಷಣ ಇದು ಅತ್ಯುತ್ತಮವಾದ ಒಂದು ಕಲ್ಪನೆ ಇದು ಖಂಡಿತವಾಗಿ. ಯಾಕೆ ಹೇಳಿದ್ರೆ ಹಿಂದೆ ಕೂಡ ಇತ್ತು, ನಾವು ಸಾಕಷ್ಟು ಉದಾಹರಣೆ ಕೊಡಬಹುದು. ಒಂದು ಮಗು 8ನೇ ಕ್ಲಾಸ್ ಕನ್ನಡ ಮಾಧ್ಯಮದಲ್ಲಿ ಓದಿ 8ನೇ ಕ್ಲಾಸಿನ ನಂತರ ಇಂಗ್ಲಿಷ್ ಮಾಧ್ಯಮ ತಕೊಂಡು ತುಂಬಾ ಬ್ರಿಲಿಯಂಟ್ ಆದ ವಿದ್ಯಾರ್ಥಿಗಳು ಇದ್ದಾರೆ. ಇಂಗ್ಲಿಷ್ ನಲ್ಲಿ ಮಾತಾಡ್ತಾರೆ, ಕನ್ನಡದಲ್ಲಿ ಮಾತಾಡ್ತಾರೆ. ಅಂತ ಒಂದು ಶಿಕ್ಷಣ ವ್ಯವಸ್ಥೆ ಇವತ್ತು ಬರ್ತಾ ಇದೆ. ಇನ್ನೊಂದು ಸಂಶೋಧನೆ, ಮನೆ ನಮ್ಮ ಕರುಣಾಕರ್ ಅಂತ ಹೇಳಿದ್ರು, ಸಂಶೋಧನೆಗಳು ಕೇವಲ ಇವತ್ತು ಏನಾಗ್ತಾ ಇದೆ, ಸಂಶೋಧನೆಗಳು ಬೇಕಾಬಿಟ್ಟಿಯ. ಇವತ್ತು ನಾನು ಡಾಕ್ಟರೇಟ್ ಮಾಡಿದ್ರೆ 2 ವರ್ಷ ಬಿಟ್ಟು ನಿಮ್ಮ ಡಾಕ್ಟರೇಟ್ ಟಾಪಿಕ್ ಏನ್ ಕೇಳಿದ್ರೆ ನನಗೆ ಗೊತ್ತಿಲ್ಲ. ನಮ್ಮ ಡಾಕ್ಟರೇಟ್ ಟಾಪಿಕ್ಗಳು ಅಥವಾ ಸಬ್ಜೆಕ್ಟ್ ನಾವು ಮಾಡಿದ ಪೇಪರ್ಸ್ಗಳು ಎಲ್ಲಿರುತ್ತೆ ಕೇಳಿದ್ರೆ ಗ್ರಂಥಾಲಯದಲ್ಲಿ ಇರುತ್ತೆ. ನಾವು ಯಾಕೆ ಮಾಡಿದ್ದು? ಬರೇ ನಮ್ಮ ಪ್ರಮೋಷನ್, ಬಡ್ತಿ, ನಮ್ಗೆ ಇನ್ಕ್ರಿಮೆಂಟ್ ಬರುತ್ತಾ? UGC ಹೇಳಿತು, ನೀವು ಕಂಪಲ್ಸರಿ ಯು ಶುಡ್ ಡೂ ಯುವರ್ MPhil ಆರ್ ಯು ಶುಡ್ ಡೂ ಯುವರ್ ಡಾಕ್ಟರೇಟ್.
ಮಾಡಿದ್ದೇವೆ. ಅದರ ಒಂದು ಅಗತ್ಯತೆ ಏನಿದೆ ಅದು ಜನರಿಗೆ ತಲುಪಿದ ಇಲ್ವೋ ನೀವು ಇನ್ಸ್ಟಾನ ನೀವು ಇನೋವೇಟಿವ್ ಬಗ್ಗೆ ಮಾತಾಡ್ತಾನೆ ಕೇಳಿದೆ. ಕರ್ನಾಟಕ ಹೇಳಿದ್ರೆ ಸರಿ ಅದು. ಯಾಕೆ ಕೇಳಿದ್ರೆ ನಾವು ಸಂಶೋಧನೆ ಮಾಡಿ ಬದಿಯಲ್ಲಿ ಇಟ್ಬಿಟ್ರೆ ಯಾರಿಗೂ ಪ್ರಯೋಜನ, ನನಗೂ ಪ್ರಯೋಜನ ಇಲ್ಲ, ಶಿಕ್ಷಣ ವ್ಯವಸ್ಥೆಗೂ ಪ್ರಯೋಜನ ಇಲ್ಲ, ಸಾರ್ವಜನಿಕ ಇಲ್ಲ. ಬಟ್ ಅದರಿಂದ ಏನಾದ್ರೂ ಒಂದು ಆವಿಷ್ಕಾರ ಆಗ್ಬೇಕು. ಅವ್ರು ನೆದರ್ಲ್ಯಾಂಡ್ ಬಗ್ಗೆ ಉದಾಹರಣೆ ಕೊಟ್ಟರು, ನನಗೆ ಸ್ಪಷ್ಟವಾಗಿ ನೆನಪಿದೆ. ನೆದರ್ಲ್ಯಾಂಡ್ ಗಳಲ್ಲಿ ಡಾಕ್ಟರೇಟ್ ಪ್ರಮಾಣ ಕಡಿಮೆ ಇರಬಹುದು, ನಮ್ಮಲ್ಲಿ ಸಿಕ್ಕಾಪಟ್ಟೆ ಇದೆ, ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವುಗಳಿಗೆ ಎಷ್ಟರ ಮಟ್ಟಿಗೆ ಇನೋವೇಟಿವ್ ಆಗಿದ್ದಾವೆ, ಆವಿಷ್ಕಾರಗೊಂಡಿದ್ದಾವೆ, ಅದು ಪ್ರಾಮುಖ್ಯತೆ ಆಗುತ್ತೆ. ಅದಕ್ಕೆ ಹೆಚ್ಚು ಇವತ್ತು ಒತ್ತು ಕೊಡ್ತಾ ಇದ್ದಾರೆ, ಅದು ಆಗ್ಬೇಕಾಗತ್ತೆ. ಕೊನೆಯದಾಗಿ ಇಲ್ಲಿ ಎಲ್ಲ ಇದು ತರಲಿಕ್ಕೆ ಸಾಕಷ್ಟು ಸವಾಲುಗಳಿದೆ, ತೊಡಕುಗಳಿದೆ. ಅದನ್ನೆಲ್ಲ ಮೀರಿ ನಾವು ಹೊಸ ಶಿಕ್ಷಣ ನೀತಿಯನ್ನು ರೂಪಿಸೋಣ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ನಮಸ್ಕಾರ ಬಂಧುಗಳೇ. ಇವಾಗ ಧನ್ಯವಾದಗಳು ಸುರೇಂದ್ರನಾಥ್ ಶೆಟ್ಟಿ ಅವರಿಗೆ. ನಮಸ್ಕಾರ ಸರ್. ಧನ್ಯವಾದಗಳು ಸುರೇಂದ್ರನಾಥ್ ಶೆಟ್ಟಿಗೆ. ನಮಸ್ಕಾರ ಸರ್. ನಮಸ್ಕಾರ. ಬಾರಿ ಒಂದು ಈ ರಾಷ್ಟ್ರೀಯ ಶಿಕ್ಷಣ ನೀತಿ, ನಾನು ಅದನ್ನ ಹೊಸ ಶಿಕ್ಷಣ ನೀತಿ ಅಂತ ಕರೆಯುವುದಿಲ್ಲ. ಯಾಕಂದ್ರೆ ಹೊಸ ಶಿಕ್ಷಣ ನೀತಿ ಅನ್ನುವಂಥದ್ದು ಸಾಕಷ್ಟು ಸರಿ ಬಂದಿದೆ, ಅವಾಗ ಹೊಸ್ತಿರುತ್ತೆ, ಮತ್ತೆ ಅದು ಹಳತಾಗತ್ತೆ. ಹಾಗಾಗಿ ನಾನು ಹೇಳೋದೇನಂತಂದ್ರೆ ಇದು ರಾಷ್ಟ್ರೀಯ ಶಿಕ್ಷಣ ನೀತಿ, ರಾಷ್ಟ್ರೀಯ ಚಿಂತನೆ ಇರುವಂತ ಒಂದು ಶಿಕ್ಷಣ ಪದ್ಧತಿ. ರಾಷ್ಟ್ರದ ಬಗ್ಗೆ ಅಭಿಮಾನ ಮೂಡಿಸಬೇಕು ಮಕ್ಕಳಲ್ಲಿ. ಇನ್ನೇ 15-20 ವರ್ಷದ ನಂತರ ಬರುವಂತ ನೆಕ್ಸ್ಟ್ ಜನರೇಷನ್ ಏನಿದೆ, ದೇಶವನ್ನ ಪ್ರೀತಿ ಮಾಡುವಂತ ಮಕ್ಕಳು ಹುಟ್ಟಬೇಕು, ಬೆಳಿಬೇಕು ಅನ್ನುವಂತ ಒಂದು ದಟ್ಟವಾದ ನಿರ್ಧಾರವನ್ನ ಇಟ್ಕೊಂಡು ಈ ಒಂದು ಪಾಲಿಸಿಯನ್ನ ಕಸ್ತೂರಿ ರಂಗನ್ ಅವರ ನೇತೃತ್ವದಲ್ಲಿ ತುಂಬಾ ಸವಿಸ್ತಾರವಾಗಿ ಮಾಡಿದ್ದಾರೆ. ಸಂತೋಷದ ವಿಷಯ ಅಂತಂದ್ರೆ ಕಸ್ತೂರಿ ರಂಗನ್ ಅವರು ಕೂಡ ಕರ್ನಾಟಕದವರಂತಾನೆ ಹೇಳ್ಬೋದು, ಯಾಕಂದ್ರೆ ಅವರ ವೃತ್ತಿ ಜೀವನ ಸಂಪೂರ್ಣ ಕರ್ನಾಟಕದಲ್ಲಾಗಿದೆ. ಮತ್ತೊಬ್ರು ಪ್ರೊಫೆಸರ್ MK ಶ್ರೀಧರ್ ಅವರು ಬೆಂಗಳೂರಿನವರು, ಮತ್ತೊಬ್ರು ಪ್ರೊಫೆಸರ್ ಕಟ್ಟಿಮನಿ. ಆ 7 ಜನರ ಟೀಮ್ ನಲ್ಲಿ 3 ಜನ ಕರ್ನಾಟಕದವರು. ಅದರಷ್ಟು ಒಂದು ಹೆಮ್ಮೆಯ ವಿಷಯ ಇನ್ನೊಂದಿಲ್ಲ. ಹಾಗಾಗಿ ಕರ್ನಾಟಕಕ್ಕೆ ಈ ಪಾಲಿಸಿಯ ಇಂಪ್ಲಿಮೆಂಟೇಷನ್ ಫಸ್ಟ್ ಆಗ್ಬೇಕು ನಮ್ಮ ದೇಶದಲ್ಲಿ ಅಂತ ಒಂದು ಆಸೆ ನಮ್ದೆಲ್ಲ. ಇದ್ರ ಜೊತೆಯಲ್ಲಿ ಸ್ನೇಹಿತರೆ, ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತಂದ್ರೆ, ಈ ಒಂದು ಪಾಲಿಸಿ ಅಂತ ಏನಿದೆ ಇದರಲ್ಲಿ ಸಾಧಾರಣ ಒಂದು 27 ಚಾಪ್ಟರ್ ಬರುತ್ತೆ. 66 ಪುಟದ ಒಂದು ಪಾಲಿಸಿ ಇದು. ಈ ಪಾಲಿಸಿಯನ್ನ 66 ಪುಟನ ನಾನು ಓದ್ಬಿಡ್ತೇನೆ ಅಂತ ನೀವು ಪ್ರಯತ್ನ ಮಾಡಿದ್ರೆ ಸರಿಸುಮಾರು 1 ಅಥವಾ 2 ಪೇಜಿನಲ್ಲಿ ನೀವು ಟಯರ್ಡ್ ಆಗ್ತೀರಿ, ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಈ ಪ್ರತಿಯೊಂದು ಶಬ್ದ ಕೂಡ ಹೆವಿಲಿ ಲೋಡೆಡ್ ಅಂತ ನಾವು ಕರಿಬಹುದು. ಅದಕ್ಕೆ ಬೇರೆ ಬೇರೆ ರೀತಿಯ ಅರ್ಥ ಇದೆ. ಇನ್ನೊಂದು ವಿಷಯ ಏನಂತಂದ್ರೆ, ಪಾಲಿಸಿ ಇದು ಗೈಡ್ ಲೈನ್ಸ್ ಅಲ್ಲ, ದಯವಿಟ್ಟು ಗಮನಿಸಿ. ಪಾಲಿಸಿ ಯಾಕೆ ಅಂತ ಹೇಳ್ತೇವೆ ಅಂದ್ರೆ, ಇದು ಫ್ರೇಮ್ ವರ್ಕ್ ಮಾತ್ರ ಹೇಳುತ್ತೆ, ಅಂದ್ರೆ ಈ ಒಂದು ಚೌಕಟ್ಟಿನಲ್ಲಿ ಕೆಲಸ ಆಗ್ಬೇಕು ಅಂತ. ಆದ್ರೆ ಚೌಕಟ್ಟಿನ ಒಳಗೆ ಏನಾಗ್ಬೇಕು ಅನ್ನುವಂಥದ್ದು ನಿರ್ಧಾರ ಮಾಡುವಂಥದ್ದು ಆ ರಾಜ್ಯ ಸರ್ಕಾರಗಳು, ಅಲ್ಲಿಯ ಶಿಕ್ಷಣ ಮಂತ್ರಿಗಳು ಹಾಗೂ ಆ ಯೂನಿವರ್ಸಿಟಿ ಜವಾಬ್ದಾರಿ ಆಗ್ತದೆ. ಯಾವ ಯೂನಿವರ್ಸಿಟಿಗೂ ಒಂದು ಕಾಮನ್ ಸಿಲೆಬಸ್ ಮಾಡಿ ಅಂತ ಅವ್ರು ಹೇಳಿಲ್ಲ. ಹಾಗಾಗಿ ಇದು ಗೈಡ್ ಲೈನ್ ಅಲ್ಲ, ಇದು ಫ್ರೇಮ್ ವರ್ಕ್. ಫ್ರೇಮ್ ವರ್ಕ್ ಅನ್ನ ಯಾವ ರೀತಿಯಾಗಿ ಬೇಕಾದ್ರೆ ನೀವು ಇಂಟರ್ಪ್ರಿಟ್ ಮಾಡಬಹುದು. ಯಾಕಂದ್ರೆ ನಮ್ಮ ದೇಶದ ಸಂವಿಧಾನ ಇದ್ದಾಗೆ ಒಬ್ಬ ಒಳ್ಳೆ ಲಾಯರು ಅದನ್ನ ಒಳ್ಳೆ ರೀತಿಯಿಂದ ಇಂಟರ್ಪ್ರಿಟ್ ಮಾಡ್ತಾನೆ, ಒಬ್ಬ ಲಾಯರು ಅವನ ಬುದ್ಧಿ ಸರಿ ಇಲ್ಲ ಅಂತಂದ್ರೆ ಅದನ್ನ ಅವ ಕೆಟ್ಟ ರೀತಿಯಲ್ಲಿ ಇಂಟರ್ಪ್ರಿಟ್ ಮಾಡ್ತಾನೆ. ಹಾಗಾಗಿ ಇದೊಂದು ಪಾಲಿಸಿಯನ್ನ ಯಾವ ರೀತಿಯಾಗಿ ಇಂಟರ್ಪ್ರಿಟರ್ ಮಾಡ್ತಾರೆ ಅನ್ನೋದ್ರ ಮೇಲೆ, ಅನುಷ್ಠಾನ ಮಾಡ್ತಾರೆ ಅನ್ನೋದ್ರ ಮೇಲೆ ಈ ಒಂದು ಪಾಲಿಸಿಯ ಸಂಪೂರ್ಣ ಯಶಸ್ಸು ಕಾದು ನಿಂತಿದೆ. ಪ್ರೊಫೆಸರ್ ಸುರೇಂದ್ರನಾಥ್ ಶೆಟ್ಟಿ ಅವರು ಹೇಳಿದ್ರು, ಸರಿಸುಮಾರು 2030ನೇ ಇಸ್ವಿಗೆ ಇದು ಒಂದು ಯಶಸ್ವಿಯಾಗಿ ಒಂದು ಹಂತ ತಲುಪಬೇಕು ಅಂತ. ಸಾಧಾರಣ ಒಂದು 2030ರಿಂದ 2035ನೇ ಇಸ್ವಿವರೆಗೆ ಹೋಗ್ಬೋದು. ಅದು ಒಂದು ಮಟ್ಟವನ್ನ ಕಾಣ್ತದೆ ಅನ್ನುವಂತ ಆಶಯವನ್ನ ನಾವೆಲ್ಲ ಇಟ್ಕೊಂಡಿದ್ದೇವೆ. ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಈಗಾಗಲೇ ಸಾಕಷ್ಟು ರೀತಿಯ ಕಾರ್ಯಕ್ರಮಗಳನ್ನ ಮಾಡಿದೆ. ಮೊದಲಿನ ಹಾಗಲ್ಲ. ಈ ಒಂದು ಪಾಲಿಸಿನ ಪ್ರಿಪೇರ್ ಮಾಡುವಾಗ ನೀವು ಆಶ್ಚರ್ಯ ಪಡ್ಬೋದು. ಸಾಧಾರಣ 2 ಲಕ್ಷ ಚಿಲ್ಲರೆ ಜನ ಇದರಲ್ಲಿ, ಅಂದ್ರೆ ಜನ ಅಂತಂದ್ರೆ ಬೇರೆ ಬೇರೆ ವ್ಯಕ್ತಿಗಳು, ಬ್ಲಾಕ್ ಮಟ್ಟದಿಂದ ಹಿಡಿದು ಮೆಂಬರ್ ಆಫ್ ಪಾರ್ಲಿಮೆಂಟ್ ವರೆಗೆ ಇನ್ವಾಲ್ವ್ ಆಗಿ ಸಾಧಾರಣ 2 ಲಕ್ಷ ಚಿಲ್ಲರೆ ಸಜೆಷನ್ಸ್ ಅನ್ನ ತಗೊಂಡು ಈ ಒಂದು ಪಾಲಿಸಿನ ಮಾಡಿದ್ದಾರೆ. ಹಾಗಾಗಿ ಈ 66 ಪೇಜಿನ ಏನು ಪಾಲಿಸಿ ಇದೆ ತುಂಬಾ ಹೆವಿಲಿ ಲೋಡೆಡ್ ಇದೆ. ಹಾಗಾಗಿ ನಮ್ಗೆ ಈಗ ಒಂದು 15 ನಿಮಿಷ ಪ್ರೊಫೆಸರ್ ಸುರೇಂದ್ರನಾಥ್ ಶೆಟ್ಟಿ ಅವರಿಗೆ ಒಂದು 15 ನಿಮಿಷ ನನಗೆ ಕೊಟ್ಟಾಗ ಭಾರಿ ಕಷ್ಟ ಆಗ್ತದೆ. ಆದ್ರೂ ಕೂಡ ಒಂದು ಪಕ್ಷಿ ನೋಟವನ್ನ ಕೊಡ್ಲಿಕ್ಕೆ ನಾವಿಬ್ರು ಪ್ರಯತ್ನ ಮಾಡ್ತೇವೆ. ದಯವಿಟ್ಟು ಗಮನಿಸಿ, ಈಗಿನ ಒಂದು ಶಿಕ್ಷಣ ಪದ್ಧತಿ ಬಗ್ಗೆ ಪ್ರೊಫೆಸರ್ ಸುರೇಂದ್ರನಾಥ್ ಶೆಟ್ಟಿ ಅವರು ಹೇಳಿದ್ರು ಸಾಕಷ್ಟು ವಿಷಯವನ್ನ. ನನ್ನ ಒಂದು ಪ್ರೆಸೆಂಟೇಶನ್ ನಾನು ಯಾವ ರೀತಿ ಮಾಡ್ತಾ ಇದ್ದೇನೆ ಅಂತಂದ್ರೆ, ನಿಮ್ಗೆ ಒಂದು ಸ್ಟಾಟಿಸ್ಟಿಕ್ಸ್ ಅನ್ನ ಕೊಡ್ತೇನೆ. ಅಂದ್ರೆ ಇದರಲ್ಲಿ ಬರ್ಡ್ಸ್ ಐ ವ್ಯೂ ಆಫ್ ಹೈಯರ್ ಎಜುಕೇಶನ್ ಅಂಡ್ ಎಜುಕೇಶನ್ ಇನ್ ಜನರಲ್, ಯಾವ ರೀತಿಯಾಗಿ ಪಕ್ಷಿ ನೋಟದಲ್ಲಿ ನಮ್ಗೆ ಈ ಒಂದು ಶಿಕ್ಷಣ ಪದ್ಧತಿ ಕಾಣ್ತದೆ ಅನ್ನುವಂಥದ್ದನ್ನ ನಾವು ಚರ್ಚೆ ಮಾಡೋಣ. ಅದಾದ ನಂತರದಲ್ಲಿ ನಾನು ಸ್ವಲ್ಪ ಶಾಲಾ ಶಿಕ್ಷಣದ ಬಗ್ಗೆ ಮಾತಾಡ್ತೇನೆ,
ಹಾಗೆ ಹೈಯರ್ ಎಜುಕೇಶನ್ ಬಗ್ಗೆ ಸ್ವಲ್ಪ ಒತ್ತು ಕೊಟ್ಟು ಮಾತಾಡ್ತೇನೆ. ಅದಾದ ನಂತರ ಸವಾಲುಗಳು ಸಾಕಷ್ಟು ಇದೆ, ಆದ್ರೆ ಎದುರಿಸುವಂತ ದೃಢ ನಿರ್ಧಾರ ಶಿಕ್ಷಕರ ಮಾಡದಲ್ಲಿ ಇದೇನು ದೊಡ್ಡ ಸವಾಲಂತ ಅನ್ಸೋದಿಲ್ಲ. ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಚರ್ಚೆಯನ್ನು ಕೂಡ ನಾನು ಮಾಡ್ತೇನೆ. ಗೆಳೆಯರೆ, ಒಂದನ್ನ ಗಮನಿಸಿ, ನಮ್ಮಲ್ಲಿ ಸಾಕಷ್ಟು ವಿಶೇಷ ರೀತಿಯ ವಿಶ್ವವಿದ್ಯಾನಿಲಯಗಳಿದೆ. ಉದಾಹರಣೆಗೆ ಸೆಂಟ್ರಲ್ ಯೂನಿವರ್ಸಿಟಿ ಅಂತ ಕರಿತೇವೆ, ಸ್ಟೇಟ್ ಯೂನಿವರ್ಸಿಟಿ ಅಂತ ಕರಿತೇವೆ, ಡೀಮ್ಡ್ ಯೂನಿವರ್ಸಿಟಿ ಅಂತ ಕರಿತೇವೆ, ಸ್ಟೇಟ್ ಪ್ರೈವೇಟ್ ಯೂನಿವರ್ಸಿಟಿ ಅಂತ ಕರಿತೇವೆ, ಇನ್ಸ್ಟಿಟ್ಯೂಷನ್ ಆಫ್ ಹೈಯರ್ ಇಂಪಾರ್ಟೆನ್ಸ್ ಅಂತ ಕರಿತೇವೆ. ಇದೆಲ್ಲದರ ಜೊತೆಗೆ MHRD ಇನ್ನೂ ಒಂದು ಹಾಕಿದೆ, ಅದ್ರ ನೀವು ಆಶ್ಚರ್ಯ ಪಡ್ಬೋದು, ಆ ವೆಬ್ಸೈಟ್ ಅಲ್ಲಿ ಇದೆ, ಫೇಕ್ ಯೂನಿವರ್ಸಿಟೀಸ್ ಅಂತ ಕೂಡ ಹಾಕಿದ್ದಾರೆ. ಅಂದ್ರೆ ಫೇಕ್ ಯೂನಿವರ್ಸಿಟಿ ಅನ್ನೋದು ಉಂಟು ಅನ್ನೋದು MHRD ಗಮನಕ್ಕೂ ಇದೆ. ಗಮನಕ್ಕಿದ್ದು ಏನ್ ಮಾಡಿದ್ರು ಅನ್ನೋದನ್ನು ನಾವು ಸ್ವಲ್ಪ ಯೋಚನೆ ಮಾಡಬೇಕು, ಚರ್ಚೆ ಮಾಡಬೇಕಾದಂತ ಸುದ್ದಿ. ಅದೇ ರೀತಿ ಬೇರೆ ಬೇರೆ ರೀತಿಯ ಏನಂತ ಕರೀತಾರೆ, ಸ್ಟ್ಯಾಚ್ಯುಟರಿ ಅಥವಾ ರೆಗ್ಯುಲೇಟರಿ ಬಾಡೀಸ್ ಸಾಕಷ್ಟಿದೆ. ಕನ್ಫ್ಯೂಷನ್ ಎಲ್ಲರಿಗೂ. ಒಂದ್ ಕಡೆಗೆ UGC ಹೇಳುತ್ತೆ, ಒಂದ್ ಕಡೆಗೆ AICT ಹೇಳುತ್ತೆ, ಡೆಂಟಲ್ ಕೌನ್ಸಿಲ್ ಆಫ್ ಇಂಡಿಯಾ, ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ, ಅಗ್ರಿಕಲ್ಚರಿಗೆ ಬೇರೆ, ಫಾರ್ಮಸಿಗೆ ಬೇರೆ. ಅವ್ರೇನ್ ಮಾಡ್ತಾರಂತ ಇವ್ರಿಗೆ ಗೊತ್ತಿಲ್ಲ, ಇವ್ರೇನ್ ಮಾಡ್ತಾರಂತ ಅವ್ರಿಗೆ ಗೊತ್ತಿಲ್ಲ. ಇಂಥ ಒಂದು ವ್ಯವಸ್ಥೆ ಈಗ ಇದೆ. ಪ್ರೊಫೆಸರ್ ಸುರೇಂದ್ರನಾಥ್ ಶೆಟ್ಟಿ ಅವರು ಹೇಳಿದ್ರು, ಹಿಂದಿನ ಶಿಕ್ಷಣ ಪದ್ಧತಿ ಹೇಗಿತ್ತು, ಭಾರತೀಯ ಶಿಕ್ಷಣ ಪರಂಪರೆ ಹೇಗಿತ್ತು ಅನ್ನೋದನ್ನ ವಿಸ್ತಾರವಾಗಿ ಹೇಳಿದಾರೆ ಅವರು. ಆದ್ರೆ ಅದ್ರಲ್ಲಿ ಒಂದೇ ಒಂದು ಪಾಯಿಂಟ್ ಅನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಏನಂದ್ರೆ ಅದು ಮಲ್ಟಿ ಡಿಸಿಪ್ಲಿನರಿ ಎಜುಕೇಶನ್ ಸಿಸ್ಟಮ್ ಆಗಿತ್ತು. ಈಗ ಏನಾಗಿದೆ, ಇಂಜಿನಿಯರಿಂಗ್ ಅದೊಂದು ಇಂಜಿನಿಯರಿಂಗ್ ಮಾತ್ರ, ಫಾರ್ಮಸಿ ಅದೊಂದು ಫಾರ್ಮಸಿ ಮಾತ್ರ, ಮೆಡಿಕಲ್ ಅವ್ರು ಮಾತ್ರ. ದಯವಿಟ್ಟು ಗಮನಿಸಿ, ಒಬ್ಬ ವ್ಯಕ್ತಿಯ ಸಂಪೂರ್ಣ ಬೆಳವಣಿಗೆ ಅಂದ್ರೆ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ಅನ್ ಇಂಡಿವಿಜುವಲ್ ಅಂತ ನಾವು ಕರಿತೇವೆ, ಬೇಕಾಗುವಂಥದ್ದು ಮಲ್ಟಿ ಡಿಸಿಪ್ಲಿನರಿ ಎಜುಕೇಶನ್. ಈಗ ಒಬ್ಬ ಇಂಜಿನಿಯರ್ ಆದ್ರೂ ಕೂಡ ಅವನಿಗೆ ಸೈಕಾಲಜಿ ಗೊತ್ತಿರಬೇಕು, ಹ್ಯೂಮನ್ ವ್ಯಾಲ್ಯೂಸ್ ಗೊತ್ತಿರಬೇಕು, ಆಮೇಲೆ ಎನ್ವಿರಾನ್ಮೆಂಟ್ ಬಗ್ಗೆ ಗೊತ್ತಿರಬೇಕು. ಇದೇನು ಗೊತ್ತಿಲ್ಲ ಅಂತಂದ್ರೆ ಅವೊಬ್ಬ ಇಂಜಿನಿಯರ್ ಅಂದ್ರೆ ಈಸ್ ದ ಫ್ಯಾಂಟಾಸ್ಟಿಕ್ ಇಂಜಿನಿಯರ್ ಅಂತ ನೀವು ಹೇಳ್ಬೋದೇ ವಿನಃ ಒಬ್ಬ ಒಳ್ಳೆ ವ್ಯಕ್ತಿ ಮಾತ್ರ ಒಬ್ಬ ಒಳ್ಳೆ ಇಂಜಿನಿಯರ್ ಆಗ್ಲಿಕ್ಕೆ ಸಾಧ್ಯ ಇದೆ. ಆ ಎಲ್ಲ ದೃಷ್ಟಿಯನ್ನ ಗಮನದಲ್ಲಿ ಇಟ್ಟುಕೊಂಡು ಈ ಒಂದು ಪಾಲಿಸಿಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಮುಂದಿನ ದಿವಸದಲ್ಲಿ ಈ ರೀತಿಯ ಒಂದು ಸೈಲೋಸ್ ಇರುವುದಿಲ್ಲ, ಆಯ್ತಾ. ಇಂಜಿನಿಯರಿಂಗ್ ಕಾಲೇಜ್ ಬರೀ ಇಂಜಿನಿಯರಿಂಗ್ ಕಾಲೇಜ್ ಆಗಿರುವುದಿಲ್ಲ, ಮೆಡಿಕಲ್ ಕಾಲೇಜ್ ಬರೀ ಮೆಡಿಕಲ್ ಕಾಲೇಜ್ ಆಗಿರುವುದಿಲ್ಲ, ಎಲ್ಲಾ ರೀತಿಯ ಕಲೀಲಿಕ್ಕೆ ಅಲ್ಲಿ ಅವಕಾಶ ಇರಬೇಕು ಅನ್ನೋದನ್ನೇ ಮೇರು ಅಂತ ಕರೆದ್ರು. ಅಂದ್ರೆ ಮಲ್ಟಿ ಡಿಸಿಪ್ಲಿನರಿ ಎಜುಕೇಶನ್ ಸಿಸ್ಟಮ್ ಅಂಡ್ ರಿಸರ್ಚ್ ಯೂನಿವರ್ಸಿಟಿ, ಮೇರು. ಮುಂದಿನ 2030ನೇ ಇಸ್ವಿಯಲ್ಲಿ ಹಾಗೂ 35ನೇ ಇಸ್ವಿ ಒಳಗಡೆ ಎಲ್ಲಾ ಶಿಕ್ಷಣ ಸಂಸ್ಥೆಗಳು ಮೇರು ಆಗಬೇಕು, ಮಲ್ಟಿ ಡಿಸಿಪ್ಲಿನರಿ ಎಜುಕೇಶನ್ ಅಂಡ್ ರಿಸರ್ಚ್. ಇದ್ರ ಬಗ್ಗೆ ಮಾತಾಡ್ತಾರೆ. ಹಾಗೆ ರೆಗ್ಯುಲೇಟರಿ ಸಿಸ್ಟಮ್ ಅನ್ನ ಚೇಂಜ್ ಮಾಡಿದ್ದಾರೆ. ಒಂದೇ ಒಂದು ರೆಗ್ಯುಲೇಟರ್, ಅದರಲ್ಲಿ 4 ವರ್ಟಿಕಲ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಾನು ಮತ್ತೆ ಮಾತಾಡ್ತೇನೆ. ಒಂದು ಪಕ್ಷಿ ನೋಟ ನಿಮ್ಮ ಎಲ್ಲರ ಗಮನಕ್ಕೆ. ನಮ್ಮ ದೇಶದಲ್ಲಿ 1,000ಕ್ಕೂ ಮಿಕ್ಕಿ ವಿಶ್ವವಿದ್ಯಾನಿಲಯಗಳಿದೆ. ಸಾಧಾರಣ 45,000 ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಕಾಲೇಜುಗಳಿದೆ. ಸಾಧಾರಣ 10,000ಕ್ಕೂ ಹೆಚ್ಚು ಸ್ಟ್ಯಾಂಡ್ ಅಲೋನ್ ಇನ್ಸ್ಟಿಟ್ಯೂಷನ್ಸ್ಗಳಿದೆ. 385 ಪ್ರೈವೇಟ್ ಯೂನಿವರ್ಸಿಟೀಸ್ಗಳಿದೆ. ಗಮನಿಸಿ, 16 ವುಮೆನ್ಸ್ ಯೂನಿವರ್ಸಿಟೀಸ್ ಇದೆ. ಇದು ನಮ್ಮ ಹೆಚ್ಚಿನವರ ಗಮನಕ್ಕಿಲ್ಲ. 16 ವುಮೆನ್ಸ್ ಯೂನಿವರ್ಸಿಟಿ ಇದೆ. ಮತ್ತೆ ಬೇರೆ ಬೇರೆ ಒಂದು 548 ಜನರಲ್ ಯೂನಿವರ್ಸಿಟಿ, 162 ಟೆಕ್ನಿಕಲ್ ಯೂನಿವರ್ಸಿಟಿ, 63 ಅಗ್ರಿಕಲ್ಚರ್ ಯೂನಿವರ್ಸಿಟಿ. ಇದನ್ನ ನೋಡಿದಾಗ ಇದೊಂದು ದೊಡ್ಡ ಒಂದು ಶಿಕ್ಷಣ ಪದ್ಧತಿ ಗೆಳೆಯರೆ. ಚೈನಾ ಬಿಟ್ರೆ ಇಂಡಿಯಾನೇ ನೆಕ್ಸ್ಟ್ ಬರೋದು. ನಾವು ಜನಸಂಖ್ಯೆಯಲ್ಲೂ 2ನೇ ಇದ್ದೇವೆ, ಈ ಒಂದು ಸಿಸ್ಟಮ್ ನಲ್ಲೂ ಕೂಡ ನಾವು 2ನೇ ಇದ್ದೇವೆ. ಆದ್ರೆ ಕೆಲವೊಂದ್ ಕಡೆ ಏನಾಗಿದೆ ಅಂತಂದ್ರೆ, ಈಗ ನೋಡಿ ಬಿಹಾರದಲ್ಲಿ ಮತ್ತೆ ಕರ್ನಾಟಕದಲ್ಲಿ ಇದು 2 ಎಕ್ಸ್ಟ್ರೀಮ್. ನೋಡಿ ಏನಾಗತ್ತೆ ಅಂತಂದ್ರೆ, ಬಿಹಾರದಲ್ಲಿ 1 ಲಕ್ಷ ಕಾಲೇಜ್ ಹೋಗುವಂತ ಮಕ್ಕಳಿದ್ರೆ, 1 ಲಕ್ಷ ಕಾಲೇಜ್ ಹೋಗುವ ಮಕ್ಕಳಿದ್ರೆ ಅಲ್ಲಿ ಬರೀ 7 ಕಾಲೇಜುಗಳಿದೆ. 1 ಲಕ್ಷ ಕಾಲೇಜ್ ಮಕ್ಕಳಿಗೆ 7 ಕಾಲೇಜುಗಳು ಮಾತ್ರ ಇರುವುದು ಆ ಏಜಿನ ಗ್ರೂಪಿಗೆ. ಅದೇ ನಮ್ಮ ಕರ್ನಾಟಕದಲ್ಲಿ 1 ಲಕ್ಷ ಕಾಲೇಜಿಗೆ ಹೋಗುವಂತ ಯಾರು ವಯಸ್ಸಿನವರು ಇರ್ತಾರೆ ಅವರಿಗೆ 53 ಕಾಲೇಜುಗಳಿದೆ. ನಮ್ಮ ಕರ್ನಾಟಕ ಆ ಒಂದು ವಿಷಯದಲ್ಲಿ ಅತ್ಯುತ್ತಮ ರಾಜ್ಯ ಇಡೀ ದೇಶದಲ್ಲಿ. ಆದ್ರೆ ಈ ಒಂದು ಗ್ಯಾಪ್ ಇದೆಯಲ್ಲ, ಅದು ನಮ್ಮ ದೇಶಕ್ಕೆ ಒಳ್ಳೆದಲ್ಲ. ಎಲ್ಲಾ ಕಡೆಗೂ ಕೂಡ ವಿದ್ಯಾರ್ಥಿಗಳೇ, ಇದೇ ನಮ್ಮ ದೇಶದ ನಾಗರಿಕರವರು, ಅವರಿಗೆ ಸಮಾನವಾದಂತ ಅವಕಾಶಗಳು ಸಿಕ್ಕಬೇಕು ಅನ್ನುವಂತ ವಾದ ಈ ಪಾಲಿಸಿಯಲ್ಲಿ ಸಾಕಷ್ಟು ಸರಿ ಮಂಡಿಸ್ತಾರೆ ಅವರು. ಮತ್ತೊಂದೇನಾಗತ್ತೆ, ಈಗ ನಾನು 1,000 ಯೂನಿವರ್ಸಿಟಿ ಇದೆ ಅಂತ ಹೇಳಿದ್ರು ಕೂಡ ಸಾಧಾರಣ ಒಂದು 16% ಯೂನಿವರ್ಸಿಟಿಲಿ ಏನಾಗತ್ತೆ ಅಂತಂದ್ರೆ ಬರೀ ಒಂದು 100 ಮಾತ್ರ ಇರುವಂತದ್ದು ಸ್ಟೂಡೆಂಟ್ ಸಂಖ್ಯೆ. ಆದ್ರೆ 4% ಕಡೆಗೆ 3,000ಕ್ಕಿಂತ ಹೆಚ್ಚಿದ್ದಾರೆ. ಅಂದ್ರೆ ಕೆಲವೊಂದು ಯೂನಿವರ್ಸಿಟಿಲಿ ಸ್ಟೂಡೆಂಟ್ಸ್ ಕಡಿಮೆ, ಇನ್ನು ಕೆಲವೊಂದು ಯೂನಿವರ್ಸಿಟಿಲಿ ತುಂಬಾ ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ದಾರೆ. ಇದು ಒಂದು ಹೈಯರ್ ಎಜುಕೇಶನ್ ಒಂದು. ಮತ್ತೆ ಇನ್ನೊಂದು ನೋಡಿ, ಸಾಧಾರಣ ಹೈಯರ್ ಎಜುಕೇಶನ್ ನಲ್ಲಿ 37
37.4 ಸ್ಟೂಡೆಂಟ್ಸ್ ಎನ್ರೋಲ್ಡ್ ಇನ್ ಹೈಯರ್ ಎಜುಕೇಶನ್. ಅಂದ್ರೆ ಸರಿಸುಮಾರು 37.5 ಕೋಟಿ ಜನ ಹೈಯರ್ ಎಜುಕೇಶನ್ ಅಲ್ಲಿ ಟೋಟಲ್ ಎಜುಕೇಶನ್ ಅಲ್ಲಿ ಓದ್ತಾ ಇದ್ದಾರೆ, ನಾಟ್ ಓನ್ಲಿ ಹೈಯರ್ ಎಜುಕೇಶನ್. ಅದರಲ್ಲಿ ಒಂದು 19% ಮೇಲ್, ಒಂದು 18% ಫಿಮೇಲ್. ಇನ್ನೊಂದು ವಿಷಯ ಹೇಳಿದ್ರು ನಮ್ಮ ಸುರೇಂದ್ರನಾಥ್ ಶೆಟ್ಟರು, ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ. ಏನಾಗಿದೆ ಅಂತಂದ್ರೆ, ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಅನ್ನೋದು ಎವರೇಜ್ ಕಂಟ್ರಿಗೆ ತಗೊಂಡ್ರೆ ಏನೋ ಒಂದ್ ಸ್ವಲ್ಪ ನಾವು ಮಾಡಿದ್ದೇವೆ ಅನ್ಸುತ್ತೆ. ಹಾಗೆ ತಗೊಳ್ಬಾರ್ದು. ಈಗ ನಾನು ನಿಮ್ಗೆ ಬಿಹಾರ್ ಮತ್ತೆ ಕರ್ನಾಟಕದ ಒಂದು ಉದಾಹರಣೆ ಕೊಟ್ಟೆ. ಆದ್ರೆ ಏನಾಗುತ್ತೆ, GER ಆಫ್ 2018 ಹೈಯರ್ ಎಜುಕೇಶನ್ ಇಂದ ಹೇಳ್ತಾ ಇರೋದು ನಾನು, 26.3 ಇದೆ, 26.3. ಆದ್ರೆ ಈ ಪಾಲಿಸಿಯಲ್ಲಿ ಅದನ್ನ 50% ಹೇಗೆ ತಗೊಂಡು ಹೋಗ್ಬೇಕು ಅಂತ ಹೈಯರ್ ಎಜುಕೇಶನ್. ಆದ್ರೆ ಅಪ್ ಟು 12 ಎಲ್ಲಿಂದ 4 ವರ್ಷದಿಂದ 18 ವರ್ಷದ ಒಂದು ವಿದ್ಯಾಭ್ಯಾಸ ಏನಿದೆ ಅದು 100% ವಿದ್ಯಾರ್ಥಿಗಳಿಗೆ ಸಿಗಬೇಕು ಅನ್ನುವಂಥದ್ದು ಈ ಪಾಲಿಸಿಯಲ್ಲಿ ಭಾರಿ ಒಂದು ಸ್ಟ್ರಾಂಗ್ ಆಗಿ ಉಲ್ಲೇಖ ಮಾಡಿದ್ದಾರೆ. ಇನ್ನೊಂದೇನಾಗತ್ತೆ, ಎಷ್ಟು ಜನ ಫಾರಿನ್ ಸ್ಟೂಡೆಂಟ್ಸ್ಗಳು ನಮ್ಮ ದೇಶದಲ್ಲಿ ಓದ್ತಾ ಇದ್ದಾರೆ ಅಂತಂದ್ರೆ ಸರಿಸುಮಾರು ಒಂದು 47,000 ಜನ ಫಾರಿನ್ ಸ್ಟೂಡೆಂಟ್ಸ್ ಓದ್ತಾ ಇದ್ದಾರೆ. ನಾವು ಹೆಮ್ಮೆಯಿಂದ ಹೇಳ್ತೇವೆ, ಮಣಿಪಾಲದಲ್ಲಿ ಸಾಧಾರಣ 3,000 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಇಡೀ ದೇಶದಲ್ಲಿ 47,000 ಜನ, ಮಣಿಪಾಲದಲ್ಲಿ 3,000. ಅದು ಒಂದು ಭಾರಿ ಒಂದು ಸಂತೋಷದ ವಿಷಯ. ಯಾಕಂದ್ರೆ ಈ ಒಂದು 3 ಕಿಲೋಮೀಟರ್ನ ಏನು ಒಂದು ನಮ್ಮ ಮಣಿಪಾಲ ಇದೆ, ಇಲ್ಲಿ ಡಾಕ್ಟರ್ TMA ಪೈ ಅವರು ಅವಾಗಲೇ ಫಾರಿನ್ ಸ್ಟೂಡೆಂಟ್ಸ್ ಇದ್ರು, ಇವತ್ತು ಇದ್ದಾರೆ. ಒಂದು 3 ಕಿಲೋಮೀಟರ್ನ ಒಂದು ಸಣ್ಣ ಹಳ್ಳಿಯನ್ನ ಒಬ್ಬ ವಿಷನರಿ ಒಂದು ಪ್ರಪಂಚಕ್ಕೆ ಒಂದು ಉದಾಹರಣೆ ಮಾಡುವಂತ ಒಂದು ವಿಶ್ವವಿದ್ಯಾನಿಲಯವನ್ನ ನಿರ್ಮಾಣ ಮಾಡಿಕೊಟ್ಟು ಹೋಗಿದ್ದಾರೆ. ಸಾಕಷ್ಟು ಪಾಲಿಸಿಗಳಲ್ಲಿ ಹೇಳಿದಂತ ಒಂದು ಒಳ್ಳೊಳ್ಳೆ ವಿಷಯಗಳು ನಮ್ಮ ಯೂನಿವರ್ಸಿಟಿಲಿ ಇದೆ. ಅದಲ್ಲದೆ ಸಾಕಷ್ಟು ವಿಷಯಗಳು ಇನ್ನೂ ಆಗ್ಬೇಕಾಗಿದೆ. ಇನ್ನೊಂದು ಗಮನಿಸಿ, ಹೈಯರ್ ಎಜುಕೇಶನ್ ಅಲ್ಲಿ ಎಷ್ಟು ಟೀಚರ್ಸ್ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಸರಿಸುಮಾರು 14,16,000 ಜನ ಹೈಯರ್ ಎಜುಕೇಶನ್ ಅಲ್ಲಿ ಟೀಚರ್ಸ್ ಇದ್ದಾರೆ. ಮತ್ತೆ ಎಷ್ಟು ಜನ PhD ಗಳನ್ನ ಓದ್ತಾ ಇದ್ದಾರೆ. ಈಗ ಪ್ರೊಫೆಸರ್ ಸುರೇಂದ್ರ ಶೆಟ್ಟರು ಹೇಳಿದ್ರು PhD ಕ್ವಾಲಿಟಿ ಬಗ್ಗೆ. ನಾನು ಕ್ವಾಲಿಟಿ ಬಗ್ಗೆ ಮಾತಾಡೋದಿಲ್ಲ ಇಲ್ಲಿ. ಕ್ವಾಂಟಿಟಿಯನ್ನ ನೋಡಿದಾಗ ಸರಿಸುಮಾರು 1.5 ಲಕ್ಷ ಜನ ವಿದ್ಯಾರ್ಥಿಗಳು ಎಟ್ ಎ ಟೈಮ್ ಈಗ PhD ಮಾಡ್ತಾ ಇದ್ದಾರೆ. ಯೋಚನೆ ಮಾಡಿ, ಇದು ದೊಡ್ಡ ಸಂಖ್ಯೆ. ಆದ್ರೂ ಕೂಡ PhD ಯ ಗುಣಮಟ್ಟ, ಅದರ ಒಂದು ಪಾರದರ್ಶಕತೆ ಮತ್ತೆ ಯಾವ ರೀತಿಯಾಗಿ ಅದು ನಮ್ಮ ದೇಶಕ್ಕೆ ಏನು ಕೊಡ್ತಾ ಇದೆ ಅನ್ನೋದು ಪ್ರಶ್ನೆ ಮಾಡುವಂತ ಒಂದು ವಿಷಯ. ಅದು ಇವತ್ತು ಟೈಮ್ ಇಲ್ಲ, ಮತ್ತೆ ಮಾಡ್ತೇನೆ ನಾನು. ಆಮೇಲೆ ಈ ರೆಗ್ಯುಲೇಟರಿ ಸಿಸ್ಟಮ್ ಅನ್ನೋದು ಏನಿದೆಯಲ್ಲ, ನಾನು ನಿಮ್ಗೆ ಹೇಳಿದಾಗೆ ಒಂದು ರೀತಿ ಸ್ಕ್ಯಾಟರ್ಡ್ ರೆಗ್ಯುಲೇಟರಿ ಸಿಸ್ಟಮ್. ಅದನ್ನ ತೆಗೆದು ಈಗ ಇದರಲ್ಲಿ ಏನು ಸೂಚಿಸ್ತಾರೆ ಅಂತಂದ್ರೆ, ಒಂದು ಅಂಬ್ರೆಲ್ಲಾ ಮಾಡಿದ್ದಾರೆ. ಆ ಅಂಬ್ರೆಲ್ಲಾದೊಳಗೆ ಏನ್ ಬರ್ತದೆ ಅಂತಂದ್ರೆ, ಹೈಯರ್ ಎಜುಕೇಶನ್ ಕೌನ್ಸಿಲ್ ಆಫ್ ಇಂಡಿಯಾ, HECI. ಆಮೇಲೆ ಏನ್ ಮಾಡಿದ್ದಾರೆ, ಆ ಒಂದು ಅಂಬ್ರೆಲಾದಲ್ಲಿ 4 ವರ್ಟಿಕಲ್ ಬರುತ್ತೆ. ಮೊದಲನೇದು ಏನ್ ಮಾತಾಡುತ್ತೆ ಅಂತಂದ್ರೆ, ರೆಗ್ಯುಲೇಟರಿ ಬಗ್ಗೆ ಮಾತಾಡುತ್ತೆ. ಹೌ ಟು ರೆಗ್ಯುಲೇಟ್ ದ ಎಜುಕೇಶನ್ ಇನ್ ದಿಸ್ ಕಂಟ್ರಿ. ಇನ್ನೊಂದು ಮಾತಾಡುವಂಥದ್ದು ಅಕ್ರಿಡಿಟೇಷನ್ ಬಗ್ಗೆ ಮಾತಾಡುತ್ತೆ. ಅಕ್ರಿಡಿಟೇಷನ್ ಯಾವ ರೀತಿ ಆಗಬೇಕು ಅಂತ. ಮತ್ತೊಂದು ಗ್ರಾಂಟ್ ಬಗ್ಗೆ ಹೇಳುತ್ತೆ. ಇನ್ನೊಂದು ಯಾವ ರೀತಿಯ ಎಜುಕೇಶನ್ ಆಗಬೇಕು ಅನ್ನೋದ್ರ ಬಗ್ಗೆ ಮಾತಾಡುತ್ತೆ. ಈ 4 ವರ್ಟಿಕಲ್ಗಳು ಕೂಡ ಹೈಯರ್ ಎಜುಕೇಶನ್ ಕೌನ್ಸಿಲ್ ಆಫ್ ಇಂಡಿಯಾದ ಅಂಡರ್ ಬರುತ್ತೆ. ದಯವಿಟ್ಟು ಗಮನಿಸಿ, ಮೆಡಿಕಲ್ ಎಜುಕೇಶನ್ ಮತ್ತು ಲೀಗಲ್ ಎಜುಕೇಶನ್ ಇದರಿಂದ ಹೊರಗಿದೆ. ಅದು ಯಾಕೆ ಅನ್ನುವಂಥದ್ದು ಮತ್ತೆ ಸಂಪೂರ್ಣ ಚರ್ಚೆ ಮಾಡಬೇಕು. ಇವತ್ತು ಅದಕ್ಕೆ ಟೈಮ್ ಇಲ್ಲ. ಆಮೇಲೆ ಈ ಪಬ್ಲಿಕ್ ಇನ್ವೆಸ್ಟ್ಮೆಂಟ್, ಗೌರ್ಮೆಂಟ್ ಈ ಶಿಕ್ಷಣಕ್ಕೆ ಎಷ್ಟು ಹಣವನ್ನ ಹಾಕಿದೆ ಅನ್ನೋದನ್ನ ನಾವು ಗಮನಿಸಬೇಕು. 6% ಹಾಕ್ತೇವೆ ಅಂತ ಈಗ ಪಾಲಿಸಿಲಿ ಹೇಳಿದ್ದಾರೆ. ದಯವಿಟ್ಟು ಗಮನಿಸಿ, ಈಗ ಇರುವಂತದ್ದು ಜಸ್ಟ್ 1.4% ಹೈಯರ್ ಎಜುಕೇಶನ್ ಅಲ್ಲಿ, ಆಯ್ತಾ. 4.something% ಹೇಳ್ತಾರೆ ಅದು ಟೋಟಲ್ ಎಜುಕೇಶನ್ ಸಿಸ್ಟಮ್ಗೆ ಅಂತ. ಆಮೇಲೆ ಇಂಟರ್ನ್ಯಾಷನಲೈಸೇಷನ್ ಆಫ್ ಹೈಯರ್ ಎಜುಕೇಶನ್ ಮಾತಾಡ್ತಾರೆ. ನಮ್ಮ ಪ್ರಾಚೀನ ಶಿಕ್ಷಣ ಪದ್ಧತಿಯಲ್ಲಿ ಸಾಕಷ್ಟು ಜನ ವಿದೇಶಿ ವಿದ್ಯಾರ್ಥಿಗಳು ಇಲ್ಲಿ ಓದ್ತಾ ಇದ್ರು ಅನ್ನುವಂತ ಉಲ್ಲೇಖ ಇದೆ. ಆದ್ರೆ ಇವತ್ತೇನಾಗಿದೆ, ವಿದೇಶಕ್ಕೆ ನಮ್ಮ ವಿದ್ಯಾರ್ಥಿಗಳು ಹೋಗಿ ಓದ್ತಾ ಇದ್ದಾರೆ. ಅದರಿಂದ ನಮ್ಮ ದೇಶಕ್ಕೆ ಸಾಕಷ್ಟು ನಷ್ಟ ಆಗ್ತಾ ಇದೆ. ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಬ್ರೈನ್ ಡ್ರೇನ್ ಆಗ್ತಾ ಇದೆ. ಯಾರು ಬುದ್ಧಿವಂತ ವಿದ್ಯಾರ್ಥಿಗಳಿದ್ದಾರೆ, ಪ್ರತಿಯೊಬ್ಬರಿಗೂ ಏನಂತಂದ್ರೆ ಅವರು ಬೇರೆ ದೇಶದಲ್ಲೇ ಓದ್ಬೇಕು ಅನ್ನುವಂಥದ್ದು ಒಂದಿದೆ. ಹಾಗೆ ಸುರೇಂದ್ರನಾಥ್ ಶೆಟ್ಟರು ಹೇಳುವಾಗ ಒಂದು ವಿಷಯವನ್ನ ಹೇಳಿದ್ರು, ಯಾವ ರೀತಿಯ ವಿದ್ಯಾರ್ಥಿಗಳು ಅಂತ ಒಂದು ಚೆಕ್ ಬರೀಲಿಕ್ಕೂ ಬರುದಿಲ್ಲ ಅಂತ ಒಂದು ಎಕ್ಸಾಂಪಲ್ ಕೊಟ್ರು. ವೋಟಿಂಗ್ ಬಗ್ಗೆ ಒಂದು ಎಕ್ಸಾಂಪಲ್ ಕೊಟ್ರು. ದಯವಿಟ್ಟು ಗಮನಿಸಿ, ಅವ್ರು ಹೇಳ್ತಾ ಇರೋದು ವೋಟಿಂಗ್ ಮಷೀನ್ ಅನ್ನ ಹೇಗೆ ಆಪರೇಟ್ ಮಾಡ್ಬೇಕಂತ ಗೊತ್ತಿಲ್ಲ ಅನ್ನೋದನ್ನ ಹೇಳಿದ್ರು. ನಾನು ಹೇಳೋದೇನಂತಂದ್ರೆ, ಇತ್ತೀಚಿನ ಒಂದು ಡೇಟಾವನ್ನ ತೆಗೆದು ನೋಡಿದ್ರೆ ನಮ್ಮ ಯುವಕರು ಎಷ್ಟು ಜನ ವೋಟ್ ಮಾಡ್ಲಿಕ್ಕೆ ಹೋಗ್ತಾರೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ಬೇಕು. ಯಾಕೆ ವೋಟ್ ಮಾಡ್ಲಿಕ್ಕೆ ಹೋಗುದಿಲ್ಲ? ಯಾಕಂತಂದ್ರೆ ಅವರಿಗೆ ಆ ಒಂದು ಚಿಂತನೆ ಮಾಡುವಂತ ಶಕ್ತಿ ಇಲ್ಲ. ಯಾಕೆ ಅವ್ರು ಚಿಂತನೆ ಮಾಡ್ತಾ ಇಲ್ಲ? ನಮ್ಮ ಒಂದು ಶಿಕ್ಷಣ ಪದ್ಧತಿ ಅವರಲ್ಲಿ ಚಿಂತೆಯನ್ನ ಮಾಡುವಂತ ಒಂದು ಹುಮ್ಮನಸ್ಸನ್ನ ಹುಟ್ಟಿಸಿಲ್ಲ. ಇದು ನನ್ನ ವಾದ. ಹಾಗಾಗಿ ನಾನು ಈ ಶಿಕ್ಷಣ ಪದ್ಧತಿಯನ್ನ ಯಾವ ರೀತಿಯಾಗಿ ನೋಡ್ತೇನೆ, ಹೊಸ ಶಿಕ್ಷಣ ಪದ್ಧತಿ ಅಥವಾ ರಾಷ್ಟ್ರೀಯ ಶಿಕ್ಷಣ ಪದ್ಧತಿ ಅಂತಂದ್ರೆ,
ಇದು ಒಂದು ಬರೀ ಒಂದು ಶಿಕ್ಷಣ ಅಲ್ಲ, ಇದನ್ನ ಹೇಳೋದಿದ್ರೆ ಆಂಗ್ಲ ಭಾಷೆಯಲ್ಲಿ ನಾನು ಯಾವ ರೀತಿ ಹೇಳ್ತೀನಿ ಅಂತಂದ್ರೆ, ರಾಷ್ಟ್ರೀಯ ಶಿಕ್ಷಣ ಪದ್ಧತಿ ಅಂತಂದ್ರೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಈಸ್ ಮೋರ್ ಅಬೌಟ್ ಎಜುಕೇಶನ್, ಲೆಸ್ ಅಬೌಟ್ ಕ್ವಾಲಿಫಿಕೇಶನ್. ಅಂದ್ರೆ ಎಜುಕೇಶನ್ ಬಗ್ಗೆ ತುಂಬಾ ಮಾತಾಡ್ತಾರೆ, ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ಎನ್ ಇಂಡಿವಿಜುವಲ್. ಕ್ವಾಲಿಫಿಕೇಶನ್ ಅಂತ ಬರುವಾಗ ಅವನಿಗೆ ಒಂದು ಯೂನಿವರ್ಸಿಟಿ ಅವನಿಗೆ ಒಂದು ಸರ್ಟಿಫಿಕೇಟ್ ಕೊಡುತ್ತೆ. ದಯವಿಟ್ಟು ಗಮನಿಸಿ, 72-73 ವರ್ಷ ನಮ್ಮ ದೇಶ ಸ್ವತಂತ್ರ ಸಿಕ್ಕಿ ಈ ಸ್ಥಿತಿಯಲ್ಲಿ ಇದೆ ಅನ್ನೋದಕ್ಕೆ ಕಾರಣ ಈ ಒಂದು ಗ್ರಾಜ್ಯುಯೇಟ್ ಅಂತ ಒಂದು ಸರ್ಟಿಫಿಕೇಟ್ ತಗೊಂಡಿದಾರಲ್ಲ, ನಾವು ಅವ್ರನ್ನ ಎಜುಕೇಟೆಡ್ ಅಂತ ಕರೀತಾ ಇದ್ದೇವೆ. ಆದ್ರೆ ಒಂದು ಸಂಪೂರ್ಣ ವ್ಯಕ್ತಿಯ ಒಂದು ವಿಕಸನಕ್ಕೆ ಬೇಕಾಗುವಂತ ಶಿಕ್ಷಣ ಪದ್ಧತಿ ನಮ್ಮಲ್ಲಿ ಇರಲಿಲ್ಲ. ಈಗ ಈ ಒಂದು ಪಾಲಿಸಿಯಲ್ಲಿ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ಅನ್ ಇಂಡಿವಿಜುವಲ್ ಅನ್ನೋದನ್ನ ಪ್ರಸ್ತಾಪ ಮಾಡಿದ್ದಾರೆ, ಭಾರತೀಯತೆಯನ್ನ ಮಾತಾಡ್ತಾ ಇದ್ದಾರೆ. ಹಾಗಾಗಿ ನಾನು ಇದನ್ನ ಮೋರ್ ಅಬೌಟ್ ಎಜುಕೇಶನ್, ಲೆಸ್ ಅಬೌಟ್ ಕ್ವಾಲಿಫಿಕೇಶನ್. ಹೆಚ್ಚಿನವ್ರು ಏನ್ ತಿಳ್ಕೊಂಡಿದ್ದಾರೆ, ಓದ್ಬೇಕು, ಯಾಕೆ, ಒಳ್ಳೆ ಕೆಲಸ ಸಿಗಬೇಕು. ಹಾಗಾಗಿ ಸ್ನೇಹಿತರೆ, ಒಂದನ್ನು ಗಮನಿಸಿ, ಶಿಕ್ಷಣ ಪದ್ಧತಿ ಬಗ್ಗೆ ನಾವು ಸಾಕಷ್ಟು ವಿಷಯಗಳನ್ನ ಮಾತಾಡ್ತೇವೆ. ಕೆಲವೊಂದ್ ಕಡೆ ಚರ್ಚೆ ಆಗ್ತಾ ಇದೆ. ನನ್ನ ಮುಂದಿನ ವಿಡಿಯೋ ಕೂಡ ಅದರಲ್ಲಿ ನಾನು ಮಾಡ್ತಾ ಇದ್ದೇನೆ. ಏನಂತಂದ್ರೆ, ಶಿಕ್ಷಕ ಬದಲಾಗದೆ ಶಿಕ್ಷಣ ಬದಲಾಗೋದಿಲ್ಲ ಅನ್ನುವಂತ ಒಂದು ಶೀರ್ಷಿಕೆಯನ್ನ ಇಟ್ಕೊಂಡು ನಾನು ಸಂವಾದಕ್ಕೆ ಇಳಿದಿದ್ದೇನೆ. ನನ್ಗೆ ಗೊತ್ತಿದೆ, ಸಾಕಷ್ಟು ಜನ ನನ್ನ ಶಿಕ್ಷಕ ಮಿತ್ರರಿಗೆ ಆ ಒಂದು ಪ್ರಶ್ನೆಯನ್ನ ತಗೊಳ್ಳಿಕ್ಕೆ ಆಗ್ಲಿಕ್ಕಿಲ್ಲ, ಅವ್ರಿಗೆ ಕೋಪ ಬರುತ್ತೆ ಅನ್ನೋದು ನನಗೂ ಗೊತ್ತಿದೆ. ಆದ್ರೆ ಚರ್ಚೆ ಮಾಡುವಂತ ಅವಶ್ಯಕತೆ ಇದೆ. ಇಂಟೆಲೆಕ್ಚುಯಲ್ ಡಿಬೇಟ್ ಇಸ್ ಕೋರ್ ಆಫ್ ಎಜುಕೇಶನ್ ಅಲ್ವಾ? ನಾವು ನಮ್ಮ ಎಜುಕೇಶನ್ ನಲ್ಲಿ ಆ ಇಂಟೆಲೆಕ್ಚುಯಲ್ ಡಿಬೇಟಿಗೆ ನಾವು ರೆಡಿ ಇಲ್ಲ, ಭೌತಿಕವಾಗಿ ವಿಚಾರ ಮಾಡ್ಲಿಕ್ಕೆ ರೆಡಿ ಇಲ್ಲ ಅಂತಂದ್ರೆ ಯಾವ ರೀತಿ ಶಿಕ್ಷಣವನ್ನ ನಾವು ಪಡ್ಕೊಂಡಿದ್ದೇವೆ ಸ್ನೇಹಿತರೆ ಅನ್ನೋದನ್ನ ವಿಚಾರ ಮಾಡಬೇಕು. ಹಾಗಾಗಿ ಇದನ್ನ ನಾನು ಮೋರ್ ಅಬೌಟ್ ಎಜುಕೇಶನ್, ಲೆಸ್ ಅಬೌಟ್ ಕ್ವಾಲಿಫಿಕೇಶನ್ ಅಂತ ಕೂಡ ನಾನು ಕರಿತೇನೆ. ಹಾಗೆ ಮುಂದೆ ಹೋಗ್ತಾ ಇದ್ದಾಗ ಏನಾಗತ್ತೆ ಅಂತಂದ್ರೆ, ಲ್ಯಾಂಗ್ವೇಜ್ ಬಗ್ಗೆ ತುಂಬಾ ಮಾತಾಡಿದ್ರು ಸುರೇಂದ್ರನಾಥ್ ಶೆಟ್ಟರು. ಮಾತೃ ಭಾಷೆಯಲ್ಲಿ ಲ್ಯಾಂಗ್ವೇಜ್ ಅಪ್ ಟು 8th ಸ್ಟ್ಯಾಂಡರ್ಡ್ ಇಸ್ ಸಜೆಸ್ಟೇಬಲ್. 6ರಿಂದ 6ರವರೆಗೆ ಕಂಪಲ್ಸರಿ ಮಾಡ್ಕೊಳ್ಬಹುದು, ಆ ರಾಜ್ಯ ಸರ್ಕಾರಕ್ಕೆ ಬಿಟ್ಟಂತ ವಿಷಯ. 8ನೇ ಕ್ಲಾಸ್ ವರೆಗೆ ಮಾಡಿದ್ರೆ ಭಾರಿ ಒಳ್ಳೇದಂತ. ಬಟ್ ದಯವಿಟ್ಟು ಗಮನಿಸಿ, ಅಪ್ ಟು 12th ಸ್ಟ್ಯಾಂಡರ್ಡ್ ವರೆಗೂ ಕೂಡ ಅದನ್ನ ಮಾಡ್ಬೇಕನ್ನುವಂತ ಚಿಂತನೆ ಆಗ್ತಾ ಇದೆ. ಅದಕ್ಕೆ ಬೇಕಾದಂತ ಪುಸ್ತಕಗಳ ಸಿದ್ಧತೆ ಕೂಡ ಟ್ರಾನ್ಸ್ಲೇಟರ್ ಯೂಸ್ ಮಾಡಿ ಮಾಡ್ತಾ ಇದ್ದಾರೆ. ಆಯ್ತಾ? ಯಾವ ಭಾಷೆ, ಈಗ ನೋಡಿ ಕೆಲವೊಬ್ರು ಹೇಳ್ತಾ ಇದ್ದಾರೆ, ಈ ಒಂದು ಹೊಸ ಶಿಕ್ಷಣ ನೀತಿ ಹೊರಗೆ ಬಂದಾಗ ನಮ್ಮ ಈ ಯಾರು ಅಪೋಸಿಷನ್ ಪಾರ್ಟಿಯಲ್ಲಿ ಕುತ್ಕೊಂಡಿದ್ರು ಅವ್ರಿಗೆ ಅಪೋಸ್ ಮಾಡ್ಲಿಕ್ಕೆ ವಿಷಯಗಳೇ ಸಿಗ್ತಾ ಇಲ್ಲ. ಇದ್ರಲ್ಲಿ ಅವ್ರು ಯಾವ್ದನ್ನ ಅಪೋಸ್ ಮಾಡಿದ್ರು ಅಂತಂದ್ರೆ, ಭಾಷೆಯನ್ನ ಒಂದು ವಿಷಯವಾಗಿ ಎತ್ಕೊಂಡು ಈ ಭಾಷೆಯನ್ನೇ ಒಂದು ದೊಡ್ಡ ವಿಷಯ ಮಾಡಿ ಅದನ್ನ ಒಂದು ಇದು ಸರಿ ಇಲ್ಲ ಪಾಲಿಸಿ ಅಂತ ಹೇಳಿದ್ರು. ಯಾಕಂದ್ರೆ ಬೇರೆ ಎಷ್ಟೋ ಒಳ್ಳೊಳ್ಳೆ ವಿಷಯಗಳು ಅವ್ರಿಗೆ ಅರ್ಥ ಆಗ್ಲಿಲ್ಲ. ಅವ್ರಿಗೆ ಅರ್ಥ ಆಗಿದ್ದಿದ್ರೆ ಅದ್ರಲ್ಲಿ ಕೆಲವೊಂದು ತಪ್ಪನ್ನಾದ್ರೂ ಅವ್ರು ಹೇಳ್ಬೋದಿತ್ತು. ಆದ್ರೆ ಈ ಒಂದು ಪಾಲಿಸಿ ನಿರ್ಮಾಣವಾಗಿದ್ದೇ ಜನರಿಂದ. 2 ಲಕ್ಷಕ್ಕೂ ಮಿಕ್ಕು ಜನರು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಅದಾದ ನಂತರ ಒಂದು ನಿರ್ಮಾಣ ಆದಂತ ಒಂದು ಈ ಪಾಲಿಸಿ ಆದ್ರಿಂದ ಅದರಲ್ಲಿ ಫ್ಲಾಸ್ ಕಡಿಮೆ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಇಂಪ್ಲಿಮೆಂಟೇಷನ್ ಹೋಗುವಾಗ ಸಾಕಷ್ಟು ರೀತಿಯ ಸವಾಲುಗಳು ಬರ್ತದೆ. ಆಯ್ತಾ? ಇದರಲ್ಲಿ ಹೇಳಿದಂತ 100ಕ್ಕೆ 100 ಅಂಶಗಳು ಅಳವಡಿಸ್ಲಿಕ್ಕೆ ಸಾಧ್ಯ ಆಗದೆ ಇರ್ಬೋದು. ಆದ್ರೆ ಕೆಲವೊಂದನ್ನ ಅಳವಡಿಸಿಕೊಂಡಾಗಲೂ ಕೂಡ ಇದು ಒಂದು ಅತ್ಯುತ್ತಮವಾದ ಒಂದು ಪಾಲಿಸಿ ಆಗ್ಲಿಕ್ಕೆ, ನಮ್ಮ ದೇಶದ ಇತಿಹಾಸದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇದೆ. ಮುಂದೆ ಬರುವಂತ ಜನರೇಷನ್ ಏನಿದೆ ಅದು ಒಂದು ಅತ್ಯುತ್ತಮ ಜನರೇಷನ್, ದೇಶ ಭಕ್ತರ ಒಂದು ಸಂಖ್ಯೆ ಜಾಸ್ತಿ ಆಗಲಿದೆ ಅನ್ನುವಂತ ಒಂದು ದೃಢ ವಿಶ್ವಾಸ, ನಂಬಿಕೆಯನ್ನ ನಾನು ಇಟ್ಕೊಂಡಿದ್ದೆ ಇದ್ದಲ್ಲಿ. ಅದಾದ ನಂತರ ಏನಾಗುತ್ತೆ, ಈಗ ನೋಡಿ ಟೆಕ್ನಾಲಜಿ ಬಗ್ಗೆ ನಾವು ಮಾತಾಡ್ತೇವೆ. ದಯವಿಟ್ಟು ಒಂದು ಗಮನಿಸಿ, ಸರಿಸುಮಾರು ಒಂದು 20 ವರ್ಷದ ಹಿಂದೆ ನಮ್ಮ ದೇಶದಲ್ಲಿ ಒಂದು ಕ್ರಾಂತಿ ಆಗುತ್ತೆ. ಟೆಕ್ನಾಲಜಿ ಬಗ್ಗೆ ಸಾಕಷ್ಟು ಒಂದು ಇಂಪಾರ್ಟೆನ್ಸ್ ಬರುತ್ತೆ. 20-25 ವರ್ಷದ ಹಿಂದೆ ಅಂದ್ರೆ ಕಂಪ್ಯೂಟರ್ ಯುಗ. ಇವತ್ತಿನ ದಿವಸ ಟೆಕ್ನಾಲಜಿ ತುಂಬಾ ಚೆನ್ನಾಗಿ ಆಗಿದೆ. ಆದ್ರೆ ಒಂದನ್ನ ಗಮನಿಸಿ ನೀವು, ಎಲ್ಲಾ ಪೋಷಕರು ಕೂಡ ಮಕ್ಕಳನ್ನ ಇಂಜಿನಿಯರ್ ಮಾಡಬೇಕು ಇಲ್ಲ ಡಾಕ್ಟರ್ ಮಾಡಬೇಕು ಅಂತ ಒಂದು ಕೂತ್ಕೊಂಡಿದ್ದಾರೆ. ಓಕೆ, ಅವನಿಗೆ ಇಂಜಿನಿಯರಿಂಗ್ ಡಾಕ್ಟರ್ ಸೀಟ್ ಸಿಕ್ಲಿಲ್ಲ ಅಂತನ್ನುವಾಗ ಅವನನ್ನ ಬೇರೆ ಕಡೆ ಕಳಿಸ್ತಾರೆ. ಇದರ ಒಂದು ಏನು ಔಟ್ಪುಟ್ ಆಯ್ತಂತಂದ್ರೆ, ಸರಿಸುಮಾರು 20 ವರ್ಷದಿಂದ ನಮ್ಮ ದೇಶದಲ್ಲಿ ಇದ್ದಂತ ಸೈನ್ಸ್ ಎಜುಕೇಶನ್ ಅನ್ನ ಸಿಸ್ಟಮ್ಯಾಟಿಕಲಿ ದೇ ಮರ್ಡರ್ಡ್. ನಾನು ಈ ಶಬ್ದನ ದಯವಿಟ್ಟು ಕ್ಷಮೆ ಇರಲಿ, ಆ ಶಬ್ದನ ಉಪಯೋಗಿಸ್ತೇನೆ. ನಾನು ಸಿಸ್ಟಮ್ಯಾಟಿಕ್ ಆಗಿ ಅದನ್ನ ನಾವು ಕೊಲೆ ಮಾಡಿದ್ದೇವೆ. ಆದ್ರೆ ಅದರ ಪರಿಣಾಮವನ್ನ ಇವತ್ತು ನಾವು ಅನುಭವಿಸ್ತಾ ಇದ್ದೇವೆ. ನಾವು ಹೇಳ್ತೇವೆ ನಮ್ಮಲ್ಲಿ ಶಿಕ್ಷಕರು ಇಲ್ಲ. ಶಿಕ್ಷಕರು ಯಾಕಿಲ್ಲ ಸ್ವಾಮಿ? ಶಿಕ್ಷಕರಿಗೆ ಬೇಕಾದಂತ ಒಂದು ಅವಶ್ಯಕತೆ ನಾವು ಮಾಡಿದೇವಾ? ಶಿಕ್ಷಕರು ಅನ್ನುವಂಥದ್ದು ಒಬ್ಬ ಮುಖ್ಯ ಪಾಲುದಾರ. ಈ ಶಿಕ್ಷಣ ಪದ್ಧತಿಯಲ್ಲಿ ಶಿಕ್ಷಕ ಒಬ್ಬ ಮುಖ್ಯ ಪಾಲುದಾರ. ವಿದ್ಯಾರ್ಥಿಗಳು ಬರ್ತಾರೆ, ಪೋಷಕರು ಬರ್ತಾರೆ, ಗೌರ್ಮೆಂಟ್ ಬರುತ್ತೆ, ಮುಖ್ಯ ಪಾಲುದಾರ ಶಿಕ್ಷಕ. ಆದ್ರೆ ಯಾರನ್ನ ಹೆಚ್ಚು ನೀವು ಇಗ್ನೋರ್ ಮಾಡಿದೀರಿ ಅಂತಂದ್ರೆ ಅದು ಶಿಕ್ಷಕ. ಶಿಕ್ಷಕನನ್ನ ಇಗ್ನೋರ್ ಮಾಡಿ ನೀವು ಶಿಕ್ಷಣ ಪದ್ಧತಿಯನ್ನ ನಾನು ಸುಧಾರಿಸ್ತೇನೆ ಅಂತ ಹೇಳಿದ್ರೆ ಅದು ಸಾಧ್ಯನೇ ಇಲ್ಲ.
ಎಲ್ಲಿಯವರೆಗೆ ನೀವು ಶಿಕ್ಷಕರಿಗೆ ಯಾವ ರೀತಿಯ ಮುಖ್ಯ ಸ್ಥಾನವನ್ನು ಕೊಡೋದಿಲ್ವೋ ಅಲ್ಲಿಯವರೆಗೆ ಶಿಕ್ಷಣ ಪದ್ಧತಿ ಪುನಃ ನಾವು ಯಾವ ನಮ್ಮ ಹಿಸ್ಟಾರಿಕಲ್ ಹೇಳ್ತೇವೆ ಅದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇಶದಲ್ಲಿ ಶಿಕ್ಷಕರನ್ನ ಗುರು ಅನ್ನೋದನ್ನ ನಾವು ನೋಡ್ತಾ ಬಂದ್ವಿ. ಗುರು ಅನ್ನೋ ಶಬ್ದ ಇಡೀ ಪ್ರಪಂಚ ಒಪ್ಕೊಳ್ತು. ಡಿಕ್ಷನರಿಯಲ್ಲಿ, ಇಂಗ್ಲಿಷ್ ಡಿಕ್ಷನರಿಯಲ್ಲಿ ಗುರು ಅನ್ನೋ ಶಬ್ದ ಸೇರ್ತು. ಆದ್ರೆ ನಾವು ಶಿಕ್ಷಕರಾಗಿ ಗುರು ಆಗ್ಲಿಕ್ಕೆ ತುಂಬಾ ಕಷ್ಟ ಆಯ್ತು, ಗುರು ಆಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ನಮ್ಗೆ. ಇದು ಒಂದು ಶೋಚನೀಯ ವಿಷಯ. ಆದ್ರೆ ಈ ಪಾಲಿಸಿಯಲ್ಲಿ ಶಿಕ್ಷಕನನ್ನ ಒಂದು ಗುರು ಅನ್ನುವಂತ ಒಂದು ಸೃಷ್ಟಿ ಮಾಡಬೇಕು ಅನ್ನುವಂತ ಒಂದು ಹಂಬಲ ವ್ಯಕ್ತಪಡಿಸಿದ್ದಾರೆ. ಅದಕ್ಕಾಗಿ ಶಿಕ್ಷಣ ಪದ್ಧತಿಯನ್ನ ಯಾವ ರೀತಿಯಾಗಿ ಬದಲಾಯಿಸಬೇಕು, ಶಿಕ್ಷಕರ ಶಿಕ್ಷಣ ಹೇಗಿರಬೇಕು ಅನ್ನೋದನ್ನು ಕೂಡ ಸಂಪೂರ್ಣ ವಿವರಣೆ ಮಾಡ್ತಾರೆ. ಅದು ಪ್ರತಿಯೊಂದು ವಿಷಯವೂ ಕೂಡ ಒಂದೊಂದು ದೊಡ್ಡ ಟಾಪಿಕ್ ಆಗಿರೋದ್ರಿಂದ ಸಂಪೂರ್ಣವಾಗಿ ಮಾತಾಡ್ಲಿಕ್ಕೆ ಕಷ್ಟ ಆಗ್ತದೆ. ಆದ್ರೆ 4 ವರ್ಷದ ಶಿಕ್ಷಕರ ಶಿಕ್ಷಣ ಕಂಪಲ್ಸರಿ 2030ನೇ ಇಸ್ವಿಯಿಂದ. B.Ed ವಿಲ್ ಬಿ ಆಫ್ 4 years. ಈಗ ನಾವೇನ್ ಮಾಡ್ತಾ ಇದ್ದೇವೆ, 3 ವರ್ಷದ ಡಿಗ್ರಿ ಹಾಗೂ 2 ವರ್ಷದ B.Ed ಅಂದ್ರೆ 5 ವರ್ಷ. ಆದ್ರೆ ಇನ್ನು ಮುಂದಿನ ದಿವಸದಲ್ಲಿ B.Ed ಟೋಟಲ್ 4 ವರ್ಷ, 5 ವರ್ಷದ ಬದಲು 4 ವರ್ಷ. ಅವಾಗ ಅವನ್ ಏನ್ ಮಾಡ್ತಾನೆ ಅಂತಂದ್ರೆ, ಈ ಡಿಗ್ರಿ ಓದುದ್ರ ಜೊತೆಗೆ B.Ed ಗೆ ಬೇಕಾಗುವಂತ ಎಲ್ಲಾ ಸಬ್ಜೆಕ್ಟ್ಗಳನ್ನ ಅವನು ಕಲಿತಾನೆ. ಅಂತ ಒಂದು ವ್ಯವಸ್ಥೆ ಈ ಒಂದು ಶಿಕ್ಷಣ ಪದ್ಧತಿಯಲ್ಲಿ ಇದೆ. ಮನಮೋಹನ್ ರೇ, ನನ್ನ ಸಮಯ ಆಯ್ತು, ಸಾಕಷ್ಟು ವಿಷಯಗಳಿದೆ. ನೀವು ಕೆಲವು ಪ್ರಶ್ನೆಗಳನ್ನ ತಗೊಳ್ಳೋದಿದ್ರೆ ತಗೊಳ್ಬಹುದು. ಧನ್ಯವಾದಗಳು. ನೀವು ಎರಡನೇ ರೌಂಡ್ ಬೇಕಾದ್ರೆ ನಾವು ಮುಂದುವರಿಸಬಹುದು, ಸಮಯ ಅವಕಾಶ ಇದ್ರೆ. ಖಂಡಿತ. ಈ ಒಟ್ಟು 2 ಚರ್ಚೆಗಳಲ್ಲಿ ಬಂದಂಥದ್ದು ಒಟ್ಟು ಫ್ರೇಮ್ವರ್ಕ್ನ ಬಗ್ಗೆ ಎಲ್ಲರೂ ಕೂಡ ತೃಪ್ತಿಯನ್ನು ವ್ಯಕ್ತಪಡಿಸಿದ್ದೀರಾ. ಫ್ರೇಮ್ವರ್ಕ್ ಅಥವಾ ಆಶಯಗಳು ತುಂಬಾ ಇದೆ, ಕನಸುಗಳು, ಆಶಯಗಳು ತುಂಬಾ ಚೆನ್ನಾಗಿದೆ. ಆದರೆ ಕಾರ್ಯಗತಗೊಳಿಸುವಲ್ಲಿನ ಸವಾಲುಗಳನ್ನು ಸುರೇಂದ್ರನಾಥ್ ಶೆಟ್ಟಿ ಅವರು ಎತ್ತಿ ಹಿಡಿದ್ರು. ಕಾರ್ಯಗತಗೊಳಿಸುವಾಗ ಬರುವಂತಹ ಸವಾಲುಗಳಿದೆ. ಕಾಟಾಚಾರದ ಕಾರ್ಯಕ್ರಮಗಳು ಶಾಲೆಗಳಲ್ಲಿ ನಡೀಬಹುದು ಇದರ ಹೆಸರಲ್ಲಿ. ಯಾಕಂದ್ರೆ ತುಂಬಾ ಓಪನ್ ಆಗಿರುವಂತಹ ಪಾಲಿಸಿಗಳಿದೆಲ್ಲ. ನೀವು ಇಂಟರ್ಪ್ರಿಟೇಷನ್, ನೀವು ಕರುಣಾಕರ್ ಅವರು ಹೇಳಿದಾಗ ಇಂಟರ್ಪ್ರಿಟೇಷನ್ ಮಾಡ್ಲಿಕ್ಕೆ ತುಂಬಾ ಅವಕಾಶಗಳಿದೆ. ಮತ್ತೆ ಇನ್ನೊಂದು ಕರುಣಾಕರ್ ಅವರು ಹೇಳಿದ್ರು, ಶಿಕ್ಷಕ ಬದಲಾಗದೆ ಶಿಕ್ಷಣ ಬದಲಾಗಲ್ಲ ಅಂತ. ಅದ ಬಹುಶಃ ಪ್ರಶ್ನೆ ಇರುವಂತದ್ದು, ಶಿಕ್ಷಕ ಬದಲಾಗಬೇಕು, ಹೌದು, ಆದರೆ ಬದಲಾಯಿಸುವುದು ಯಾರು? ಒಂದು ಶಿಕ್ಷಕ ಬದಲಾಗ್ಲಿಕ್ಕೆ ಒಪ್ತಾನೋ? ಇದೆಲ್ಲ ಪ್ರಶ್ನೆಗಳಿದೆ. ಬಹುಶಃ ಇದರ ಬಗ್ಗೆ ಒಂದಷ್ಟು ಇಬ್ರು ಕೂಡ ಸುರೇಂದ್ರನಾಥ್ ಶೆಟ್ಟಿ ಮತ್ತು ಕರುಣಾಕರ್ ಅವರು ಇನ್ನೊಮ್ಮೆ ಕಾರ್ಯಗತಗೊಳಿಸುವಾಗ ಬರುವಂತಹ ಸವಾಲುಗಳು ಏನಿರಬಹುದು, ಇದರ ಬಗ್ಗೆ ಕೂಡ ಸ್ವಲ್ಪ ಬೆಳಕು ಚೆಲ್ಲಿದ್ರೆ ಒಳ್ಳೆದಿತ್ತು. ಈಗ ಕರುಣಾಕರ್, ಸುರೇಂದ್ರನಾಥ್ ಶೆಟ್ಟಿ ಅವರು ಅದರ ಬಗ್ಗೆ ಸ್ವಲ್ಪ ಹೇಳ್ಬೋದು. ಕರುಣಾಕರ್ ತುಂಬಾ ಚೆನ್ನಾಗಿ ಹೇಳಿದ್ರು ಅದನ್ನು. ಯಾಕೆ ಕೇಳಿದ್ರೆ, ಶಿಕ್ಷಕ ಬದಲಾಗದೆ ಶಿಕ್ಷಣ ಬದಲಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ, ಅದರ ಪದ್ಧತಿ ಆಗ್ಲಿ ಯಾವುದೇ ಆಗ್ಲಿ. ನಾವು ಮೊದಲಿಂದ ಕೂಡ ಎಲ್ಲೋ ಒಂದು ರೀತಿ ಶಿಕ್ಷಕರನ್ನು ಸೈಡ್ ಲೈನ್ ಇಟ್ಕೊಂಡೇ ಶಿಕ್ಷಣವನ್ನು ಮುಂದುವರಿಸ್ತಾ ಇದ್ದೇವೆ. ಆದ್ರೆ ಇವತ್ತಿನ ಹೊಸ ಒಂದು ಅಥವಾ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಅತ್ಯುತ್ತಮವಾದ ಶಿಕ್ಷಕರನ್ನು ನಾವು ತಯಾರು ಮಾಡ್ಬೇಕಾಗತ್ತೆ. ಅದಾಗಲೇ ಕರುಣಾಕರ್ ಹೇಳಿದ್ರು, ಏನು ಕ್ವಾಲಿಟಿ ಕ್ಯಾಲಿಬರ್ ಇರುವವರೆಲ್ಲರೂ ಮೆಡಿಕಲ್ ಇಂಜಿನಿಯರಿಂಗೋ ಅಥವಾ ಬೇರೆ ಬೇರೆಗೆ ಹೋಗ್ಬೋದು. ಎಲ್ಲೂ ಸಲ್ಲದ ಒಬ್ಬ ಶಿಕ್ಷಕನಾಗಿ ಬರುವಂತ ಸಾಧ್ಯತೆ ಇವತ್ತಿನ ಹಿಂದಿನ ವ್ಯವಸ್ಥೆಯಲ್ಲಿ ಇತ್ತು. ನಾನು ಖಂಡಿತವಾಗಿ ಹೇಳ್ತೇನೆ, ನನ್ನನ್ನು ಹೊರತುಪಡಿಸಿ ಹೇಳ್ತಾ ಇಲ್ಲ ನಾನು. ಯಾಕೆ ಕೇಳಿದ್ರೆ, ಇದು ಆಗಬಾರ್ದು. ಅಂದ್ರೆ ಅದು ಹೇಗೆ ಅಂದ್ರೆ, ಅವರಿಗೊಂದು ಶಿಕ್ಷಕರಿಗೊಂದು ಇನ್ಸೆಂಟಿವ್ ಕೊಡಬೇಕು, ಜಾಬ್ ಗ್ಯಾರಂಟಿ ಕೊಡ್ಬೇಕಾಗತ್ತೆ, ಅಥವಾ ಅವರಿಗೆ ಕೊಡುವಂತ ಹ್ಯಾಂಡ್ಸಮ್ ಸ್ಯಾಲರಿ ಕೊಡ್ಬೇಕಾಗತ್ತೆ. ಇದನ್ನು ನಾವು ಆಲೋಚನೆ ಮಾಡ್ಬೇಕಾಗತ್ತೆ. ಏನು ಕೊಡದೇನೆ ನೀವು ಉತ್ತಮ ಶಿಕ್ಷಕ ಆಗ್ಬೇಕು, ಓದ್ಬೇಕು, ಪಾಠ ಮಾಡ್ಬೇಕಂತ ಹೇಳಿದ್ರೆ ಅವನು ಕೂಡ ಮನುಷ್ಯನಲ್ವಾ? ಆ ರೀತಿಯಲ್ಲಿ ನಾವು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಕೂಡ ಚಿಂತನೆ ಮಾಡ್ಬೇಕಾಗತ್ತೆ. ಶಿಕ್ಷಣ ಕ್ಷೇತ್ರ ಒಂದು ತುಂಬಾ ಅಟ್ರಾಕ್ಟಿವ್ ಆದಂತ ಕ್ಷೇತ್ರ ಮಾಡ್ಬೇಕಾಗತ್ತೆ. ಇವತ್ತು ಹೇಗೆ ನೀವು ಸಾಫ್ಟ್ವೇರ್ ಗಳ ಕಡೆ ಓಡ್ತಿರೋ, ಅದೇ ತರ ಪ್ರತಿಯೊಂದು ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿ ಕೂಡ ನಾನು ಶಿಕ್ಷಕನಾಗಬೇಕು, ಅಲ್ಲಿ ಒಳ್ಳೆಯ ಸ್ಯಾಲ್ರಿ ಇದೆ, ಒಳ್ಳೆಯ ಸ್ಥಾನಮಾನ ಹೇಗೂ ಇದೆ. ಅದ್ರ ಜೊತೆಗೆ ಸ್ಯಾಲ್ರಿ ಕೊಟ್ಟಾಗ ಏನಾಗುತ್ತೆ, ಭದ್ರತೆ ಕೊಟ್ಟಾಗ ಖಂಡಿತವಾಗಿ ಅತ್ಯುತ್ತಮವಾದ ಶಿಕ್ಷಕರು ಈ ಕಡೆ ನುಗ್ಗಿ ಬರ್ತಾರೆ. ಅದು ಮಾಡಬೇಕಾಗತ್ತೆ ಅಂತ ನನ್ನ ಒಂದು ಕಳಕಳಿ ವಿನಂತಿ ಸರ್. ಹಾಗೆ ಧನ್ಯವಾದಗಳು ಸುರೇಂದ್ರ ಅವರೇ. ಮನೋಹರ್ ಅವರು ಹೇಳಿದ್ರು, ಯಾವ ರೀತಿಯ ಒಂದು ಇದನ್ನ ಇಂಪ್ಲಿಮೆಂಟೇಷನ್ ಹೋದಾಗ ಚಾಲೆಂಜಸ್ ಬರುತ್ತೆ ಅಂತ. ನಮ್ಮ ದೇಶದಲ್ಲಿ ಮೊದಲಿಂದನೂ ಏನಾಗಿದೆ ಅಂತಂದ್ರೆ, ಈ ಟಾಪ್ ಡೌನ್ ಅಪ್ರೋಚ್ ಅಂತ ನಾವು ಕರಿತೇವೆ. ಟಾಪ್ ಡೌನ್ ಅಪ್ರೋಚ್ ಅಂತಂದ್ರೆ, ಒಬ್ಬ UGCO ಅಥವಾ AICTO ಅವರು ಡಿಸೈಡ್ ಮಾಡ್ತಾರೆ, ಉಳಿದವರು ಅದನ್ನ ಫಾಲೋ ಮಾಡ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಈ ಶಿಕ್ಷಣ ಪದ್ಧತಿಯಲ್ಲಿ ಹಾಗಿಲ್ಲದೆ ಇರೋದ್ರಿಂದ ಆ ಒಂದು ವ್ಯವಸ್ಥೆಯಲ್ಲಿ ಅದಕ್ಕಾಗಿ ಇದನ್ನ ಫ್ರೇಮ್ ವರ್ಕ್ ಅಂತ ಕರಿತಿದ್ದೇವೆ ನಾವು. ಒಳಗಡೆ ನೀವು ಯಾವ ರೀತಿ ಬೇಕಾದ್ರೂ ಮಾಡಿಫೈ ಮಾಡ್ಬೋದು. ನಾನೊಂದು ಉದಾಹರಣೆ ತಗೊಳ್ತೇನೆ. ಈಗ ನಾನು ಮಂಗಳೂರು ಯೂನಿವರ್ಸಿಟಿಯ ಸಿಂಡಿಕೇಟ್ ಸದಸ್ಯ ಹಾಗೂ ಮಂಗಳೂರು ಯೂನಿವರ್ಸಿಟಿಯ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯ ಅನುಷ್ಠಾನದ ಒಂದು ಕಾರ್ಯಪಡೆ ಏನಿದೆ, ಆ ಕಾರ್ಯಪಡೆ ಅಲ್ಲಿ ಕೂಡ ನನಗೆ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ನಾನೇ ಅದನ್ನ
ಮುಂದುವರ್ಸ್ಕೊಂಡು ಹೋಗ್ಬೇಕಂತ ವೈಸ್ ಚಾನ್ಸಲರ್ ಆ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾರೆ. ನಾವು ಯಾವ ರೀತಿ ನನ್ನ ಒಂದು ಆಲೋಚನೆ ಇದೆ ಮಂಗಳೂರು ಯೂನಿವರ್ಸಿಟಿಲಿ ಏನ್ ಮಾಡ್ಬೇಕು, ಅದೇ ರೀತಿ ಎಲ್ಲ ಯೂನಿವರ್ಸಿಟಿಲೂ ಸಾಧ್ಯಗಳಿದೆ. ಇದು ಯಾವುದು ಒಂದು ಫೇಸ್ ಅಲ್ಲಿ ಆಗುವಂತ ಕಾರ್ಯಕ್ರಮ ಅಲ್ಲ. ಸರಿಸುಮಾರು 15 ವರ್ಷದ ನಂತರ ಈ ದೇಶದ ಶಿಕ್ಷಣ ಬದಲಾಗಬೇಕು ಅನ್ನುವಂತ ಒಂದು ಗುರಿ ಇಟ್ಟುಕೊಂಡು ಫೇಸ್ ಬೈ ಫೇಸ್ ಮಾಡ್ತಾ ಹೋಗ್ಬೇಕು ಅಂತ. ಮೊದಲನೇ ಫೇಸ್ ಅಲ್ಲಿ ನಾನು ಮತ್ತೆ ನಮ್ಮ ಸ್ನೇಹಿತರು ಯಾವ ರೀತಿ ಪ್ಲಾನ್ ಹಾಕೊಂಡಿದ್ದೇವೆ ಅಂತಂದ್ರೆ, ಅದಕ್ಕೆ ಕರ್ನಾಟಕ ಸರ್ಕಾರದ ಟಾಸ್ಕ್ ಫೋರ್ಸ್ ಇದೆ, ಹಾಗೆ ಅದೇ ರೀತಿ ಭಾರತ ದೇಶದ ಒಂದು ಟಾಸ್ಕ್ ಫೋರ್ಸ್ ಕೂಡ ಇದೆ. ನಮ್ಮ ಯೂನಿವರ್ಸಿಟಿಲಿ ನಾವು ಏನ್ ಮಾಡ್ಬೇಕಂತ ಅನ್ಕೊಂಡಿದ್ದೇವೆ ಅಂತಂದ್ರೆ, ಈಗ ಇರುವಂತ ಶಿಕ್ಷಣ ಪದ್ಧತಿಯಲ್ಲಿ ಯಾವ ಯಾವ ರೀತಿಯ ಅತ್ಯಮೂಲ್ಯ ಬದಲಾವಣೆಗಳನ್ನ ಮಾಡಬಹುದು ಅಂತ. ಯಾಕಂದ್ರೆ ಅಲ್ಲಿ ಕ್ಲಾರಿಟಿ ಇಲ್ಲ. ಏನಾಗತ್ತಂತ ನೋಡಿ, ಇನ್ನು ಮುಂದಿನ ದಿವಸದಲ್ಲಿ BA BCom BSc ಅಂತ ಇರೋದಿಲ್ಲ ಅಂತ ಹೇಳ್ತಾರೆ. ಈಗ ಪ್ರಶ್ನೆ ಏನಂತಂದ್ರೆ, ಅದು ಇರುವುದಿಲ್ಲ ಅಂದ್ರೆ ಇನ್ನೇನು ಬರುತ್ತೆ ಅಂತ. ಇದ್ರಲ್ಲಿ ಏನ್ ಬರುತ್ತೆ ಅಂತಂದ್ರೆ, ಒಂದು ಇನ್ನು ಪಾಲಿಸಿ ಡಿಸಿಷನ್ ಆಗಿ ಬರಬೇಕು ಹೊರಗೆ, ಬ್ಯಾಚುಲರ್ ಆಫ್ ಲಿಬರಲ್ ಆರ್ಟ್ಸ್ ಅಂಡ್ ಸೈನ್ಸ್ ಅಂತ. ಅಂದ್ರೆ ಈ ಮಲ್ಟಿ ಡಿಸಿಪ್ಲಿನರಿ ಇದು. ಒಬ್ಬ ಡಾಕ್ಟರ್ ಆಗೋನಿಗೂ ಕೂಡ ಇಕನಾಮಿಕ್ಸ್ ಗೊತ್ತಿರಬೇಕು, ನಮ್ಮ ದೇಶದ ಹಿಸ್ಟ್ರಿ ಕೂಡ ಗೊತ್ತಿರಬೇಕು. ಒಬ್ಬ ಇಂಜಿನಿಯರ್ ಆದವನಿಗೆ ನಮ್ಮ ಎನ್ವಿರಾನ್ಮೆಂಟ್ ಬಗ್ಗೆ ಗೊತ್ತಿರಬೇಕು, ಮತ್ತೆ ಸೈಕಾಲಜಿ ಗೊತ್ತಿರಬೇಕು. ಇದು ಗೊತ್ತಿಲ್ಲದಿದ್ರೆ ಆಗಲ್ಲ ಅಂತ. ಹಾಗಾಗಿ ಮಲ್ಟಿ ಡಿಸಿಪ್ಲಿನ್ ಎಜುಕೇಶನ್. ಈಗ ಮಂಗಳೂರು ಯೂನಿವರ್ಸಿಟಿಲಿ ಏನಾಗಿದೆ, BA ಇದೆ, BCom ಇದೆ, BSc ಇದೆ ಅಲ್ವಾ. BA BCom BSc ಅವರು ಈಗ ಒಬ್ಬ BSc ವಿದ್ಯಾರ್ಥಿ ಅವನಿಗೆ ಆರ್ಟ್ಸ್ ಅಲ್ಲಿ ಸಬ್ಜೆಕ್ಟ್ ತಗೊಳ್ಳುವಂತ ವ್ಯವಸ್ಥೆ ಆಗಬೇಕು. ಅದನ್ನ ನಾವು ಮೊದಲು ಮಾಡ್ತಾ ಇದ್ದೇವೆ. ಯಾವ ರೀತಿಯಾಗಿ ಅನುಷ್ಠಾನ ಒಂದು ಚಿತ್ರಣವನ್ನ ಇಟ್ಕೊಂಡಿದ್ದೇವೆ ಅಂತಂದ್ರೆ, ಈ ಓಪನ್ ಇಲೆಕ್ಟಿವ್ ಅಂತ ಕರಿತೇವೆ ನಾವು. ಅಂದ್ರೆ ಒಬ್ಬ ವಿದ್ಯಾರ್ಥಿ ಯೂನಿವರ್ಸಿಟಿಲಿ ಬೇರೆ ಯಾವುದೇ ಒಂದು ಸಿಸ್ಟಮಿಗೆ ಹೋಗಿ ಅಲ್ಲಿ ಒಂದು ವಿಷಯವನ್ನ ಅಧ್ಯಯನ ಮಾಡಿ ಅವ್ನು ಬರ್ತಾನೆ. ಅಂದ್ರೆ ಅವನಿಗೆ ಪ್ರತಿ ಸೆಮಿಸ್ಟರ್ ಅಲ್ಲಿ 1 ಅಥವಾ 2 ಸಬ್ಜೆಕ್ಟ್ ಅನ್ನ ಅವನಿಗೆ ಇಷ್ಟ ಇರುವಂತ ಒಂದು ವಿಚಾರದಲ್ಲಿ ಅವ್ನು ಕಲ್ತ್ಕೊಂಡು ಆ ಸಬ್ಜೆಕ್ಟ್ ಅನ್ನ ಬರ್ಬೋದು. ಆ ವ್ಯವಸ್ಥೆನ ಅಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ಯಾವ ರೀತಿಯಾಗಿ ಇಂಡಸ್ಟ್ರಿ ಮತ್ತೆ ಇನ್ಸ್ಟಿಟ್ಯೂಟ್ ಇಂಟ್ರಾಕ್ಷನ್ ಆಗ್ಬೇಕು ಅಂತ. ಈಗ ನೋಡಿ, ಒಬ್ಬ ಆರ್ಟ್ಸ್ ವಿದ್ಯಾರ್ಥಿ ಅಂತ ಕರೀತಾರೆ. ಈಗ ಸೈನ್ಸ್ ವಿದ್ಯಾರ್ಥಿ ಅಂದ್ರೆ ಇಂಡಸ್ಟ್ರಿಗೆ ಹೋಗ್ಬೋದು, ಇಂಜಿನಿಯರಿಂಗ್ ವಿದ್ಯಾರ್ಥಿ ಇಂಡಸ್ಟ್ರಿಗೆ ಹೋಗ್ಬೋದು. ಹಾಗಾದ್ರೆ ಆರ್ಟ್ಸ್ಗೆ ಆಗಲ್ವಾ? ದಯವಿಟ್ಟು ಗಮನಿಸಿ, ಇನ್ನು ಮುಂದಿನ ದಿವಸದಲ್ಲಿ ಆ ಚಿತ್ರಣ ಕೂಡ ಬದಲಾಗತ್ತೆ. ಯಾಕಂದ್ರೆ ಒಬ್ಬ ವ್ಯಕ್ತಿಯ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಬಗ್ಗೆ ನಾವು ಹೇಗೆ ಮಾತಾಡ್ತೇವೋ, ಒಂದು ಕಂಪನಿಯ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಕೂಡ ಚಿಂತನೆ ಅಗತ್ಯ ಇದೆ. ಯಾಕಂತಂದ್ರೆ ಒಂದು ಕಂಪನಿ ನೋಡಿ, ನಮ್ಮ ದೇಶದಲ್ಲಿ ನಾನು ಹೆಸರು ತಗೊಳ್ಳೋದಿಲ್ಲ, ಕೆಲವೊಂದು ಕಂಪನಿಗಳು ದೇಶದ ಬಗ್ಗೆ ಸಾಕಷ್ಟು ಕೆಲಸಗಳನ್ನ ಮಾಡಿದೆ, ಇನ್ನು ಕೆಲವೊಂದು ದೇಶಗಳು ನಮ್ಮ ದೇಶವನ್ನ ಲೂಟಿ ಮಾಡಿದೆ. ಅಂದ್ಮೇಲೆ ಅಲ್ಲಿ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅನ್ನೋದು ಬರೀ ಒಂದು ಶಿಕ್ಷಣ ವ್ಯವಸ್ಥೆಗೆ ಮಾತ್ರ ಅಲ್ಲ, ಅಲ್ಲೂ ಕೂಡ ಬೇಕು ಅಂತ. ಆದ್ರೆ ಒಂದು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಈ ದೇಶ ಅನ್ನುವಂಥದ್ದು ಏನಿದೆಯಲ್ಲ, ಇದೊಂದು ಜಿಯೋಗ್ರಫಿಕಲ್ ಬಾರ್ಡರ್ ಅಂತ ನಾವು ಕನ್ಸಿಡರ್ ಮಾಡಬಾರ್ದು. ಇದು ನಾವೆಲ್ಲ ಸೇರಿ ಬೆಳೆಸುವಂತ ಒಂದು ಸಮಾಜ ಅಂತ ನಾವು ನೋಡಿದಾಗ ಎಲ್ಲವೂ ಸರಿಯಾಗತ್ತೆ. ನಾವೇನ್ ಮಾಡ್ತಾ ಇದ್ದೇವೆ, ನಮ್ಮ ಈ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ರಾಜಕೀಯವನ್ನ ಬೆರೆಸ್ತೇವೆ. ಈಗ ಒಂದು ಉದಾಹರಣೆ ಕೊಡ್ತೇನೆ ನಾನು. ಗವರ್ನೆನ್ಸ್ ಅಂತ ಏನ್ ಕರಿತೇವೆ, ಈಗ ಶಿಕ್ಷಣ ವ್ಯವಸ್ಥೆಗೆ ಒಬ್ಬ ಗವರ್ನೆನ್ಸ್ ಅಂತ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್, ನಾನು ಮಂಗಳೂರು ಯೂನಿವರ್ಸಿಟಿಲಿ ನಾನು ಸಿಂಡಿಕೇಟ್ ಮೆಂಬರ್ ಅಂದ್ರೆ ಏನು, ಐ ಆಮ್ ಪಾರ್ಟ್ ಆಫ್ ದ ಗವರ್ನೆನ್ಸ್ ಸಿಸ್ಟಮ್ ಆಫ್ ದಟ್ ಯೂನಿವರ್ಸಿಟಿ ಅಂತ. ಯಾವ ರೀತಿಯ ವ್ಯಕ್ತಿಗಳು ಗವರ್ನೆನ್ಸ್ ಅಲ್ಲಿ ಇನ್ವಾಲ್ವ್ ಆಗ್ಬೇಕು ಅಂತ. ಏನಾಗುತ್ತೆ, ಈಗ ಪ್ರೈವೇಟ್ ಎಜುಕೇಶನ್ ಬಗ್ಗೆ ಮಾತಾಡಿದ್ರು ಸರ್. ಪ್ರೈವೇಟ್ ಎಜುಕೇಶನ್ ಅನ್ನ ಬರೀ ನೆಗೆಟಿವ್ ಆಗಿ ನೋಡುದು ತಪ್ಪು. ಯಾಕಂದ್ರೆ ಸಾಧಾರಣ 60-70% ವಿದ್ಯಾರ್ಥಿಗಳು ಓದ್ತಾ ಇರೋದು ಪ್ರೈವೇಟ್ ಸಂಸ್ಥೆಗಳಲ್ಲಿ. ಪ್ರೈವೇಟ್ ಸಂಸ್ಥೆಗಳು ಕೂಡ ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದೆ, ಆದ್ರೆ ಗೌರ್ಮೆಂಟ್ ಅಲ್ಲೂ ಮಾಡಿದೆ. ನಾನು ಮೊನ್ನೆ ಕೆಲವೊಮ್ಮೆ ವಿಚಾರ ಮಾಡುವಾಗ ಏನ್ ಹೇಳ್ತೇನೆ ಅಂತಂದ್ರೆ, ಯಾವ ರೀತಿಯಾಗಿ ಇನ್ಸೆಂಟಿವ್ ಸಿಗತ್ತೆ ಅಂತ ನೋಡಿ. ಒಬ್ಬ ಗೌರ್ಮೆಂಟ್ ಸಂಸ್ಥೆಯಲ್ಲಿ ಓದುವಂತ ವಿದ್ಯಾರ್ಥಿ ಅವನ ಮೇಲೆ ಎಷ್ಟು ಹಣ ಖರ್ಚಾಗತ್ತೋ ಅದಕ್ಕಿಂತ ಕಡಿಮೆ ಹಣ ಒಂದು ಪ್ರೈವೇಟ್ ಯೂನಿವರ್ಸಿಟಿ ಖರ್ಚಾಗತ್ತೆ ಅಂತ ನಾನು ಆರ್ಗ್ಯೂ ಮಾಡ್ತೇನೆ. ನನ್ಗೆ ಗೊತ್ತಿದೆ ಈ ಟಾಪಿಕ್ ಕಾಂಟ್ರವರ್ಸಿ ಆಗತ್ತೆ ಅಂತ. ಅದು ಆಗ್ಲಿ ಅಂತ ಹೇಳ್ತೇನೆ ನಾನು. ಯಾಕಂತಂದ್ರೆ ಗೌರ್ಮೆಂಟ್ ಯೂನಿವರ್ಸಿಟಿಲಿ ಏನು ನಮ್ಮ ಜನತೆ ಏನ್ ತಿಳ್ಕೊಂಡಿದೆ ಅಂತಂದ್ರೆ, ಫ್ರೀ ಆಗಿ ಎಜುಕೇಶನ್ ಆಗತ್ತೆ ಅಂತ. ದಯವಿಟ್ಟು ಗಮನಿಸಿ, ಫ್ರೀ ಎಜುಕೇಶನ್ ಗೌರ್ಮೆಂಟ್ ಅಲ್ಲಿ ಆಗೋದಿಲ್ಲ. ಒಂದೇ ಒಂದು ವ್ಯತ್ಯಾಸ ಅಂತಂದ್ರೆ, ಗೌರ್ಮೆಂಟ್ ಯೂನಿವರ್ಸಿಟಿಯಲ್ಲಿ ಹಣ ತುಂಬುವವನು ಇನ್ಕಮ್ ಟ್ಯಾಕ್ಸ್ ಪೇಯರ್, ಆದ್ರೆ ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ಹಣ ತುಂಬುವವನು ಅವನ ಹುಡುಗನ ತಂದೆನೋ ತಾಯಿಯೋ ತುಂಬ್ತಾರೆ, ಅಷ್ಟೇ ವ್ಯತ್ಯಾಸ. ಆದ್ರೆ ಖರ್ಚಾಗೋದು ಅಲ್ಲೂ ಖರ್ಚಾಗತ್ತೆ. ನಾನು ನಿಮ್ಗೆ ಸಾಕಷ್ಟು ಅಂಕಿಅಂಶಗಳನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ನನ್ನ ಹತ್ರ ಅಂಕಿಅಂಶ ಇದ್ದೇ ನಾನು ಮಾತಾಡ್ತಾ ಇದ್ದೇನೆ. ಕೆಲವೊಮ್ಮೆ ನಾವೇನ್ ತಿಳ್ಕೊಂಡಿದ್ದೇವೆ, ಗೌರ್ಮೆಂಟ್ ಯೂನಿವರ್ಸಿಟಿ ಬಡವರಿಗೆ ಅದು ಫ್ರೀ, ಪ್ರೈವೇಟ್ ಯೂನಿವರ್ಸಿಟಿ ಶ್ರೀಮಂತರಿಗೆ ಅದು ಕಾಸ್ಟ್ಲಿ ಅಂತ. ದಯವಿಟ್ಟು ಹಾಗೆ ಗಮನಿಸಬೇಡಿ. ಪ್ರೈವೇಟ್ ಯೂನಿವರ್ಸಿಟಿ, ಗೌರ್ಮೆಂಟ್ ಯೂನಿವರ್ಸಿಟಿ ಎಲ್ಲಾ ಕಡೆಗೂ ಕೂಡ ಶಿಕ್ಷಣಕ್ಕೆ ತಗಲುವ ವೆಚ್ಚ ಅದೇ. ಆದ್ರೆ ವೆಚ್ಚ ಭರಿಸುವವರು ಯಾರು ಅನ್ನೋದು ಇಂಪಾರ್ಟೆಂಟ್. ವೆಚ್ಚ ಭರಿಸುವವರು IT ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಯಾರಿದ್ದೇವೆ, ನಮ್ಮಂತವ್ರು ನಿಮ್ಮಂತವ್ರು ಬಡ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ ಮಾಡ್ತಾ ಇದ್ದೇವೆ. ಪ್ರೈವೇಟ್ ಅಲ್ಲಿ ತಂದೆ ತಾಯಿಗಳು ಕೊಡ್ತಾ ಇದ್ದಾರೆ. ಹಾಗಿದ್ದಾಗ ಒಬ್ಬ ಬಡ ವಿದ್ಯಾರ್ಥಿಗೂ ಕೂಡ ಸರ್ಕಾರಿ ಸಂಸ್ಥೆಗಳಲ್ಲಿ ಸರಿಯಾದ ಒಂದು ವಿದ್ಯೆ ಕಲೀಲಿಕ್ಕೆ ಅವಕಾಶ ಬೇಕು ಅನ್ನೋದಾದ್ರೆ, ಗವರ್ನೆನ್ಸ್ ಅಲ್ಲಿ ಪೊಲಿಟಿಕಲ್ ಇಂಟರ್ವೆನ್ಷನ್ ಕಡಿಮೆ ಆಗಬೇಕು.
ಗವರ್ನೆನ್ಸ್ ಅಲ್ಲಿ ಕೂತ್ಕೊಳ್ಳುವವರು ಶಿಕ್ಷಣ ತಜ್ಞರಾಗಿರ್ಬೇಕು ಅಂತ ವ್ಯವಸ್ಥೆ ಇಲ್ಲ ನಮ್ಮ ದೇಶದಲ್ಲಿ. ಈಗ ಶಿಕ್ಷಣ ತಜ್ಞರಲ್ಲದೆ ಇದ್ದವರು ಗವರ್ನೆನ್ಸ್ ಅಲ್ಲಿ ಹೋಗಿ ಕುತ್ಕೊಳ್ತಾರೆ, ಅವರಿಗೆ ತಲೆ ಅರ್ಥ ಆಗುದಿಲ್ಲ, ಬುಡ ಅರ್ಥ ಆಗುದಿಲ್ಲ. ಅದನ್ನ ಏನ್ ಮಾಡ್ತಾರೆ ಅವರು ಆ ಫೆದರ್ ಇನ್ ಎ ಕ್ಯಾಪ್ ಅಂತ ಹೇಳಿ ಅದನ್ನ ಪ್ರಪಂಚಕ್ಕೆ ತೋರಿಸ್ಲಿಕ್ಕೆ ಹೋಗ್ತಾರೆ. ಆದ್ರೆ ಆ ಶಿಕ್ಷಣ ಸಂಸ್ಥೆ ಅಲ್ಲಿ ಹಾಳಾಗತ್ತೆ. ಇಂಪ್ಲಿಮೆಂಟೇಷನ್ ಅಲ್ಲಿ ಮೊದಲನೇ ಚಾಲೆಂಜ್ ಏನಂತಂದ್ರೆ ಗವರ್ನೆನ್ಸ್ ಆಫ್ ಅನ್ ಇನ್ಸ್ಟಿಟ್ಯೂಷನ್ ಹ್ಯಾಸ್ ಟು ಚೇಂಜ್. ನಾನು ಹೇಳಿದೆ ನಿಮ್ಗೆ, ಶಿಕ್ಷಕ ಬದಲಾಗದೆ ಶಿಕ್ಷಣ ಬದಲಾಗುವುದಿಲ್ಲ ಅಂತ. ಶಿಕ್ಷಕ ಬದಲಾಗಲಿಕ್ಕೆ ಸಹಾಯ ಮಾಡ್ಬೇಕಂದ್ರೆ ಆ ಒಂದು ಗವರ್ನೆನ್ಸ್ ಸರಿಯಾಗ್ಬೇಕು. ಹಾಗಾಗಿ ಅದು ಮೊದಲನೇ ಅಧ್ಯಾಯ. ಎರಡನೇದು ನಾನು ಏನ್ ಹೇಳ್ತೇನೆ ಅಂತಂದ್ರೆ, ಈ ಶಿಕ್ಷಣ ಒಂದು ನೋಡುವಾಗ ಶಿಕ್ಷಣ ಪದ್ಧತಿ ಯಾವ ರೀತಿ ಆಯ್ತು ಅಂತ. ಈಗ 2012ನೇ ಇಶ್ಯೂಯಲ್ಲಿ ಜಸ್ಟಿಸ್ ವರ್ಮಾ ಅವ್ರದ್ದು ಒಂದು ರಿಪೋರ್ಟ್ ಕಮಿಟಿ, ಸುಪ್ರೀಂ ಕೋರ್ಟ್ ಇಂದ ಒಂದು ಕಮಿಟಿ ಕಾನ್ಸ್ಟಿಟ್ಯೂಷನ್ ಆಗತ್ತೆ. ಅವ್ರು ಹೇಳ್ತಾರೆ ಸಾಧಾರಣ 10,000 TCH ಇನ್ಸ್ಟಿಟ್ಯೂಷನ್ಗಳು ಫೇಕ್ ಅಂತ ನಮ್ಮ ದೇಶದಲ್ಲಿ. ನೀವು ಯೋಚನೆ ಮಾಡಿ, 10,000 ಇನ್ಸ್ಟಿಟ್ಯೂಷನ್, ನಾನು ಸ್ಟೂಡೆಂಟ್ಸ್ ಬಗ್ಗೆ ಹೇಳ್ತಾ ಇಲ್ಲ, 10,000ಕ್ಕೂ ಮಿಕ್ಕಿ TCH ಸಂಸ್ಥೆಗಳು ಫೇಕ್ ಅಂತ. ಅಂದ್ರೆ ಆ ಡಿಗ್ರಿಯನ್ನ ಕೊಡ್ತಾ ಬಂದಿದ್ದಾರೆ, ಹಾಗಾಗಿ ಅವರೆಲ್ಲ ಒಳಗೆ ಹೋಗಿ ಕೂತಿದ್ದಾರೆ ಅಂತ. ಈ ದುಡ್ಡು ತಿಂದವ್ರು ಯಾರು? ಶಿಕ್ಷಕರಲ್ಲ. ಶಿಕ್ಷಕರು ಬಡಪಾಯಿಗಳೇ ಇವತ್ತು ಕೂಡ. ಈ ಒಂದು ವ್ಯವಸ್ಥೆಯ ಕಾರಣ ಅದಕ್ಕೆ ಅಂತ, ಪೊಲಿಟಿಕಲ್ ಸಿಸ್ಟಮ್ ಕಾರಣ. ಹಾಗಾಗಿ ಅಲ್ಲಿಯೂ ಕೂಡ ಆ ಒಂದು ವಿಲ್ ಅಥವಾ ಬದ್ಧತೆ ಅನ್ನೋದನ್ನ ಬದಲಾವಣೆ ಆಗ್ಬೇಕು ಇಂಪ್ಲಿಮೆಂಟೇಷನ್. ಆಮೇಲೆ ಈ ಪ್ರೈಮರಿ ಎಜುಕೇಶನ್ ಅಲ್ಲಿ ಬರುವಾಗ ಸಾಕಷ್ಟು ವಿಷಯಗಳು ಬರ್ತದೆ. ಪ್ರೈಮರಿ ಎಜುಕೇಶನ್ ಅಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ ವಾಟ್ ದಿಸ್ ಪಾಲಿಸಿ ಈಸ್ ಸ್ಪೀಕಿಂಗ್ ಇಸ್ ಚೈಲ್ಡ್ ಡೆವಲಪ್ಮೆಂಟ್ ಅಂತ ಏನ್ ಕರೀತಾರೆ. ಅಂದ್ರೆ ಒಬ್ಬ ನ್ಯೂರಾಲಜಿಕಲಿ ನೋಡೋದಾದ್ರೆ ಒಂದು ಮಗು ತಾಯಿಯ ಗರ್ಭದಲ್ಲಿ ಇರುವಾಗ ಅದರ ಒಂದು ಬ್ರೈನ್ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಸರಿಸುಮಾರು 8 ವರ್ಷದವರೆಗೆ, ಆ ಮಗುವಿನ 8 ವರ್ಷದವರೆಗೆ ಬದಲಾವಣೆಗಳು ಸಾಕಷ್ಟು ತೀವ್ರಗತಿಯಲ್ಲಿ ಆಗತ್ತೆ. ಅಂದ್ರೆ ಏನ್ ಹೇಳುತ್ತೆ ಈ ಒಂದು ಹಾರ್ವರ್ಡ್ ಯೂನಿವರ್ಸಿಟಿಯ ಒಂದು ರಿಸರ್ಚ್ ರಿಪೋರ್ಟ್ ಏನ್ ಹೇಳುತ್ತೆ ಅಂತಂದ್ರೆ 85% ಬ್ರೈನು 8 ವರ್ಷದ ಒಳಗಡೆ ಡೆವಲಪ್ ಆಗಿಬಿಡುತ್ತೆ. ಆದ್ರೆ ಈಗಿನ ಶಿಕ್ಷಣ ಪದ್ಧತಿ ನಮ್ದು ಹೇಗಿದೆ ಅಂತಂದ್ರೆ, ಅವನು ಶಾಲೆಗೆ ಬರುವಾಗ 6 ವರ್ಷ ಆಗಿರುತ್ತೆ. ಅಂದ್ರೆ ಆ ಫಸ್ಟ್ 6 years ಹೋಯ್ತು. ಅದೇ ಒಬ್ಬ ಶ್ರೀಮಂತರ ಮಕ್ಕಳಾದ್ರೆ ಅವನಿಗೆ LKG, UKG, ಪ್ಲೇ ಸ್ಕೂಲು ಅಲ್ಲಿಗೆಲ್ಲ ಕಳಿಸ್ತಾರೆ. ಆದ್ರೆ ಬಡ ಮಕ್ಕಳಿಗೆ ಆ ವ್ಯವಸ್ಥೆ ಇಲ್ಲ. ಹಾಗಾಗಿ ಈ ಶಿಕ್ಷಣ ಪದ್ಧತಿಯಲ್ಲಿ 4ನೇ ವರ್ಷದಿಂದನೇ ಸ್ಟಾರ್ಟ್ ಆಗ್ಬೇಕು. ಅಂದ್ರೆ ಈಕ್ವಲೆಂಟ್ ಟು ಪ್ರೀ ಸ್ಕೂಲ್, LKG, UKG ಕಡ್ಡಾಯ ಶಿಕ್ಷಣ. ಅದಲ್ಲದೆ ಸ್ನೇಹಿತರೆ ಗಮನಿಸಿ, ಇನ್ನೊಂದು ಅತ್ಯುತ್ತಮವಾದ ಅಂಶ ಏನಂತಂದ್ರೆ 3 ವರ್ಷದವರೆಗೆ ಮಕ್ಕಳನ್ನ ಅವರ ಪಾಲಕರು, ಪೋಷಕರು ಯಾವ ರೀತಿ ನೋಡ್ಕೊಳ್ಬೇಕು ಅನ್ನೋದು ಕೂಡ ಇದೆ. ಅಂದ್ರೆ ಒಂದು ಗೈಡ್ ಲೈನ್, ಒಂದು ಹೆಲ್ಪ್ ಮಾಡುವಂತ ಒಂದು ವ್ಯವಸ್ಥೆ, ಮಕ್ಕಳನ್ನ ಯಾವ ರೀತಿ ಬೆಳೆಸ್ಬೇಕು ಅಂತ. ಯಾಕಂತಂದ್ರೆ ನಾವು ಒಬ್ಬ ವ್ಯಕ್ತಿಯ ವಿಕಸನ ಆಗ್ಬೇಕಂತಂದ್ರೆ ಅವ ಹುಟ್ಟದಾಗಿಂದ ಹಿಡಿದು 8 ವರ್ಷದವರೆಗಿನ ಪೀರಿಯಡ್ ಏನಿದೆಯಲ್ಲ ಅದನ್ನ ಸರಿಯಾಗಿ ಬಳಸ್ಕೊಳ್ಬೇಕು ಅಂತ ನ್ಯೂರಾಲಜಿಸ್ಟೇ ಹೇಳಿದ್ದಾರೆ. ಹಾರ್ವರ್ಡ್ ಯೂನಿವರ್ಸಿಟಿಯ ಒಂದು ಲೇಖನವನ್ನ ಕೂಡ ನನ್ನ ಹತ್ರ ಇದೆ, ನಾನು ಮುಂದಿನ ವಿಡಿಯೋಗಳೆಲ್ಲ ಶೇರ್ ಮಾಡೋರಿದ್ದೀನಿ ಅದನ್ನ. ಅವ್ರು ಸಂಪೂರ್ಣ ಹೇಳ್ತಾರೆ 8 ವರ್ಷದ ಒಳಗಡೆ, ಆ 8 ವರ್ಷದ ಒಳಗಡೆ ನಾವು ಸರಿಯಾದ ಒಂದು ಶಿಕ್ಷಣವನ್ನ, ಪದ್ಧತಿಯನ್ನ, ಫೌಂಡೇಶನ್ ಅನ್ನ ಹಾಕ್ಲಿಲ್ಲ ಅಂದ್ರೆ ನಾವು ಆ ಒಬ್ಬ ನಾಗರಿಕನ ಕಳ್ಕೊಂಡ್ವಿ ಅಂತಾನೆ ಅರ್ಥ. ಈ ದೇಶದಲ್ಲಿ ಆಗ್ತಾ ಇರುವಂತ ಸಾಕಷ್ಟು ವ್ಯವಸ್ಥೆಗಳನ್ನ ನೋಡಿ ನಾವು ಹೇಳ್ತೇವೆ ಅವರು ಲಂಚ ತಗೊಳ್ತಾರೆ, ಇವರು ಪೊಲಿಟಿಷಿಯನ್ಸು ಹಾಗೆ ಹೀಗೆ ಅಂತ. ನನ್ನ ಒಂದು ವಾದ ಇನ್ನೊಂದು ಏನಿದೆ ಅಂತಂದ್ರೆ, ಈ ದೇಶಕ್ಕೆ ಅನ್ಯಾಯ ಆಗಿರೋದು, ದಯವಿಟ್ಟು ತಪ್ಪು ತಿಳಿಬೇಡಿ, ನಾನು ಕಾಂಟ್ರವರ್ಸಿಗಾಗಿ ಹೇಳ್ತಾ ಇಲ್ಲ, ಯಾರು ಪದವಿಯನ್ನ ಪಡೆದುಕೊಂಡು ನಾನೊಬ್ಬ ಕ್ವಾಲಿಫೈಡ್ ಅಂತ ಇದ್ದಾರೋ ಅವರಿಂದ ಆಗಿರೋದು. ಅದೇ ಕ್ವಾಲಿಫೈಡ್ ಒಬ್ಬ ಎಜುಕೇಟೆಡ್ ಆಗಿದ್ದಿದ್ರೆ ದೇಶಕ್ಕೆ ಇಷ್ಟು ನಷ್ಟ ಆಗ್ತಾ ಇರ್ಲಿಲ್ಲ ಅನ್ನುವಂಥದ್ದು ನನ್ನ ಒಂದು ವಾದ. ಎಜುಕೇಶನ್ ಅಂದ್ರೆ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ಅನ್ ಇಂಡಿವಿಜುವಲ್. ಕ್ವಾಲಿಫಿಕೇಶನ್ ಅಂತಂದ್ರೆ ಆ ಡಿಗ್ರಿಯಲ್ಲಿ ಅವನಿಗೆ ಒಂದು 90 ಮಾರ್ಕೋ 95 ಮಾರ್ಕೋ ತಗೊಳ್ತಾನೆ, ಒಳ್ಳೆ ಡಿಗ್ರಿ ಬರುತ್ತೆ, IIT ಹೋಗ್ತಾನೆ, ಅಡ್ಮಿಷನ್ ಮಾಡ್ತಾನೆ. ಆಮೇಲೆ ಏನ್ ಸ್ವಾಮಿ ಅವನ್ ಏನಿದೆ, ನಮ್ಮ ದೇಶಕ್ಕೆ ಏನಿದೆ, ಅವನು ಮಾಡ್ತಾ ಇರುವಂತ ಸಮಾಜ ಸೇವೆ ಏನಿದೆ, ಯಾವ್ದು ಇಲ್ಲ. ಅವನಿಗೆ ಯಾವ ಚಿಂತನೆ ಇಲ್ಲ. ಅವನಿಗೆ ನನಗೆ ಎಷ್ಟು ಕೋಟಿ ರೂಪಾಯಿ ಸಂಬಳ ಬರ್ತದೆ, ನಾನು ಯಾವ ರೀತಿಯ ಉದ್ಯೋಗ ಮಾಡ್ಬೇಕು, ನಾನು ಯಾವ ರೀತಿ ಬೆಳಿಬೇಕು ಅನ್ನೋದನ್ನ ಯೋಚನೆ ಮಾಡ್ತಾನೆ ವಿನಃ ಒಬ್ಬ ಸಂಪೂರ್ಣ ಅವನಿಗೆ ಶಿಕ್ಷಣ ಸಿಕ್ಕಿದ್ದಿದ್ರೆ ಆ ಒಬ್ಬ ವ್ಯಕ್ತಿ ಆ ರೀತಿ ಅವನು ಬಿಹೇವ್ ಮಾಡ್ತಾ ಇರ್ಲಿಲ್ಲ ಅನ್ನೋದು ನನ್ನ ವಾದ. ಹಾಗಾಗಿ ಈ ಒಂದು ಪಾಲಿಸಿ ಏನಿದೆಯಲ್ಲ ಕಂಪ್ಲೀಟ್ಲಿ ಅಬೌಟ್ ಎಜುಕೇಶನ್, ನಾಟ್ ಜಸ್ಟ್ ಅಬೌಟ್ ಕ್ವಾಲಿಫಿಕೇಶನ್. ಪದವಿ ಅನ್ನೋದು ನಾವು ಕೊಡ್ತಾ ಇದ್ದೇವೆ, ಆದ್ರೆ ಆ ಪದವಿಯಿಂದ ಏನು ಉಪಯೋಗ ಆಗ್ತಾ ಇಲ್ಲ. ಹಾಗಾಗಿ ನಾನು ಇವತ್ತಿನ ದಿವಸ ನಿಮ್ಮ ಹತ್ರ ಎಲ್ಲರೂ ಮಾತಾಡೋದು ಒಂದು ರಿಕ್ವೆಸ್ಟ್ ಏನಂತಂದ್ರೆ, ಈ ಪಾಲಿಸಿಯಲ್ಲಿ ಸಾಕಷ್ಟು ವಿಷಯಗಳು, ಇಂಪಾರ್ಟೆಂಟ್ ವಿಷಯಗಳು ತುಂಬಾ ಚೆನ್ನಾಗಿದೆ. ನಾನ್ ನಿಮ್ಮ ಹತ್ರ ಆನ್ಲೈನ್ ನಲ್ಲಿ ಸಾಕಷ್ಟು ವಿಡಿಯೋಗಳು ಅವೆಲ್ಲ ಸಿಗತ್ತೆ, ಸ್ವಲ್ಪ ನೋಡಿ ಶಿಕ್ಷಣ ಪದ್ಧತಿ ಮುಂದೆ ಬದಲಾಗಬೇಕಾದನ್ನ ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಬ್ಬ ನಾಗರಿಕನು ಕೂಡ ಒಬ್ಬ ಸ್ಟೇಕ್ ಹೋಲ್ಡರ್ ಆಗ್ಬೇಕು, ಒಬ್ಬ ಪಾಲುದಾರ ಆಗ್ಬೇಕು. ಈ ಶಿಕ್ಷಣ ಪದ್ಧತಿಯನ್ನ ಬದಲಿಸಲಿಕ್ಕೆ ಪ್ರತಿಯೊಬ್ಬ ನಾಗರಿಕ ಪಾಲುದಾರ ಆಗ್ಬೇಕು. ಎಲ್ಲವನ್ನ ತೆಗೆದು ಶಿಕ್ಷಕರ ಮೇಲೆ ಹಾಕೋದ್ರಲ್ಲಿ ಅರ್ಥ ಇಲ್ಲ. ಈಗ ಏನಾಗಿದೆ ಅಂತಂದ್ರೆ
ಮಕ್ಕಳು ಹುಟ್ಟುತ್ತಾರೆ, ತಂದೆ ತಾಯಿಗೆ ಅವರ ಪ್ರೊಫೆಷನಲ್ ಡೆವಲಪ್ಮೆಂಟ್ ಬಗ್ಗೆ ಸಾಕಷ್ಟು ಕಾಳಜಿ ಇರುವುದರಿಂದ ಗಂಡ ಹೆಂಡತಿ ಇಬ್ರು ಬ್ಯುಸಿ ಬಿಡ್ತಾರೆ. ಈ ಮಕ್ಕಳನ್ನ ಏನ್ ಮಾಡ್ತಾರೆ, ಶಿಕ್ಷಕರ ಸುಪಸ್ತಿಗೆ ಕೊಟ್ಬಿಡ್ತಾರೆ. ಅಂದ್ರೆ ಒಂದು 3 ರಿಂದ 6 ತಿಂಗಳು ಒಳಗಡೆ ಅವ್ರಿಗೆ ಶಾಲೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಷ್ಟೋ ಒಂದು ನಾವು ಏನು ಕ್ವಾಲಿಫೈಡ್ ಫ್ಯಾಮಿಲಿ ಅಂತ ಕರಿತೇವೆ, ಆ ಕ್ವಾಲಿಫೈಡ್ ಫ್ಯಾಮಿಲಿ ಹಾಗಾಗ್ತಾ ಇದೆ. ಹಾಗಾಗಬಾರ್ದು. ಯಾಕಂತಂದ್ರೆ ಮಗುವಿನ ಸಂಪೂರ್ಣ ಒಂದು ಬೆಳವಣಿಗೆ ಆಗ್ಬೇಕು ಅನ್ನೋದಿದ್ರೆ ತಂದೆ ತಾಯಿಗಳ ಪಾತ್ರ ಕೂಡ ಅಷ್ಟೇ ಮುಖ್ಯ. 2 ವರ್ಷನೋ 3 ವರ್ಷನೋ ನೀವು ಮಕ್ಕಳನ್ನ ಅಟ್ಲೀಸ್ಟ್ ಅವ್ರು ಶಾಲೆಗೆ ಹೋಗುವವರೆಗೆ ಬೆಳೆಸಿದ್ರೆ ಆ ಒಂದು ನಿಮ್ಮ ಮಗು ಏನಿದೆಯಲ್ಲ ಅತ್ಯುತ್ತಮ ನಾಗರಿಕನಾಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಪ್ರತಿಯೊಬ್ಬ ನಾಗರಿಕರು ಕೂಡ ಈ ಶಿಕ್ಷಣ ಪದ್ಧತಿಯಲ್ಲಿ ತಮ್ಮ ಪಾತ್ರವನ್ನು ವಹಿಸಬೇಕು. ಆವಾಗ ಇಂಪ್ಲಿಮೆಂಟೇಶನ್ ಆಗತ್ತೆ, ಓನರ್ಶಿಪ್ ಬರುತ್ತೆ, ಆಮೇಲೆ ನಾವು ಇದನ್ನ ಪ್ರೀತಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಪ್ರತಿಯೊಬ್ರು ಈ ಪಾಲಿಸಿಯನ್ನ ಆದಷ್ಟು ತಿಳ್ಕೊಂಡಾಗ ನಿಮ್ಗೆ ಈ ಪಾಲಿಸಿ ಮೇಲೆ ಆಟೋಮೆಟಿಕಲಿ ಪ್ರೀತಿ ಹುಟ್ಟತ್ತೆ. ಪ್ರೀತಿ ಹುಟ್ಟಿದಾಗ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬೇರೆಯವರಿಗೆ ಹೋಗಿ ಹೇಳಿದಾಗ ಏನಾಗುತ್ತೆ, ಅದ್ರ ಬಗ್ಗೆ ತುಂಬಾ ಒಂದು ಅವೇರ್ನೆಸ್ ಬಿಲ್ಡ್ ಆಗತ್ತೆ. ಅವೇರ್ನೆಸ್ ಬಿಲ್ಡ್ ಆದಾಗ ಗವರ್ಮೆಂಟ್ ಏನಿದೆ ಯಾವ ತಪ್ಪು ಮಾಡಿದ್ರು ಕೂಡ ನೀವು ಸಿಕ್ಕೊಂಡು ಬೀಳ್ತೀರಿ ಅನ್ನೋದು ಗೊತ್ತಾಗತ್ತೆ. ಹಾಗಾಗಿ ಇಂಥ ಚಿಂತನೆಗಳು ನಾಗರಿಕರು ಮಾಡಬೇಕು ಅನ್ನುವಂಥದ್ದು ನನ್ನ ಒಂದು ವಾದ. ಮನಮೋಹನ್ ರೇ, ಇಲ್ಲಿಗೆ ನಾನು ನಿಲ್ಲಿಸ್ತೇನೆ, ಯಾಕಂದ್ರೆ ನಾನು ಸ್ವಲ್ಪ ಹೆಚ್ಚಿಗೆ ಟೈಮ್ ತಗೊಂಡಿದ್ದೇನೆ, ದಯವಿಟ್ಟು ಕ್ಷಮೆ ಇರಲಿ. ಒಟ್ಟು ಈ ಕಾರ್ಯಕ್ರಮ ಅಥವಾ ಈ ಹೊಸ ಶಿಕ್ಷಣ ನೀತಿ 2 ಜನ ಪರಿಣಿತರು ಹೇಳಿರುವಂತೆ ತುಂಬಾ ಓಪನ್ ಎಂಡೆಡ್ ಆಗಿರುವಂಥದ್ದು. ಈ ರೀತಿಯ ಚರ್ಚೆ, ಸಂವಾದ ಕಾರ್ಯಕ್ರಮಗಳು ತುಂಬಾ ದೊಡ್ಡ ವ್ಯಾಪಕ ಪ್ರಮಾಣದಲ್ಲಿ ಸಮಾಜದಲ್ಲಿ ಇನ್ನೂ ಕೂಡ ನಡೆಯುವಂತಹ ಅಗತ್ಯ ಇದೆ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಇವತ್ತು ಒಂದು ಸಂವಾದದಲ್ಲಿ ಪ್ರತಿಯೊಂದನ್ನು ಕೂಡ ಇದಮಿತ್ತಂ ಅಂತ ಹೇಳುವಂತ ರೀತಿಯಲ್ಲಿ ನಾವಿಲ್ಲ. ಪ್ರತಿಯೊಂದು ನಿರ್ಧಾರದ ಹಿಂದೆ ಕೂಡ ಈ ಪಾಲಿಸಿಯನ್ನು ರೂಪಿಸುವಾಗ ಅನೇಕ ವ್ಯಕ್ತಿಗಳು ತಮ್ಮ ಶ್ರಮವನ್ನು ವಹಿಸಿದ್ದಾರೆ, ತುಂಬಾ ಪರಿಣಿತರದ್ರ ಬಗ್ಗೆ ಚಿಂತೆಯನ್ನ ಮಾಡಿದ್ದಾರೆ. ಆದ್ರೆ ಕೊನೆಗೂ ಒಂದು ಹಂತದಲ್ಲಿ ನಮಗೆ ಬೇಕಾಗಿರುವಂತದ್ದು ಈ ಮಲ್ಟಿ ಡಿಸಿಪ್ಲಿನರಿ ಉದ್ಯಮಶೀಲತೆ ಎಲ್ಲ ಸರಿ. ಆದ್ರೆ ಒಂದಷ್ಟು ದೊಡ್ಡ ಪ್ರಮಾಣದಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ಹೊರಗೆ ಬಂದವರಿಗೆ ಒಂದು ಉದ್ಯೋಗಾವಕಾಶ, ಎಂಪ್ಲಾಯಬಲ್ ಆಗಿ ಹೊರಗೆ ಬರಬೇಕು. ಈ ರೀತಿ ಈಗ ಮಲ್ಟಿ ಡಿಸಿಪ್ಲಿನರಿ ಅಥವಾ ಮಲ್ಟಿಪಲ್ ಎಕ್ಸಿಟ್ ಪಾಯಿಂಟ್ ಅಂತ ಹೇಳ್ಕೊಂಡಲ್ಲಿ ಕೂಡ ಪ್ರತಿಯೊಂದು ಎಕ್ಸಿಟ್ ಪಾಯಿಂಟ್ ಅಲ್ಲಿ ಕೂಡ ಒಂದು ಉದ್ಯಮಶೀಲತೆ ಅಥವಾ ಎಂಪ್ಲಾಯಬಿಲಿಟಿಗೆ ಒಂದು ಅವಕಾಶಗಳು ಇರಬೇಕು. ಇದು ಹೇಗೆ ಏನು ಎನ್ನುವಂಥದ್ದು ತುಂಬಾ ಒಂದು ದೊಡ್ಡ ಪ್ರಶ್ನೆ. ಇದರ ಬಗ್ಗೆ ಯಾರಾದ್ರೂ ಇಬ್ರು ಕೂಡ ಪರಿಣಿತರು ಒಂದು ಮಾತನಾಡಿದ್ರೆ ಈ ಒಂದು ಅಂಶವನ್ನ ಒಂದೆರಡು ನಿಮಿಷದಲ್ಲಿ ಚರ್ಚೆ ಮಾಡಿಕೊಂಡು ಅನಂತರ ಇಂದಿನ ಈ ಕಾರ್ಯಕ್ರಮವನ್ನು ನಾವು ಇಂದಿನ ಮಟ್ಟಿಗೆ ನಿಲ್ಲಿಸಬಹುದು ಅಂತ ಕಾಣ್ತದೆ. ಕರುಣಾಕರ ಕೋಟೆಕರ್ ಅವರು ಇದರ ಬಗ್ಗೆ. ಈಗ ನೋಡಿ, ಇಷ್ಟರವರೆಗಿನ ಒಂದು ಶಿಕ್ಷಣ ಪದ್ಧತಿ ಹೇಗಿತ್ತಂತಂದ್ರೆ ಔಟ್ಪುಟ್ ಬೇಸ್ಡ್ ಎಜುಕೇಶನ್ ಅಂತ, ಔಟ್ಕಮ್ ಬೇಸ್ಡ್ ಎಜುಕೇಶನ್ ಅಲ್ಲ, ಔಟ್ಪುಟ್ ಬೇಸ್ಡ್ ಎಜುಕೇಶನ್. ಆಯ್ತಾ, ನನಗೆ ಅದ್ರದ್ದು ಸರಿಯಾದ ಕನ್ನಡ ಶಬ್ದ ಸಿಗ್ತಾ ಇಲ್ಲ. ಆದ್ರೆ ಔಟ್ಪುಟ್ ಅಲ್ಲ ಇಲ್ಲಿ ಬೇಕಾಗಿರೋದು, ಔಟ್ಕಮ್ ಬೇಕು. ಹಾಗಾಗಿ ಶಿಕ್ಷಣ ಪದ್ಧತಿ ಔಟ್ಕಮ್ ಅಂದ್ರೆ ಏನು ಅಂತಂದ್ರೆ, ಈಗ ಒಬ್ಬ ವಿದ್ಯಾರ್ಥಿ BA ಒಂದು ಗ್ರಾಜುಯೇಷನ್ ಮಾಡ್ತಾನೆ. ನಾನು BA ಅಂತ ಹೇಳುದಿಲ್ಲ, ಯಾಕಂದ್ರೆ BA BCom BSc ಎಲ್ಲ ಹೋಗುತ್ತೆ. ಆಯ್ತಾ, ಅದನ್ನ ನಮ್ಮ ಧಾರಾವಾಹಿಗಳಲ್ಲಿ ಅದ್ರ ಹೆಸರನ್ನ ಇನ್ನಿಷ್ಟು ಹಾಳು ಮಾಡಿದ್ರು. BA BCom BSc ಮಾಡಿ ಅಂತ ಹೇಳಿ ಅದನ್ನ ಒಂದು ಹಾಳು ಮಾಡಿದ್ರು. ಅಂತ ಒಂದು ಅದಕ್ಕೆಲ್ಲ ನಾವೇ ಜವಾಬ್ದಾರ. ಆದ್ರೆ ಆ BA ಮಾಡಿದಂತ ವಿದ್ಯಾರ್ಥಿಗೆ ಅವನ ಔಟ್ಕಮ್ ಏನು ಅನ್ನೋದು ಒಂದು ಡಿಸೈಡ್ ಆಗ್ಬೇಕು. ಅಂತಂದ್ರೆ ಈ ಒಂದು ಪ್ರೋಗ್ರಾಮ್ ನಲ್ಲಿ ಇಂತಿಂತ ವಿಷಯಗಳಲ್ಲಿ ಅವನು ಪರಿಣಿತಿ ಹೊಂದ್ತಾನೆ, ಈ ವಿಷಯದಲ್ಲಿ ಪರಿಣಿತನಾದ್ರೆ ಇಂತಿಂತ ಒಂದು ಉದ್ಯೋಗದಲ್ಲಿ ಅವನಿಗೆ ಅವಕಾಶಗಳು ಇದೆ ಅನ್ನೋದನ್ನ ನಾವು ಒಂದಕ್ಕೊಂದು ಮ್ಯಾಚ್ ಮಾಡೇ ಸಿಲೆಬಸ್ ಮಾಡಬೇಕು. ಮತ್ತೊಂದು ಮಲ್ಟಿ ಡಿಸಿಪ್ಲಿನರಿ ಆದ್ರಿಂದ ಈ ಕಂಪನಿಗಳು ಅಥವಾ ಯಾರು ಇವ್ರನ್ನ ಕೆಲ್ಸಕ್ಕೆ ತಗೊಳ್ತಾರೋ ಅವರಿಗೂ ಕೂಡ ಏನಂತಂದ್ರೆ ಒಬ್ಬ ಸಂಪೂರ್ಣ ನಿರ್ಮಾಣ ಆದಂತ ಒಬ್ಬ ವ್ಯಕ್ತಿ ಸಿಗ್ತಾನೆ. ಇಲ್ಲದೆ ಅವ್ರು ಏನಾಗುತ್ತೆ, ಒಬ್ಬ ಇಂಜಿನಿಯರ್ ಅಷ್ಟೇ, ಅವೇನ್ ಮಾಡ್ತಾನೆ, ಇಂಜಿನಿಯರಿಂಗ್ ಮಾತ್ರ ಮಾಡ್ತಾನೆ. ಹಾಗಲ್ಲ, ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಔಟ್ಕಮ್ ಬೇಸ್ಡ್ ಎಜುಕೇಶನ್ ಅಲ್ಲಿ ಅವನಿಗೆ ಒಂದು ಸಂಪೂರ್ಣ ಚಿತ್ರಣ ಇರುತ್ತೆ. ಯಾವುದೋ ಒಂದು ವಿಷಯದಲ್ಲಿ ಅವನು ಪರಿಣಿತನಾಗಿರ್ತಾನೆ, ಆದ್ರೆ ಸಾಕಷ್ಟು ವಿಷಯಗಳ ಬಗ್ಗೆ ಅವನಿಗೆ ಜ್ಞಾನ ಇರುತ್ತೆ. ಹಾಗೆ ಔಟ್ಕಮ್ ಬೇಸ್ಡ್ ಎಜುಕೇಶನ್ ಇಲ್ಲಿ ಮಾತಾಡ್ತಿರೋದು ಔಟ್ಕಮ್ ಬೇಸ್ಡ್ ಎಜುಕೇಶನ್. ಹಾಗಾಗಿ ಯಾರು ಉದ್ಯೋಗ ಆಕಾಂಕ್ಷಿಗಳಾಗಿರ್ತಾರೋ ಅವರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡುವಂತ ಅವ್ರು ಏನಿದ್ದಾರೆ, ಆ ಒಂದು ಅಬ್ಜೆಕ್ಟಿವ್ಸ್ ಅಂದ್ರೆ ಈ ಔಟ್ಕಮ್ ಅನ್ನು ಏನ್ ನೋಡಿದ್ರೆ ಅವ್ರಿಗೆ ಏನ್ ಬೇಕು, ನಾವೇನ್ ತಯಾರಿ ಮಾಡ್ತಾ ಇದ್ದೇವೆ, ಇದು ಎರಡು ಮ್ಯಾಚ್ ಆಗ್ಬೇಕು. ಈಗ ಏನಾಗಿದೆ ಅಂದ್ರೆ ಅವ್ರಿಗೇನ್ ಬೇಕು ಅಂದ್ರೆ ಒಂದು ಉದ್ಯೋಗಕ್ಕೆ ಏನ್ ಬೇಕು ಅನ್ನೋದು ಶಿಕ್ಷಣ ಸಂಸ್ಥೆಯವರಿಗೆ ಗೊತ್ತಿಲ್ಲ, ಶಿಕ್ಷಣ ಸಂಸ್ಥೆಯಲ್ಲಿ ಏನಾಗ್ತಾ ಇದೆ ಅನ್ನೋದು ಉದ್ಯೋಗ ಮಾಡೋರಿಗೆ ಗೊತ್ತಿಲ್ಲ. ಆ ಒಂದು ಗ್ಯಾಪ್ ಇದೆ. ಇಬ್ರು ಕೂಡ ದೇ ಆರ್ ವರ್ಕಿಂಗ್ ಇನ್ ಐಸೋಲೇಷನ್. ಅದು ಆಗಬಾರ್ದು. ಎಲ್ಲಾ ಉದ್ಯೋಗ ಸಂಸ್ಥೆಗಳು ಕೂಡ ಒಂದಲ್ಲ ಒಂದು ರೀತಿಯಿಂದ ಅವರ ಒಂದು ಡೊಮೇನಿಗೆ ಸಂಬಂಧಪಟ್ಟಂತಹ ಶಿಕ್ಷಣ ಸಂಸ್ಥೆಗಳ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡು ಸಿಲೆಬಸ್ ಪ್ರಿಪರೇಷನ್ ಇಂದ ಹಿಡಿದು ಡಿಗ್ರಿ ಅವಾರ್ಡ್ ಆಗುವವರೆಗೂ, ಈಗ ಏನಾಗತ್ತೆ ಗೊತ್ತಾ, ಈಗಲೂ ಕೂಡ ಕಾನೂನಲ್ಲಿ ಇದೆ,
ಇಂಡಸ್ಟ್ರಿ ಪೀಪಲ್ ಆರ್ ದೇರ್ ಇನ್ ಬೋರ್ಡ್ ಆಫ್ ಎಜುಕೇಶನ್ ಅಂತ. ಅದು ಹೆಸರಿಗೆ ಮಾತ್ರ, ಅದು ಹೆಸರಿಗೆ ಮಾತ್ರ. ನನಗೆ ಯಾವುದೇ ಸಂದೇಶ ಇಲ್ಲ ಹೇಳಲಿಕ್ಕೆ, ಆಯ್ತಾ, ಸಂದೇಹ ಇಲ್ಲ. ಆದ್ರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಯಾವಾಗ ನಾವು ಇಂಡಸ್ಟ್ರಿ ಮತ್ತೆ ಇನ್ಸ್ಟಿಟ್ಯೂಷನ್ ಕೊಲಾಬರೇಷನ್ ಮಾಡ್ತೇವೋ ಆಗ ಏನಾಗತ್ತೆ ಅಂತಂದ್ರೆ ಎಂಪ್ಲಾಯಬಿಲಿಟಿ ಸ್ಕಿಲ್ ಆಟೋಮೆಟಿಕಲಿ ಹೆಚ್ಚಾಗತ್ತೆ. ಎಂಪ್ಲಾಯಬಿಲಿಟಿ ಸ್ಕಿಲ್ ಹೆಚ್ಚಾಗಿಲ್ಲ ಅಂತಂದ್ರೆ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಇದ್ರೂ ಉಪಯೋಗ ಇಲ್ಲ. ಹಾಗಾಗಿ ಶಿಕ್ಷಣ ಸಂಸ್ಥೆಗಳು ಮತ್ತು ಇಂಡಸ್ಟ್ರಿಗಳು ಒಟ್ಟಾಗಿ ಬರಬೇಕು. ಅವ್ರಿಗೆ ಏನ್ ಬೇಕು, ನಾನೇನ್ ಮಾಡ್ಬೇಕು ಅನ್ನೋದನ್ನ ಅವಾಗಿಂದ ಅವಾಗ ಚರ್ಚೆ ಮಾಡ್ಬೇಕು. ಒಂದು ಸರಿ ಚರ್ಚೆ ಮಾಡಿ 10 ವರ್ಷ ಅದನ್ನು ಫಾಲೋ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ತುಂಬಾ ಸಾಕಷ್ಟು ತೀವ್ರಗತಿಯಲ್ಲಿ ಬದಲಾವಣೆ ಆಗ್ತಾ ಇರುವಾಗ ಆ ರೀತಿ ವ್ಯವಸ್ಥೆ ಆಗುದಿಲ್ಲ. ಹಾಗಾಗಿ ಇದೆರಡು ಮ್ಯಾಚ್ ಆಗ್ಬೇಕಂತಂದ್ರೆ ಪ್ರತಿಯೊಂದು, ಮತ್ತೆ ನೋಡಿ ಅಮೆರಿಕದಲ್ಲಿ ಏನಿದೆ ಅಂತಂದ್ರೆ, ನಾನು ಸಾಕಷ್ಟು ಸರಿ ಹೋದಾಗ ಅಲ್ಲಿ ಒಂದು ಅನುಭವಗಳನ್ನ ಪಡ್ಕೊಂಡಿದ್ದೇನೆ. ಪ್ರತಿ ಯೂನಿವರ್ಸಿಟಿಯಲ್ಲಿ ಕಂಪನಿಯ ಕ್ಯಾಂಪಸ್ ಇರುತ್ತೆ. ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಅಲ್ಲ, ಅವನು ಕ್ಯಾಂಪಸ್ ಅಲ್ಲೇ ವರ್ಕ್ ಮಾಡ್ತಾನೆ. ಅಂದ್ರೆ ಅವನು 2 ದಿವಸ ಕಂಪನಿಗೆ ಹೋಗಿ ಕೆಲಸ ಮಾಡ್ತಾನೆ, ಅವನ ಕ್ಯಾಂಪಸ್ ಅಲ್ಲೇ ಕಂಪನಿ ಇರುತ್ತೆ. 2 ದಿವಸ ಹೋಗಿ ಅವನು ಯೂನಿವರ್ಸಿಟಿಲಿ ಓದ್ತಾನೆ. ಇಂಥ ವ್ಯವಸ್ಥೆ ನಮ್ಮಲ್ಲಿ ಬರ್ಬೇಕು. ಅವಾಗ ಏನಾಗುತ್ತೆ, ಇಂಡಸ್ಟ್ರಿಗೆ ಏನು ಅಗತ್ಯ ಉಂಟಂತ ಅವನಿಗೆ ಪ್ರತಿನಿತ್ಯ ಗೊತ್ತಾಗತ್ತೆ. ಹಾಗಾಗಿ ಅದನ್ನ ಪಠ್ಯಕ್ರಮದಲ್ಲಿ ಅಳವಡಿಸ್ಲಿಕ್ಕೆ ಸಾಧ್ಯ. ಅದು ಒಂದೇ ಅಲ್ಲ, ಈಗ ಬರೀ ನಾವು ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಕ್ರಿಯೇಟ್ ಮಾಡ್ಬೇಕಂತಲ್ಲ, ವಿ ಹ್ಯಾವ್ ಟು ಕ್ರಿಯೇಟ್ ಇನೋವೇಟರ್ಸ್ ನ ಕ್ರಿಯೇಟ್ ಮಾಡ್ಬೇಕು. ಅದೇ ರೀತಿ ಸಾಕಷ್ಟು ಇಂಡಸ್ಟ್ರಿಯನ್ನ ಕ್ರಿಯೇಟ್ ಮಾಡುವಂತವ್ರು ಬೇಕು. ಸ್ಟಾರ್ಟ್ ಅಪ್ ಅಂತ ಕರಿತಾ ಇದ್ದೇವೆ ನಾವು, ಸ್ಟಾರ್ಟ್ ಅಪ್, ಸ್ಟ್ಯಾಂಡ್ ಅಪ್ ಅಂತ. ಮೋದಿ ಅವರು ಸಾಕಷ್ಟು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ, ಆಯ್ತಾ. ಆ ಸ್ಟ್ಯಾಂಡ್ ಅಪ್ ಮತ್ತೆ ಸ್ಟಾರ್ಟ್ ಅಪ್ಗೆ ಅವಕಾಶಗಳು ಜಾಸ್ತಿ ಬೇಕು. ಅವಾಗ ಏನಾಗುತ್ತೆ, ಆ ಸ್ಟಾರ್ಟ್ ಅಪ್ ಒಂದು ಯೂನಿವರ್ಸಿಟಿಲಿ ಸ್ಟಾರ್ಟ್ ಅಪ್ ಗಳು ಸ್ಟಾರ್ಟ್ ಆಗ್ಬೇಕು. ಈಗ ನಮ್ಮಲ್ಲಿ ಏನಾಗಿದೆ, ಕೆಲವೊಂದು ಶಿಕ್ಷಣಗಳು ಸ್ಟಾರ್ಟ್ ಅಪ್ ಅಂತ ಮಾಡ್ತಾ ಇದೆ. ಆ ಸ್ಟಾರ್ಟ್ ಅಪ್ ಅನ್ನೋದು ಬರೀ ಸ್ಟಾರ್ಟ್ ಅಪ್ ಮಾತ್ರ, ಅದು ಯಾವಾಗ ಕ್ಲೋಸ್ ಆಗತ್ತೆ ಅಂತ ಸುದ್ದಿ ಬರೋದಿಲ್ಲ. ಸ್ಟಾರ್ಟ್ ಆಗಿದ್ದನ್ನ ಭಾರಿ ವಿಜೃಂಭಣೆಯಿಂದ ಸ್ಟಾರ್ಟ್ ಮಾಡ್ತಾರೆ, ಕ್ಲೋಸ್ ಆಗಿದ್ದು ಮಾತಾಡೋದಿಲ್ಲ. ಒಂದು 10 ಸ್ಟಾರ್ಟ್ ಅಪ್ ಆದ್ರೆ ಕನಿಷ್ಠ ಪಕ್ಷ ಒಂದಾದ್ರೂ ಸಕ್ಸಸ್ ಆಗ್ಬೇಕು. 10 ಸಕ್ಸಸ್ ಆಗುದಿಲ್ಲ, ಕನಿಷ್ಠ ಪಕ್ಷ ಒಂದು ಸಕ್ಸಸ್ ಆದ್ರೆ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಕ್ರಿಯೇಟ್ ಆಗತ್ತೆ. ಮತ್ತೆ ಎಂಪ್ಲಾಯರ್ ಮತ್ತೆ ಎಜುಕೇಟರ್ಸ್ ಇಬ್ರು ಒಟ್ಟಾದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಆಟೋಮೆಟಿಕ್ ಆಗತ್ತೆ. ಮನೋಹರ್ ಅವರೇ, ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ಡಾಕ್ಟರ್ ಸುರೇಂದ್ರನಾಥ್ ಶೆಟ್ಟಿ ಅವರು ಇದರ ಬಗ್ಗೆ ಏನಾದ್ರು ಇದ್ರೆ ಒಂದೆರಡು ನಿಮಿಷ. ಮುಖ್ಯವಾಗಿ ನಮ್ಮ ಶಿಕ್ಷಣದಲ್ಲಿ ಜೊತೆಗೆ ಸ್ಕಿಲ್ ಪವರ್, ವಿಲ್ ಪವರ್ ಅಂಡ್ ಕಮ್ಯುನಿಕೇಶನ್ ಪವರ್ ಉಂಟಲ್ಲ, ಅದನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಅಂದ್ರೆ ಹೇಳೋದು ಕರ್ನಾಟಕ ಒಟ್ಟಾರೆ ಉತ್ತರವೂ ಅದೇ ಆಗಿತ್ತು. ಯಾಕೆಂದ್ರೆ ಇವತ್ತು ನಾನೊಬ್ಬ IAS ಕೋಚಿಂಗ್ ಟ್ರೈನರ್ ಆಗಿ ಹೇಳ್ತಿದ್ದೇನೆ. ನಾನು ಡಾಕ್ಟರ್ ನವೀನ್ ಭಟ್ರ ಜೊತೆ ಮೊನ್ನೆ ಮಾತಾಡಿದೆ. ಅಂದ್ರೆ ನಾನು ಕೂಡ ಅವ್ರ ಜೊತೆ ಇಂಟರ್ವ್ಯೂ ತಗೊಂಡಾಗ ಅವ್ರು 37ನೇ ರ್ಯಾಂಕ್ ಹೋಲ್ಡರ್ IAS ನಲ್ಲಿ. ನೀವು ಒಬ್ಬ ಡಾಕ್ಟರ್, ಬೇಸಿಕಲಿ ಇವರೇ ಡಾಕ್ಟರ್, ಬಟ್ ನೀವು IAS ಪರೀಕ್ಷೆಗೆ ತೆಗೆದುಕೊಂಡ ವಿಷಯ ಏನು ಕೇಳಿದ್ರೆ ಆಂಥ್ರೋಪಾಲಜಿ ಅಥವಾ ಪೊಲಿಟಿಕಲ್ ಸೈನ್ಸ್ ಇಂಥದ್ದು. ಸರ್, ನೀವು ಲೈಫ್ ಲಾಂಗ್ ಸಾಧಾರಣ 20-25 ವರ್ಷ ಸೈನ್ಸ್ ಅನ್ನು ಓದ್ದವರು IAS ಪರೀಕ್ಷೆಗೆ 2 ವರ್ಷ ಪೊಲಿಟಿಕಲ್ ಸೈನ್ಸ್ ಆಂಥ್ರೋಪಾಲಜಿ ಓದ್ಕೊಂಡು ಪಾಸ್ ಆಗಿ ಬಂದ್ರಿ. ನಾನು 25-30 ವರ್ಷ ಪೊಲಿಟಿಕಲ್ ಸೈನ್ಸೇ ಓದ್ತೇನೆ. ಐ ಆಮ್ ಆಲ್ಸೋ ಅಪೇರಿಂಗ್ ಫಾರ್ ದಿ IAS ಎಕ್ಸಾಮ್. ಐ ಆಮ್ ಇನ್ ದಿ ಬಾಟಮ್ ಲೆವೆಲ್, ಯು ಆರ್ ಇನ್ ದಿ ಟಾಪ್. ಯಾಕೆ ಅಂತ ಅರ್ಥ ಆಯ್ತಾ ನನ್ನ ಪ್ರಶ್ನೆ? 20-25 ವರ್ಷ ಓದಿದ್ದು ನಾನು ಪೊಲಿಟಿಕಲ್ ಸೈನ್ಸ್, IAS ಪರೀಕ್ಷೆಗೆ ತೆಗೆದುಕೊಂಡಿದ್ದು ನಾನು ಪೊಲಿಟಿಕಲ್ ಸೈನ್ಸ್. ಡಾಕ್ಟರ್ ನವೀನ್ ಭಟ್ ಅಂತವರು ತೆಗೆದುಕೊಂಡಿದ್ದು IAS ಗೆ ಪೊಲಿಟಿಕಲ್ ಸೈನ್ಸ್, ಆಂಥ್ರೋಪಾಲಜಿ ಓದಿದ್ದು, ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತೊಂದು. ಅವರು ಈಸ್ ಇನ್ ದಿ ಟಾಪ್, ಐ ಆಮ್ ಇನ್ ದಿ ಬಾಟಮ್. ಯಾಕೆ ಕೇಳಿದ್ರೆ, ನಾನು ಯಾಕೆ ಅನಲೈಸ್ ಮಾಡ್ತೇನೆ, ನನ್ನ BA ಸ್ಟೂಡೆಂಟ್ ವಿದ್ಯಾರ್ಥಿಗಳ ಹೇಳೋದುಂಟು ಯಾವಾಗಲೂ, ಯಾಕೆ ನಾವು ಯಾರ್ ಇನ್ ದಿ ಬಾಟಮ್ ಕೇಳಿದ್ರೆ, ನಮಗೆ ಕೆಲವು ಸ್ಕಿಲ್ ಗೊತ್ತಿಲ್ಲ. ಆ ಸ್ಕಿಲ್ ನಮ್ಮ ಸಬ್ಜೆಕ್ಟ್ ಕಲಿಸ್ಲಿಲ್ಲೋ ಗೊತ್ತಿಲ್ಲ. ಯಾಕೆ ಕೇಳಿದ್ರೆ, ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಪರೀಕ್ಷೆದು ಆರ್ಟ್ಸ್ ಗೆ ಇರ್ಬೋದು, ಹ್ಯುಮ್ಯಾನಿಟೀಸ್ ಇರ್ಬೋದು, ಕಾಮರ್ಸ್ ಇರ್ಬೋದು, ನಿಮ್ಮ ಆನ್ಸರ್ ಶುಡ್ ಬಿ ವೆರಿ ಲಾಜಿಕಲ್, ಇಟ್ ಶುಡ್ ಬಿ ಅನಾಲಿಟಿಕಲ್ ಅಲ್ವಾ? ತುಂಬಾ ಸ್ವೀಟ್ ಅಂಡ್ ಶಾರ್ಟ್ ಆದ ಲ್ಯಾಂಗ್ವೇಜ್ ಅಲ್ಲಿ ಬರಬೇಕಾಗುತ್ತೆ. ಆ ಸ್ಕಿಲ್ ನಾವು ಮಕ್ಕಳಿಗೆ ಕಲಿಸ್ತಾ ಇಲ್ಲ. ಅದೇ ಸೈನ್ಸ್ ಸ್ಟ್ರೀಮ್ ಇಂದ ಬಂದ ವಿದ್ಯಾರ್ಥಿ, ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕ ಇರ್ಬೋದು, ಕಂಪ್ಯೂಟರ್ ಸೈನ್ಸ್ ಇಂದ ಬಂದವರು, ಅವರಿಗೆ ಆ ಸ್ಕಿಲ್ ಉಂಟಲ್ಲ, ಆ ಒಂದು ಗ್ರಾಸ್ಪಿಂಗ್ ಪವರ್ ಉಂಟಲ್ಲ, ಅವರು ಜಾಸ್ತಿ ತಗೊಂಡಿರ್ತಾರೆ ನಮ್ಮ ವಿದ್ಯಾರ್ಥಿಗಳಿಗಿಂತ. ಯಾಕೆ ಹೇಳಿದ್ರೆ, ಈ ಒಂದು ಟೆಕ್ನಿಕ್ ಏನಿದೆ, ಸ್ಕಿಲ್ ಏನಿದೆ, ಅದು ನಾವು ವಿದ್ಯಾರ್ಥಿಗಳು, ಎಸ್ಪೆಷಲಿ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ತಲೆ ತುಂಬಿಸಬೇಕಾಗತ್ತೆ, ಅವರಿಗೆ ತಯಾರು ಮಾಡಬೇಕಾಗತ್ತೆ. ಯಾಕೆ ಹೇಳಿದ್ರೆ, ಆ ರೀತಿಯಲ್ಲಿ ಅವರು ಜಾಬ್ ಅಪಾರ್ಚುನಿಟಿ ಜಾಸ್ತಿ ತಗೊಳ್ಳಿ ಸಾಧ್ಯ ಆಗುತ್ತೆ. ಇದು ಮುಖ್ಯವಾಗಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾದಂತ ಒಂದು ವಿಚಾರ ಅಂತ ನನಗನ್ಸುತ್ತೆ ಸರ್. ಇನ್ನೊಂದು ಆಡಿಯನ್ಸ್ ಇಂದ ಒಂದು ಪ್ರಶ್ನೆ ಇದೆ, ಯಾರಾದ್ರೂ ಒಬ್ರು ಇದಕ್ಕೆ ಉತ್ತರ ಕೊಡ್ಬೋದು. ಒಂದು ಮಾದರಿಯಾದಂತಹ ಶಿಕ್ಷಕ ಮತ್ತೆ ವಿದ್ಯಾರ್ಥಿಗಳ ಅನುಪಾತ ಎಷ್ಟು ಅನ್ನುವಂಥದ್ದು, ಒಂದು ಶಿಕ್ಷಕರಾಗಿ ತಮ್ಮ ಅನುಭವದಲ್ಲಿ ಒಂದು ಐಡಿಯಲ್ ಸ್ಟೂಡೆಂಟ್ ಫ್ಯಾಕಲ್ಟಿ ರೇಷಿಯೋ ಎಷ್ಟಿರಬೇಕು? ಅಲ್ಲ, ನಿಮ್ಮ ಅನುಭವದ ಪ್ರಕಾರ ಎಷ್ಟಿರಬೇಕು? ನೀವೊಂದು ಉತ್ತಮ ಶಿಕ್ಷಕರಾಗಿದ್ರೆ ಅಥವಾ ನಿಮ್ಮ ಪ್ರಕಾರ ಎಷ್ಟು? ನನ್ನ ಪ್ರಕಾರ ಒಬ್ಬ ಅಧ್ಯಾಪಕನಿಗೆ ಅಟ್ ಎ ಟೈಮ್ 40, ನಾಟ್ ಮೋರ್ ದೆನ್ 40. ಕರುಣಾಕರ್ ಸರ್, ಇದರಲ್ಲಿ ನಂದು ಅಭಿಪ್ರಾಯ ಸುರೇಂದ್ರನಾಥ್ ಶೆಟ್ಟಿ ಅವರಿಂದ ಸ್ವಲ್ಪ ಭಿನ್ನವಾಗಿದೆ. ಪ್ರೈಮರಿ ಎಜುಕೇಶನ್ ನಲ್ಲಿ ಈ ಪಾಲಿಸಿಲಿ ಉಲ್ಲೇಖ ಮಾಡಿದ್ದಾರೆ 25, ಎಲ್ಲಿ
ಈಗ ಸೋಷಿಯೋ ಇಕನಾಮಿಕಲ್ ಡಿಸ್ಅಡ್ವಾಂಟೇಜ್ಡ್ ಗ್ರೂಪ್ ಇದೆ, ಅಂದ್ರೆ ಯಾರು ಸೋಷಿಯಲಿ ಇಕನಾಮಿಕಲಿ ಹಿಂದುಳಿದಿದ್ದಾರೆ ಅಂತ ಸ್ಥಳದಲ್ಲಿ 25 ವಿದ್ಯಾರ್ಥಿಗಳು, ಪ್ರೈಮರಿ ಎಜುಕೇಶನ್ ಹೇಳ್ತಾ ಇರೋದು ನಾನು, 25 ವಿದ್ಯಾರ್ಥಿಗಳು ಒಂದು ಶಿಕ್ಷಕನಿಗೆ, 25 ವಿದ್ಯಾರ್ಥಿಗಳು. ಎಲ್ಲಿ ಸೋಷಿಯಲ್ ಇಕನಾಮಿಕಲ್ ಸ್ವಲ್ಪ ಮಧ್ಯಮ ವರ್ಗದಲ್ಲಿದೆ, ಸ್ವಲ್ಪ ಮೇಲಿದೆ ಅಂತಲ್ಲಿ ಸಾಧಾರಣ 30 ವಿದ್ಯಾರ್ಥಿಗಳು ಆಗ್ಬೋದು ಅಂತ ಈ ಪಾಲಿಸಿಲಿ ಉಲ್ಲೇಖ ಮಾಡಿದ್ದಾರೆ. ನಾನು ಅದನ್ನು ಒಪ್ತೇನೆ. ಇದು ಸ್ಕೂಲ್ ಎಜುಕೇಶನ್. ಹೈಯರ್ ಎಜುಕೇಶನ್ ಬರುವಾಗ ನಾನು ಇನ್ನೊಂದು ವಿಷಯವನ್ನ ನಿಮ್ಮ ಗಮನಕ್ಕೆ ತರ್ತೇನೆ. 3 ರೀತಿಯ ಯೂನಿವರ್ಸಿಟಿಯನ್ನ ಈ ಪಾಲಿಸಿ ಹೇಳುತ್ತೆ. ಒಂದು ರೀತಿಯ ಯೂನಿವರ್ಸಿಟಿ ಅಂದ್ರೆ ರಿಸರ್ಚ್ ಯೂನಿವರ್ಸಿಟಿ. ಆ ರಿಸರ್ಚ್ ಯೂನಿವರ್ಸಿಟಿಲಿ 80% ಫೋಕಸ್ ಇರುವುದು ರಿಸರ್ಚ್ ಮೇಲೆ, 20% ಟೀಚಿಂಗ್ ಮೇಲೆ. ಎರಡನೇ ಒಂದು ರೀತಿಯ ಯೂನಿವರ್ಸಿಟಿ ಅಂತಂದ್ರೆ ಟೀಚಿಂಗ್ ಯೂನಿವರ್ಸಿಟಿ. ಅಲ್ಲಿ ಏನಾಗುತ್ತೆ, 80% ಫೋಕಸ್ ಟೀಚಿಂಗು, ಇನ್ನು 20% ರಿಸರ್ಚ್ ಮೇಲೆ ಇರುತ್ತೆ. ಇನ್ನು ಮೂರನೇ ರೀತಿಯ ಒಂದು ಯೂನಿವರ್ಸಿಟಿ ಬರುವಾಗ ಅಲ್ಲಿ ಯೂನಿವರ್ಸಿಟಿ ಅಂತ ಕರೆಯುವುದಿಲ್ಲ, ಅದಕ್ಕೆ ಸೆಲ್ಫ್ ಡಿಗ್ರಿ ಗ್ರಾಂಟಿಂಗ್ ಇನ್ಸ್ಟಿಟ್ಯೂಷನ್ ಅಂತ. ಅವ್ರ ಉದ್ಯೋಗ ಏನಂತಂದ್ರೆ ಮಕ್ಕಳಿಗೆ ಪಾಠ ಮಾಡುವಂಥದ್ದು ಮತ್ತೆ ಪದವಿಯನ್ನ ಪ್ರದಾನ ಮಾಡುವಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳು ಯಾವ ಯೂನಿವರ್ಸಿಟಿಗೆ ಹೋಗ್ತಾರೆ ಅನ್ನೋದ್ರ ಮೇಲೆ ಕೂಡ ವಿದ್ಯಾರ್ಥಿ ಮತ್ತು ಶಿಕ್ಷಕರ ಅನುಪಾತ ಡಿಪೆಂಡ್ ಆಗಿರುತ್ತೆ. ರಿಸರ್ಚ್ ಯೂನಿವರ್ಸಿಟಿಯಲ್ಲಿ ನಾನು ಒಂದು ಅಭಿಪ್ರಾಯ ಅಂತಂದ್ರೆ 10 ಜನ ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕ ಬೇಕು, ಆಯ್ತಾ. ರಿಸರ್ಚ್ ಅಲ್ಲಿ ಯಾವಾಗ ಟೀಚಿಂಗ್ ನಿಮಗೆ ಮೇನ್ ಸ್ಟೇಜ್ ತಗೊಳ್ತದೋ ಆವಾಗ ಸಾಧಾರಣ ಒಂದು ಹೈಯರ್ ಎಜುಕೇಶನ್ ಅಲ್ಲಿ 15 ಸ್ಟೂಡೆಂಟ್ ವರೆಗೆ ಹೋಗಬಹುದು ಅಂತ ನನ್ನ ಒಂದು ಅಭಿಪ್ರಾಯ. ಇದು ಸ್ಪ್ಯಾನ್ ಆಫ್ ಕಂಟ್ರೋಲ್ ಇದೆ. ಹಾಗೆ ನಮ್ಮ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮಾತಿದೆ, ಹಾಗೆ ಡಿಪೆಂಡ್ಸ್ ಅಪಾನ್ ಯುವರ್ ಜಿಯೋಗ್ರಫಿ, ನೇಚರ್ ಆಫ್ ವರ್ಕ್, ಸ್ಪ್ಯಾನ್ ಆಫ್ ಕಂಟ್ರೋಲ್ ಅಂತ ಕರೀತಾರೆ. ಒಂದು ಅವಕಾಶ ಉಂಟಾ ಒಂದು ಕಮೆಂಟ್ ಮಾಡ್ಲಿಕ್ಕೆ? ಖಂಡಿತ ಇದೆ, ಮಾಡಿ. ಒಂದೇ ಒಂದು ಕಮೆಂಟ್ ಏನಂತಂದ್ರೆ, ನಮ್ಮ ಸುರೇಂದ್ರ ಶೆಟ್ರು ಬಾರಿ ಒಂದು ಸೂಕ್ಷ್ಮವಾಗಿ ಹೇಳಿದ್ರು. ಅವರು ಸೂಕ್ಷ್ಮವಾಗಿ ಹೇಳ್ತಾರೆ, ನಾನು ಸ್ವಲ್ಪ ಅದನ್ನ ಕಠೋರವಾಗಿ ಹೇಳ್ತೇನೆ. ನನಗೂ ಅವರಿಗೂ ವ್ಯತ್ಯಾಸ, ನಾವು 20 ವರ್ಷದ ಸ್ನೇಹಿತರು. ಆದ್ರೆ ನನ್ನ ಒಂದು ಇಲ್ಲಿ ವಿಷಯ ಏನ್ ಹೇಳ್ತಾ ಇದ್ದೇನೆ ನಾನಂತಂದ್ರೆ, ಒಬ್ಬ ಡಾಕ್ಟ್ರು MBBS ಮಾಡಿ ಅವನು IAS ಹೋದ ಅಲ್ವಾ. ಈಗ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಆದ್ರೆ ಅಲ್ಲಿ ಸಬ್ಜೆಕ್ಟ್ ತಗೊಂಡಿದ್ದು ಪುನಃ ಪೊಲಿಟಿಕಲ್, ಆಯ್ತಾ, ರಾಜ್ಯಶಾಸ್ತ್ರ ಸಬ್ಜೆಕ್ಟ್ ಅನ್ನ ತಗೊಂಡ್ರು. ನಮ್ಮ ದೇಶದ ದುರಂತನೇ ಇದು ಅಂತ ಹೇಳ್ತೇನೆ ನಾನು. ಯಾಕೆ ಅಂತಂದ್ರೆ ಒಬ್ಬ ಇಂಜಿನಿಯರ್ ಆದವನು ಇಂಜಿನಿಯರ್ ಆಗ್ಬೇಕು ಅಲ್ವಾ. ನಮ್ಮಲ್ಲಿ ಏನಾಗಿದೆ ಗೊತ್ತುಂಟಾ, ಇಂಜಿನಿಯರ್ ಆದವನು ಅವನು ಹೋಗಿ ಎಲ್ಲೋ ಬಿಸ್ನೆಸ್ ಮ್ಯಾನೇಜರ್ ಆಗಿ ಕೂತ್ಕೊಳ್ತಾನೆ, ಸೇಲ್ಸಿಗೆ ಹೋಗಿ ಕೂತ್ಕೊಳ್ತಾನೆ, PPT ತೋರಿಸ್ತಾ ಕೂತ್ಕೊಳ್ತಾನೆ. ಇದು ಹೀಗೆ ಮಾಡಿದ್ರೆ ಇದು ಹೀಗೆ ಆಗ್ತದೆ, ಇದು ಹೀಗೆ, ಇಲ್ಲಿ ನೀವು ಈ ರೀತಿ ಮೋಸ ಮಾಡಿದ್ರೆ ನಿಮ್ಗೆ ಇಲ್ಲಿ ಇಷ್ಟು ಬೆನಿಫಿಟ್ ಬರ್ತದೆ ಅಂತ. ಒಳ್ಳೆ ಇಂಜಿನಿಯರಿಂಗ್ ಬ್ರೇನು ಇಂಜಿನಿಯರಿಂಗ್ ಯೂಸ್ ಆಗಿಲ್ಲ, ಬೇರೆ ರೀತಿ ಯೂಸ್ ಆಯ್ತು. ಅರ್ಥ ಆಯ್ತಾ? ಇದು ಹೇಳ್ತೇನೆ, ಕಠೋರವಾಗಿ ಒಪ್ಪಲ್ಲ. ಯಾಕಂದ್ರೆ ನೀವು ಒಂದು ಕಡೆಯಿಂದ ಇಂಟರ್ ಡಿಸಿಪ್ಲಿನರಿ ಅಂತ ಹೇಳ್ತೀರಿ, ಇನ್ನೊಂದ್ ಕಡೆ ಇಂಜಿನಿಯರ್ ಆಗ್ಬೇಕಂತ ಹೇಳ್ತೀರಿ. ಇಲ್ಲ ಶೆಟ್ರೆ, ಒಂದ್ ನಿಮಿಷ. ಇಂಟರ್ ಡಿಸಿಪ್ಲಿನರಿ ಅಂತ ಹೇಳುವಂತದ್ದು ಸಾಧಾರಣ ಪ್ರಾಥಮಿಕ ಹಂತದಿಂದ ಹಿಡಿದು ಒಬ್ಬ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಆದ್ರೆ ಈಗಿನ ಶಿಕ್ಷಣ ಪದ್ಧತಿ ಏನಿದೆ ಅಂತಂದ್ರೆ, ಅವನು ಸಂಪೂರ್ಣ ಓದಿರೋದು ಇಂಜಿನಿಯರಿಂಗ್, ಅವನು ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆಗ್ಲಿಲ್ಲ ಸರ್. ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆಗ್ಲಿಲ್ಲ, ನೀವು ಅರ್ಥ ಮಾಡ್ಕೊಳ್ಳಿ. ಅವನು ಚೇಂಜ್ ಯಾಕೆ ಮಾಡ್ತಾನಂತಂದ್ರೆ, ಒಂದೇ ಅವನಿಗೆ ಬೇರೆ ಒಂದು ಇಂಟೆನ್ಷನ್ ಇದೆ, ಅಥವಾ IAS ಅಲ್ಲಿ ಆಸಕ್ತಿ ಇದ್ದಿರ್ಬೋದು. ಈಗ ಏನಾಗುತ್ತೆ, ನೀವೊಬ್ರು ಡಾಕ್ಟರ್ ಇದನ್ನ ಹೇಳಿದ್ರಿ, ಅತ್ಯುತ್ತಮವಾದಂತ ಡಾಕ್ಟರ್ ಆಗುವಂತ ಚಾನ್ಸಸ್ ಇತ್ತು, ಅತ್ಯುತ್ತಮವಾದಂತ ಡಾಕ್ಟರ್ ಆಗ್ಬೋದಿತ್ತು. ಆದ್ರೆ ಅನ್ಫಾರ್ಚುನೇಟ್ಲಿ ಅವರು ಅಡ್ಮಿನಿಸ್ಟ್ರೇಷನ್ ಹೋದ್ರು, ಅಲ್ಲೂ ಕೂಡ ಅವ್ರು ಸಾಧನೆ ಮಾಡ್ತಾರೆ, ನನಗೆ ಅದ್ರಲ್ಲಿ ಸಂಶಯನೇ ಇಲ್ಲ. ಆದ್ರೆ ಒಬ್ಬ ಡಾಕ್ಟರ್ನ ನಾವು ಕಳ್ಕೊಂಡ್ವಿ ಸುರೇಂದ್ರ ಶೆಟ್ರೆ, ಅದನ್ನ ನಾವು ಗಮನಿಸ್ಬೇಕು. ನಮ್ಮ ದೇಶಕ್ಕೆ ಒಬ್ಬ ಡಾಕ್ಟರ್ನ ನಾವು ಕಳ್ಕೊಂಡ್ವಿ, ನಾವು ಅದನ್ನ ಕಳ್ಕೊಳ್ಬಾರ್ದು ಅಂತ ಹೇಳುದು. ಒಬ್ಬ ಇಂಜಿನಿಯರಿಂಗ್ ಓದಿದ್ರೆ ಒಬ್ಬ ಅತ್ಯುತ್ತಮ ಇಂಜಿನಿಯರ್ ಆಗಿ ಅವ್ನು ಬೆಳಿಬೇಕು. ಈಗ ಏನಾಗುತ್ತೆ, ಈಗ ನೋಡಿ, ಹೆಚ್ಚಾಗಿ ಇಂಥ ವ್ಯವಸ್ಥೆ ಯಾಕೆ ಆಗ್ತಾ ಇದೆ ಅಂತಂದ್ರೆ, ಅವರು ಫೋರ್ಸ್ಫುಲಿ ಇಂಜಿನಿಯರಿಂಗ್ ಬಂದ್ಬಿಡ್ತಾರೆ, ಫೋರ್ಸ್ಫುಲಿ ಮೆಡಿಕಲ್ ಬಂದ್ಬಿಡ್ತಾರೆ, ಅವ್ರಿಗೆ ಅದು ಆಸಕ್ತಿ ಇರೋದಿಲ್ಲ. ಆದ್ರೆ ಈಗಿನ ಶಿಕ್ಷಣ ಪದ್ಧತಿ ಏನು ರಾಷ್ಟ್ರೀಯ ಶಿಕ್ಷಣ ನೀತಿ ಇದೆ, ಅದರಲ್ಲಿ ಸಾಧಾರಣ ಅವನು ಒಂದು 8ನೇ ಕ್ಲಾಸ್ ಆದ ನಂತರ 9, 10, 11, 12 ತರಗತಿಗೆ ಹೋಗುವಾಗ ಅವನಿಗೆ ಬೇಕಾದಂತ ಸಬ್ಜೆಕ್ಟ್ ಅನ್ನು ಆರಿಸ್ಕೊಳ್ತಾನೆ. ಅದೇ ವಿಷಯದಲ್ಲಿ ಅವನು ಇಂಜಿನಿಯರಿಂಗ್ ಮಾಡ್ತಾನೆ ಮತ್ತೆ ಮೆಡಿಕಲ್ ಮಾಡ್ತಾನೆ. ಅವನು ಹೋಗೋದಿದ್ರು ಮಾತ್ರ, ಇಲ್ಲದೆ ಹೋದ್ರೆ ಅವನಿಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅದ್ರ ಬಗ್ಗೆ ಹೋಗ್ತಾನೆ. ದಯವಿಟ್ಟು ಗಮನಿಸಿ, ಇನ್ನು ಮುಂದಿನ ದಿವಸದಲ್ಲಿ ಇಂಜಿನಿಯರಿಂಗ್ ಎಂಟ್ರೆನ್ಸ್ ಎಕ್ಸಾಮ್ ಹೋಗುತ್ತೆ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ NTA ಅಂತ ಕೂಡ ಬರುತ್ತೆ. ಇಂಜಿನಿಯರ್ ಆದವನು ಇಂಜಿನಿಯರ್ ಆಗೇ ಹೋಗ್ಬೇಕು. ಅವಾಗ ಏನಾಗುತ್ತೆ, ಅವ್ನು ಏನೋ ಒಂದು ಸಾಧನೆ ಮಾಡ್ತಾನೆ. ಇಲ್ಲದೆ ಹೋದ್ರೆ ಒಂದು ದೇಶಕ್ಕೆ ಇಂಜಿನಿಯರ್ ಕಳ್ಕೊಂಡಾಗೆ ನಾವು. ಒಬ್ಬ ಡಾಕ್ಟ್ರು IAS ಹೋದ್ರೆ ಏನಾಗತ್ತೆ ಅಂತಂದ್ರೆ, ನಮ್ಮ ದೇಶಕ್ಕೆ ಒಬ್ಬ ಡಾಕ್ಟರ್ ನಾವು ಕಳ್ಕೊಂಡ್ವಿ ಅಂತ. ಅದು ನನ್ನ ಚಿಂತನೆ. ಅವನು ಅದ್ರ ಬದಲು ಮೊದಲೇ ಡಿಸೈಡ್ ಮಾಡಿದ್ದಿದ್ರೆ IAS ಮಾಡ್ಬೋದಿತ್ತು ಅವ್ರು. ಆದ್ರೆ ಈಗಿನ ಶಿಕ್ಷಣ ಪದ್ಧತಿ ಏನಿದೆ ಅದರಲ್ಲಿ ಆ ವ್ಯವಸ್ಥೆ ಇಲ್ಲ. ಅವನಿಗೆ ಆಸಕ್ತಿ ಉಂಟೋ ಇಲ್ಲೋ ಅಂತ ಕೂಡ ಯಾರು ಯೋಚನೆ ಮಾಡಿಲ್ಲ. ಪೋಷಕರು ಏನ್ ಮಾಡಿದ್ರು, ಫೋರ್ಸ್ಫುಲಿ ಸೈನ್ಸ್ಗೆ ಹಾಕಿ ಬಿಡ್ತಾರೆ ಹೆಚ್ಚಿನ ಕಡೆಗೆ. ಹಾಗೆ ಅದನ್ನೇ ಅಮೀರ್ ಖಾನ್ ಅವರು ಅವ್ರ ಮೂವಿಯಲ್ಲಿ ತೋರಿಸ್ತಾರೆ. ಅದು ತುಂಬಾ ಹಾಸ್ಯಾಸ್ಪದವೂ ಹೌದು, ಕಾಂಟ್ರವರ್ಸಿ ಹೌದು. ಆದ್ರೆ ಕೆಲವೊಂದು ವಿಷಯಗಳು ಸತ್ಯ ಇದೆ ಅಲ್ಲಿ.
ನಾವು ಪ್ರತಿಯೊಂದು ತಂದೆ ತಾಯಿಗಳು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗ್ಬೇಕಂತ. ಬಟ್ ಹೆಚ್ಚಾಗಿ ಇಂಜಿನಿಯರ್, ಡಾಕ್ಟರ್ ಆಗ್ತಾರೆ. ಅವ್ರನ್ನ ಕೇಳಿದಾಗ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಅಯ್ಯೋ, ನನಗೆ ಇದು ಇಂಟ್ರೆಸ್ಟ್ ಇರ್ಲಿಲ್ಲ ಅಂತ. ಆ ಒಂದು ಕಾರಣಕ್ಕಾಗಿ ದಯವಿಟ್ಟು ಗಮನಿಸಿ, IIT ಅನ್ನುವಂತ ಒಂದು ವಿಶ್ವ ಪ್ರಸಿದ್ಧವಾದಂತ ಸಂಸ್ಥೆಯಲ್ಲಿಯೂ ಕೂಡ 15-20% ಡಿಪ್ರೆಷನ್ ಪೇಷಂಟ್ ಇದ್ದಾರೆ. ಡಿಪ್ರೆಷನ್ ಪೇಷಂಟ್. ಒಂದು IIT ಅಲ್ಲಿ ಅಡ್ಮಿಷನ್ ತಗೊಳ್ಳೋದಂತಂದ್ರೆ ನಮ್ಮ ದೇಶದಲ್ಲಿ ಒಂದು ಮಹತ್ತರವಾದ ಸಾಧನೆ. ಆದ್ರೆ 15-20% ಯಾಕೆ ಡಿಪ್ರೆಷನ್ ಹೋಗ್ತಾ ಇದ್ದಾರೆ ವಿದ್ಯಾರ್ಥಿಗಳು? ಅವರಿಗೆ ಇಂಟ್ರೆಸ್ಟ್ ಇಲ್ಲ, ಅವ್ರನ್ನ ಫೋರ್ಸ್ಫುಲಿ ಹಾಕಿದ್ದಾರೆ. ಅಂತ ಪದ್ಧತಿಗಳು ಹೊರಟೋಗುತ್ತೆ. ಯಾಕಂದ್ರೆ ಇವನು ಅರ್ಲಿ ಡಿಸಿಷನ್ ಮಾಡ್ತಾನೆ. ಈ ಒಂದು ಶಿಕ್ಷಣ ಪದ್ಧತಿಯಲ್ಲಿ ಅವನು ಅರ್ಲಿ ಆಗಿ ಡಿಸಿಷನ್ ಮಾಡ್ತಾನೆ, ನಾನು ಏನಾಗ್ಬೇಕು ಅಂತ. ಕಂಪಾರ್ಟ್ಮೆಂಟ್ ಇಲ್ಲ. ಇಲ್ಲೇ ಹೋದ್ರೆ ನೋಡಿ, 10ನೇ ಕ್ಲಾಸ್ ಆದ ನಂತರ ಸೈನ್ಸ್ ವಿದ್ಯಾರ್ಥಿಗಳಿಗೆ ಅವಕಾಶವೇ ಇಲ್ಲ. ಅವ ಸೈನ್ಸ್ ಅಲ್ಲೇ ಹೋಗ್ಬೇಕು. ಆರ್ಟ್ಸ್ ವಿದ್ಯಾರ್ಥಿ, ಅವ ಆರ್ಟ್ಸ್ ಮಾಡಿರ್ತಾನೆ, ಪಾಪ ಅವನಿಗೆ ಏನೂ ಅವಕಾಶ ಇಲ್ಲ. ನೀನ್ ಆರ್ಟ್ಸ್, ನೀನ್ ಲಾಸ್ಟ್ ವರೆಗೂ BA ಮಾಡು, MA ಮಾಡು ಅಂತಾನೆ ಹೇಳ್ತಾರೆ. ಆ ವ್ಯವಸ್ಥೆ ಇಲ್ಲ. ಅವರಿಗೆ ಸಾಕಷ್ಟು ಬೇಗ ಅವರಿಗೆ ನಿರ್ಧಾರ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ಅದು ಈ ಒಂದು ಪಾಲಿಸಿಯ ಬ್ಯೂಟಿ ಅಂತ ನಾನು ಹೇಳ್ತೇನೆ. ಸುರೇಂದ್ರನಾಥ್ ಶೆಟ್ಟರ್ ಅವರೇ, ನೀವು ಮುಂದುವರಿಸಬಹುದು. ಧನ್ಯವಾದಗಳು. ಸರಿ, ಒಟ್ಟು ಈ ವಿಷಯದ ಮೇಲೆ ಚರ್ಚೆ ತುಂಬಾ ಓಪನ್ ಎಂಡೆಡ್ ಆಗಿದೆ. ಇನ್ನಷ್ಟು ಕೂಡ ವಿವಿಧ ರೀತಿಯ ಚರ್ಚೆಗಳು ಅಥವಾ ಏನೋ ಹೇಳ್ತೇವೆ ನಾವು ಮಥನ, ಒಂದು ರೀತಿಯ ಸಮುದ್ರ ಮಥನವೇ ನಡೆಯಬೇಕು. ಅದರಿಂದ ಬರುವಂತಹ ಒಂದು ಕೊನೆಯ ಒಂದು ಚಿಂತನೆ ಅಥವಾ ಒಂದು ಒಳ್ಳೆಯ ಚಿಂತನೆಗಳು, ಇದು ಒಂದೇ ದಿವಸಕ್ಕೆ ಬಂದು ನಿಲ್ಲುವಂತಹ ಕಾರ್ಯಕ್ರಮವಲ್ಲ. ಈ ರೀತಿಯ ಚರ್ಚೆ, ಸಂವಾದಗಳು ನಿರಂತರವಾಗಿ ಸಮಾಜದಲ್ಲಿ ನಡೀತಾ ಇರಬೇಕು. ಈ ರೀತಿಯ ಆಶಯದೊಂದಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನ IBAT ಸಂಸ್ಥೆಯು ರೂಪಿಸಿದೆ. ಬಹುಶಃ ಆರಂಭಿಕವಾಗಿ ನಾವು ತುಂಬಾ ಒಳ್ಳೆಯ ರೀತಿಯ ಕಾರ್ಯಕ್ರಮ ಇವತ್ತು ಮೂಡಿ ಬಂದಿದೆ. ಭಾಗವಹಿಸಿದಂತಹ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಡಾಕ್ಟರ್ ಸುರೇಂದ್ರನಾಥ್ ಶೆಟ್ಟಿ ಮತ್ತು ಡಾಕ್ಟರ್ ಕರುಣಾಕರ ಕೋಟೆಗಾರ್ ಇವರಿಗೆ IBAT ಕಡೆಯಿಂದ ಧನ್ಯವಾದಗಳು. ಈ ಮುಂದೆ ಕೂಡ ಒಳ್ಳೆಯ ರೀತಿಯ ಕಾರ್ಯಕ್ರಮಗಳು, ಚಿಂತನೆಗಳು ಈ ವಿಷಯದಲ್ಲಿ ಮಾಡುವುದಕ್ಕೆ ತಮ್ಮೆಲ್ಲರ ಸಹಕಾರ ಕೂಡ ನಮಗೂ ಇರಲಿ ಎನ್ನುವಂತ ಆಶಯದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನ ನಾವು ಮುಗಿಸ್ತಾ ಇದ್ದೇವೆ. ನಮಸ್ತೆ. ಧನ್ಯವಾದಗಳು. ಧನ್ಯವಾದ.